ಈ ಶತಮಾನ ದೊಡ್ಡ ಅಚೀವ್ಮೆಂಟ್ ಏನಂದರೆ ವಿ ಹ್ಯಾವ್ ಎ ಹ್ಯೂಜ್ ಅಪಾರ್ಚುನಿಟಿ ಟು ಅರ್ನ್ ಅನ್ಲಿಮಿಟೆಡ್ ಮನಿ. ಬಟ್ ಅದೇ ಥರ ಈ ಶತಮಾನದ ದೊಡ್ಡ ದುರ್ದೈವ ಏನಂದರೆ ಆ ದುಡ್ಡನ್ನು ನಾವು ಹೇಗೆ ಖರ್ಚು ಮಾಡ್ಬೇಕು ಅನ್ನೋದನ್ನು ನಾವು ಕಲ್ತಿದ್ದೀವಿ. ಸೊ ಆ ಕ್ಲಾರಿಟಿನೇ ಇಲ್ಲ ಜನರಿಗೆ, ನಾನು ಅಫೋರ್ಡೆಬಿಲಿಟಿ ಮಾಡ್ತೇನೆ ಇಲ್ಲ ಅಂದ್ಬಿಟ್ಟು. ಬಟ್ ಎಲ್ರಿಗೂ ಮಾಡಲೇಬೇಕಾಗಿದೆ. ಯಾಕಂದರೆ ವಿ ಹ್ಯಾವ್ ಟು ಶೋ ಆಫ್ ಇಟ್. ಕಾಲೇಜ್ ಮುಗಿಯುತ್ತೆ, ಕರಿಯರ್ ಸ್ಟಾರ್ಟ್ ಆದ ತಕ್ಷಣ ಏನು ಮಾಡ್ತಾರೆ ಅಂದರೆ ಈ ಮ್ಯಾರೇಜು, ಮನೆ ತೊಗೊಳ್ಳೋದು, ಇಂಥದ್ರಲ್ಲೆಲ್ಲ ಮಾಡಿಬಿಟ್ಟು ಓವರ್ ದ ಪೀರಿಯಡ್ ಆಫ್ ಅ ಟೈಮ್ ತಮ್ಮ ಪ್ರೊಫೆಷನಲ್ದಲ್ಲಿ ಅಥವಾ ತಮ್ಮ ಫ್ಯಾಮಿಲಿ ಲೈಫ್ದಲ್ಲಿ ಸ್ಟ್ರೆಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಅವಾಗ ಕಣ್ಣು ಓಪನ್ ಮಾಡ್ತಾರೆ. ಈ ಲೋನ್ಗಳಲ್ಲಿ ಕೂಡ ಕೆಟ್ಟ ಲೋನು, ಒಳ್ಳೆ ಲೋನ್ ಇದೆ. ಬಟ್ ನನ್ನ ಪ್ರಕಾರ ಎಲ್ಲ ಲೋನ್ಗಳು ಕೆಟ್ಟದ್ದೇ. 1925ದಲ್ಲಿ 10 ಗ್ರಾಮ್ ಗೋಲ್ಡ್ ಪ್ರೈಸು 18 ರೂಪಾಯಿ ಇತ್ತು. 2020ರಲ್ಲಿ 47,000 ಆಗಿದೆ ಅಂತ ಹೇಳಿದರು. ವಾಟ್ ಎ ಫಂಟಾಸ್ಟಿಕ್ ಜರ್ನಿ. 18 ರೂಪಾಯಿಂದ 47,000 ರೂಪಾಯಿ. ಈವನ್ 8 ವರ್ಷ ನೀವು ಗೋಲ್ಡ್ದಲ್ಲಿ ಹೂಡಿಕೆ ಮಾಡಿದ್ರು ಕೂಡ ಗೋಲ್ಡ್ ರಿಟರ್ನು 0. ಯಾರು ಏಜಿಗೆ ರಿಟೈರ್ಮೆಂಟ್ ಆಗ್ತೀವಿ ಅಂದರೆ ಬೈ ಡಿಫಾಲ್ಟ್ ಎಲ್ಲರೂ ಹೇಳೋದಂದರೆ 60 ಇಯರ್ಸ್. ರಿಟೈರ್ಮೆಂಟ್ ಏಜ್ 60 ಇರೋದು ಗೌರ್ಮೆಂಟ್ ಎಂಪ್ಲಾಯೀಸ್ಗೆ. ಒಂದು ಹಾಸ್ಪಿಟಲೈಸೇಷನ್ ಬಿಲ್ಲು ನಮ್ಮನ್ನು ಮಿಡಲ್ ಕ್ಲಾಸಿಂದ ಲೋವರ್ ಕ್ಲಾಸಿಗೆ ತಂದುಬಿಡುತ್ತಂತೆ. ಸೊ ಭಾಳ ಜನ EMI ತೊಗೊಂಡಿರ್ತಾರೆ. EMI ಟ್ರ್ಯಾಪ್ ಇಸ್ ಎ ಬಿಗ್ಗೆಸ್ಟ್ ಟ್ರ್ಯಾಪ್. ನನ್ನ ಗಂಡು ಮಕ್ಕಳಿದ್ದಾರೆ, 2-3 ಜನ ಇದ್ದಾರೆ, ಯಾರಾದರೂ ನನಗೆ ಹೆಲ್ಪ್ ಮಾಡ್ಬೋದು ಅಂತ. ನಿಮ್ಮ ಮಗ ನಿಮ್ಮವ್ನು ಇರ್ಬೋದು, ನಿಮ್ಮ ಸೊಸೆ ಮೊಮ್ಮಕ್ಕಳು ನಿಮ್ಮವ್ರು ಇರಲ್ಲ. ಅವಾಗ ಅವ್ರು ಏನು ಅನ್ಬೋದು ಅಂದರೆ ನಿಮ್ಮನ್ನೇ ಲಯಬಿಲಿಟಿ ಅಂತ ತಿಳ್ಕೊಬೋದು. ಮನಿ ಅನ್ನೋದು ಜಸ್ಟ್ ನಂಬರ್ಸ್ ಅಲ್ಲ, ಇಟ್ಸ್ ಅ ಫ್ರೀಡಮ್ ಆ್ಯಂಡ್ ಅ ಪೀಸ್ ಆಫ್ ಮೈಂಡ್. ನಿಮ್ಮ ಮನಿನ ಇನ್ವೆಸ್ಟ್ ಮಾಡಿ ಹಂಗಂತ ಅಂತಾರೆ. ಎಲ್ಲಿ ಹೇಗೆ ಅಂತ ಯಾರೂ ಹೇಳಲ್ಲ. ಇವತ್ತು ನಮ್ಮ ಗೆಸ್ಟ್ ನಿವೇಶ್ ಬಸ್ಸು ಈಸ್ ಅ ಫೈನಾನ್ಷಿಯಲ್ ಅಡ್ವೈಸರ್. ಮೋರ್ ದೆನ್ 10 years ಆಫ್ ಎಕ್ಸ್ಪೀರಿಯನ್ಸ್ನ ನಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋದಕ್ಕೆ ಬಂದಿದ್ದಾರೆ. ಇವತ್ತು ನಾವು ಡಿಸ್ಕಸ್ ಮಾಡಿರೋ ಟಾಪಿಕ್ಸ್, ಈವನ್ 20K ಸಂಪಾದನೆ ಮಾಡಿರೋರು ಕೂಡ ಫೈನಾನ್ಷಿಯಲಿ ಫ್ರೀಡಮ್ನ ಹೇಗೆ ಪಡಿಬೋದು, ಹೆಲ್ತ್ ಇನ್ಶೂರೆನ್ಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್, ಗೋಲ್ಡಲ್ಲಿ ಯಾವಾಗ ಇನ್ವೆಸ್ಟ್ ಮಾಡಬೇಕು, ಮನೆ ಯಾವಾಗ ತಗೋಬೇಕು, ಇವೆಲ್ಲವೂ ಡಿಸ್ಕಸ್ ಮಾಡಿದ್ದೀವಿ. ಇಟ್ ಈಸ್ ನಾಟ್ ಜಸ್ಟ್ ಅ ಫೈನಾನ್ಷಿಯಲ್ ಅಡ್ವೈಸ್, ಇಟ್ ಈಸ್ ಲೈಫ್ ಅಡ್ವೈಸ್. ಸೊ ಡೂ ವಾಚ್ ಟಿಲ್ ದಿ ಎಂಡ್. ಸೊ ವೆಲ್ಕಮ್. ಥ್ಯಾಂಕ್ ಯು ಫಾರ್ ಪ್ರೊವೈಡಿಂಗ್ ದಿಸ್ ಅಪಾರ್ಚುನಿಟಿ. ನಾನು ರಿಸರ್ಚ್ ಮಾಡ್ತಾ ಇದ್ದೆ ಸರ್, ಒಂದು ಆರ್ಟಿಕಲ್ ಓದ್ತಾ ಇದ್ದೆ. ಸೊ ನಮ್ಮ ಇಂಡಿಯಾದಲ್ಲಿ ಮೆಜಾರಿಟಿ ಅಂದರೆ ಮೋರ್ ದೆನ್ 55% ಪೀಪಲ್ಗೆ ಫೈನಾನ್ಷಿಯಲ್ ಪ್ಲಾನಿಂಗ್ದು ಬೇಸಿಕ್ಸು ಗೊತ್ತಿಲ್ವಂತೆ. ಸೊ ರೀಸೆಂಟ್ಲಿ ಒಬ್ರು ಒಂದು ಲಾಟ್ರಿ ವಿನ್ ಆಗಿರ್ತಾರೆ ಸರ್. ಅರೌಂಡ್ 5 crores ವಿನ್ ಆಗಿದ್ದಾರೆ. ವಿನ್ ಆದವರು ಸ್ಪ್ಯಾನ್ ಆಫ್ 2 years ಅಲ್ಲಿ ಮತ್ತೆ ಸಾಲಗಾರರಾಗಿದ್ದಾರೆ. ಕರೆಕ್ಟ್. ಬಿಕಾಸ್ ಆಫ್ ಫೈನಾನ್ಷಿಯಲ್ ಪ್ಲಾನಿಂಗ್ ಇಲ್ಲದೆ ಇರೋ ಕಾರಣಕ್ಕಾಗಿ. ಸೊ ಫೈನಾನ್ಷಿಯಲ್ ಪ್ಲಾನಿಂಗ್ ಅನ್ನೋದು ಒಬ್ಬ ವ್ಯಕ್ತಿಗೆ ಎಷ್ಟು ಇಂಪಾರ್ಟೆಂಟ್? ನೀವು ಆಗಲೇ ಹೇಳಿದಾಗೆ ಯಾರಿಗೆ ದುಡ್ಡು ಬಂದಿರುತ್ತೆ ಅವರು ಇಫ್ ದೇ ನಾಟ್ ಮ್ಯಾನೇಜ್ ಇಟ್ ಇನ್ ಎ ಪ್ರಾಪರ್ ವೇ, ಅದು ಹಾಗೆ ಹೋಗ್ಬಿಡುತ್ತೆ. ಸೊ ಫೈನಾನ್ಷಿಯಲ್ ಪ್ಲಾನಿಂಗ್ ಅಂದ ತಕ್ಷಣ ನಾವು ಏನು ತಿಳ್ಕೊಂಡಿದ್ವಿ ಅಂದರೆ ಇಟ್ ಈಸ್ ಓನ್ಲಿ ಮೀಟ್ ಫಾರ್ ಯಾರ ಹತ್ರ ದುಡ್ಡಿದೆ ಅವ್ರಿಗೆ ಅಂತ. ಬಟ್ ಇನ್ ರಿಯಾಲಿಟಿ ಯಾರ್ಯಾರು ಅರ್ನ್ ಮಾಡ್ತಾ ಇದ್ದಾರೆ ಅಥವಾ ಯಾರ ಹತ್ರ ಇವತ್ತು 1,000ರಿಂದ ಹಿಡಿದು 1 ಕೋಟಿ, 10 ಕೋಟಿ, 100 ಕೋಟಿವರೆಗೆ ದುಡ್ಡಿದೆಯಲ್ಲ, ಫಾರ್ ಆಲ್ ಆಫ್ ದೆಮ್ ದೇ ನೀಡ್ ಅ ಪ್ಲಾನಿಂಗು. ಯಾಕೆಂದರೆ ನಾವು ಪ್ಲಾನಿಂಗ್ ಅಂದ ತಕ್ಷಣ ನಾವೇನು ತಿಳ್ಕೊತೀವಿ ಅಂದರೆ ಇನ್ವೆಸ್ಟ್ಮೆಂಟಿಗೋಸ್ಕರ ಅಂತ ತಿಳ್ಕೊತೀವಿ. ಬಟ್ ಅದನ್ನು ಬಿಟ್ಬಿಟ್ಟು ಈಗ ಫಾರ್ ಎಕ್ಸಾಂಪಲ್ ಯಾರಾದರೂ ಒಬ್ಬರು ಜಾಬ್ ಮಾಡ್ತಿರ್ತಾರೆ, ಸೊ ಅವ್ರು ಅರ್ನ್ ಮಾಡ್ತಿರ್ತಾರೆ. ಅರ್ನ್ ಮಾಡುವಾಗ ಅರ್ನ್ ಮಾಡಿದ ನಂತರ ಅವ್ರ ಪ್ಲಾನಿಂಗ್ ಸ್ಟಾರ್ಟ್ ಆಗೋದು ಅಲ್ಲಿಂದೇನಲ್ಲ. ಯಾಕಂದರೆ ಮನೆಗೆ ಎಷ್ಟು ಖರ್ಚು ಮಾಡಬೇಕು, ನಂತರ ಈ ಗ್ರಾಸರಿಗೆ ಎಷ್ಟು ಖರ್ಚು ಮಾಡಬೇಕು, ಮಕ್ಕಳ ಸ್ಕೂಲಿಗೆ ಎಷ್ಟು ತೆಗೆದಿರ್ಬೇಕು, ನಂತರ ತಮ್ಮ ಫ್ಯೂಚರ್ಗೆ ಎಷ್ಟು ತೆಗೆದಿರ್ಬೇಕು. ಸೊ ಆ ಥರ ಅದರಲ್ಲಿ ಯಾವುದೇ ಲಿಮಿಟ್ ಇಲ್ಲ. ಇಷ್ಟು ಹಣ ಇದ್ದವ್ರು ಮಾತ್ರ ಈ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಬಗ್ಗೆ ಥಿಂಕ್ ಮಾಡ್ಬೇಕಂತ ಏನಿಲ್ಲ. ಎಲ್ಲ ಫ್ಯಾಮ್ಲಿಗಳಿಗೂ ಕೂಡ ಈ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟು. ಏನಾಗ್ತಾ ಇದೆ ಅಂದರೆ ಬಹಳಷ್ಟು ಜನರಿಗೆ, ಯಾಕಂದರೆ ಒಂದು ಡ್ರಾಬ್ಯಾಕ್ ಏನಂದರೆ ನಮ್ಮ ಎಜುಕೇಷನ್ ಸಿಸ್ಟಮದ್ದು ನಾವು ಈ ಹೋಲ್ ಫೈನಾನ್ಷಿಯಲ್ ಪ್ಲಾನಿಂಗು ಅಥವಾ ಇನ್ವೆಸ್ಟ್ಮೆಂಟ್ ವರ್ಲ್ಡು ಡಿಪೆಂಡ್ ಇರೋದು ಒಂದು ಸಿಂಪಲ್ ಫಾರ್ಮುಲಾದಿಂದ, ಕಂಪೌಂಡಿಂಗ್ ಫಾರ್ಮುಲಾ. ಇದು ನಾವು ಹೈಸ್ಕೂಲ್ ಡೇಸಲ್ಲೇ ಕಲ್ತ್ಬಿಟ್ಟಿದ್ದೀವಿ. ಬಟ್ ಅವಾಗ ನಮಗೆ ಇದನ್ನು ಈ ಫೈನಾನ್ಷಿಯಲ್ಲು ಅಥವಾ ಈ ಹಣ ಇನ್ವೆಸ್ಟ್ ಮಾಡಲಿಕ್ಕೆ ಅಥವಾ ಹಣ ಮ್ಯಾನೇಜ್ ಮಾಡಲಿಕ್ಕೆ ಅಥವಾ ಹಣ ಗ್ರೋತ್ ಮಾಡಲಿಕ್ಕೆ ಇದನ್ನು ಕೂಡ ಯೂಸ್ ಮಾಡ್ಬೋದು ಅನ್ನೋದನ್ನು ಅವ್ರು ಕಲಿಸ್ಕೊಳ್ಳಿಲ್ಲ. ಸೊ ಅದು ಕಲಿಸ್ಕೊಳ್ಳಾರ್ದಕ್ಕೆ ಏನಾಯಿತು ಅಂದರೆ ದುಡ್ಡನ್ನು ಮ್ಯಾನೇಜ್ ಮಾಡೋದು ಅಂತ ಬಂದಾಗ ಎಲ್ಲರೂ ಇಲ್ಲಿಟ್ರೇಟ್ ಇದ್ದಾರೆ. ಆ ನಾಲೆಜ್ ಇಲ್ಲ ಅಂದರೆ ಮಿಸ್ಸೆಲ್ಲಿಂಗ್ ಆಗೋ ಚಾನ್ಸಸ್ ಇರುತ್ತೆ, ಅಥವಾ ಏನಾದರೂ ಮಿಸ್ಗೈಡೆನ್ಸು, ಅಥವಾ ಯಾವುದೋ ರಾಂಗ್ ಪ್ರಾಡಕ್ಟ್ದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು, ಅಥವಾ ಈ ಥರ ಸಡನ್ನಾಗಿ ದುಡ್ಡು ಬಂದಾಗ, ನೀವು ಹೇಳಿದ್ರೆ ಎಕ್ಸಾಂಪಲ್ಲು, ಸಡನ್ನಾಗಿ ದುಡ್ಡು ಬಂದಾಗ ಮ್ಯಾನೇಜ್ ಮಾಡೋದು ಕಷ್ಟ ಅಂದಾಗ ಮಿಸ್ಗೈಡೆನ್ಸ್ ಆಗಿಬಿಟ್ಟು ಆ ಬಂದಿರೋ ದುಡ್ಡು ಇಮಿಡಿಯೇಟಾಗಿ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಆಬ್ವಿಯಸ್ಲಿ ಇದು ಎಲ್ಲ ವರ್ಗದವರಿಗೂ ಫೈನಾನ್ಷಿಯಲ್ ಪ್ಲಾನಿಂಗು, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅನ್ನೋದು ಈ ABCD ಆಫ್ ಮನಿ ಮ್ಯಾಟರ್ಸ್ ಅನ್ನಂಗೆ. ಓಕೆ, ನಿಮ್ಮ ಎಕ್ಸ್ಪೀರಿಯನ್ಸಲ್ಲಿ ಸುಮಾರು ಕ್ಲೈಂಟ್ಸ್ನ ನೋಡಿರ್ತೀರ. ಸೊ ವಾಟ್ ಆರ್ ದಿ ಮೋಸ್ಟ್ ಕಾಮನ್ ಮಿಸ್ಟೇಕ್ಸ್ ಅವ್ರು ಫೈನಾನ್ಷಿಯಲ್ ಆಗಿ ಮಾಡೋದು?
ಫೈನ್. ಈಗ ಕಾಮನ್ ಇಂಡಿಯನ್ ಕಂಟೆಕ್ಸ್ಟಲ್ಲಿ ಹೇಳ್ಬೇಕಂದ್ರೆ ಬಿಗ್ಗೆಸ್ಟ್ ಮಿಸ್ಟೇಕ್ಸ್ ಏನು ಮಾಡ್ತಾರೆ ಅಂದರೆ ಇನ್ಶೂರೆನ್ಸ್ ಪ್ಲಸ್ ಇನ್ವೆಸ್ಟ್ಮೆಂಟನ್ನು ಕಂಬೈನ್ ಮಾಡ್ತಾರೆ. ಇನ್ಶೂರೆನ್ಸ್ ಅಂತ ಬಂದಾಗ ಇಟ್ ಇಸ್ ಎ ರಿಸ್ಕ್ ಮಿಟಿಗೇಟಿಂಗ್ ಪ್ರಾಡಕ್ಟು. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಲೈಫ್ ಇನ್ಶೂರೆನ್ಸ್. ಲೈಫ್ ಇನ್ಶೂರೆನ್ಸ್ ಎದಕ್ಕಿದೆ ಅಂದರೆ ಈಗ ನನ್ನ ಹಿಂದೆ ಫೈನಾನ್ಷಿಯಲ್ ಡಿಪೆಂಡೆಂಟ್ಸ್ ಇದ್ದಾರೆ, ನಾನು ಏನಾದರೂ ಡೆತ್ ಆದರೆ ಅಥವಾ ನನಗೇನಾದರೂ ಸಾವಾದರೆ ನನ್ನ ಫ್ಯಾಮ್ಲಿಗೆ ನನ್ನಿಂದ ಬರುವಂಥ ಇನ್ಕಮ್ ಸ್ಟಾಪ್ ಆಗುತ್ತೆ. ನನ್ನಿಂದ ಬರುವಂಥ ಇನ್ಕಮ್ ಸ್ಟಾಪ್ ಆದರೆ ಅವರಿಗೆ ಫೈನಾನ್ಷಿಯಲ್ ಬರ್ಡನ್ ಆಗುತ್ತೆ. ಆ ಫೈನಾನ್ಷಿಯಲ್ ಬರ್ಡನ್ ಆಗದೇ ಇರಲಿ ಅನ್ನೋದಕ್ಕೋಸ್ಕರ ನಾನು ಲೈಫ್ ಇನ್ಶೂರೆನ್ಸ್ ತಗೋಬೇಕು. ಬಟ್ ಇಂಡಿಯನ್ ಕಂಟೆಕ್ಸ್ಟಲ್ಲಿ ಏನಾಗಿದೆ ಅಂದರೆ ಲೈಫ್ ಇನ್ಶೂರೆನ್ಸ್ ಅಂದ್ರೇ ಇನ್ವೆಸ್ಟ್ಮೆಂಟ್ ಆಗಿದೆ. ಸೊ ನಾವು ಲೈಫ್ ಇನ್ಶೂರೆನ್ಸ್ ಪ್ಲಸ್ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟು ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಅಂಡರ್ ಇನ್ಶೂರ್ಡ್. ಈಗ ಒಬ್ಬ ಪರ್ಸನಿಗೆ ಅವನ ಹ್ಯೂಮನ್ ಲೈಫ್ ವ್ಯಾಲ್ಯೂ ಪ್ರಕಾರ ಎಷ್ಟು ಲೈಫ್ ಇನ್ಶೂರೆನ್ಸ್ ಅವನಿಗೆ ಬೇಕಾಗ್ತಿತ್ತಲ್ಲ ಅದಕ್ಕಿಂತ ಕಮ್ಮಿ ಆದಂಥ ಲೈಫ್ ಇನ್ಶೂರೆನ್ಸ್ ತೊಗೊತಾ ಇದ್ದೀವಿ. ಅದ್ರ ಜೊತೆಗೆ ಈ ಲೈಫ್ ಇನ್ಶೂರೆನ್ಸ್ದಲ್ಲಿ ಇನ್ಶೂರೆನ್ಸ್ ಪ್ಲಸ್ ಇನ್ವೆಸ್ಟ್ಮೆಂಟನ್ನು ಕಂಬೈನ್ ಮಾಡಿಬಿಟ್ಟು ರಿಟರ್ನ್ ಕೂಡ ಕಮ್ಮಿ ಆಗ್ತಾ ಇದೆ. ಸೊ ಇದು ಬಿಗ್ಗೆಸ್ಟ್ ಮಿಸ್ಟೇಕ್ಸ್. ಬಟ್ ಅದನ್ನು ನಾವು ಇನ್ವೆಸ್ಟ್ಮೆಂಟ್ ಅಂತ ಟ್ರೀಟ್ ಮಾಡಿಬಿಟ್ಟು, ಅದಕ್ಕೆ ನಾನು ಜನರದೇ ತಪ್ಪು ಅಂತ ಹೇಳಲ್ಲ, ಈ ಇನ್ಶೂರೆನ್ಸ್ ಇಂಡಸ್ಟ್ರಿಯವ್ರದ್ದು ತಪ್ಪಿದೆ. ಅವ್ರು ಏನು ಪೋರ್ಟ್ರೇ ಮಾಡಿದ್ರು ಅಂದರೆ ಈ ಇನ್ಶೂರೆನ್ಸ್ ಲೈಫ್ ಇನ್ಶೂರೆನ್ಸ್ ಇರೋದು ಇನ್ವೆಸ್ಟ್ಮೆಂಟ್ಗೋಸ್ಕರ ಅಂತ ತಿಳ್ಕೊಂಡ್ಬಿಟ್ಟು ಆ ಥರ ಸೆಲ್ ಮಾಡ್ತಾ ಹೋದ್ರು, ಅದನ್ನೇ ಜನ ಮಾಡ್ತಾ ಹೋಗಿದ್ದಾರೆ. ಸೊ ಇದು ಬಿಗ್ಗೆಸ್ಟ್ ಮಿಸ್ಟೇಕ್ಸು. 99% ಕೇಸಲ್ಲಿ ಎಲ್ಲರೂ ಬಿಗಿನಿಂಗ್ ಆಫ್ ದ ಕರಿಯರು ಯಾರೋ ತಂದೆ ತಾಯಿ ಹೇಳಿದರು, ನೇಬರ್ಸ್ ಹೇಳಿದರು, ಅಥವಾ ಯಾರೋ ಪರಿಚಯದ ಇದ್ದರು, ಆ ಥರ ಯಾರಾದರೂ ಫೋರ್ಸೆಬಲಿ ಸೇಲ್ ಮಾಡಿದ್ದಾರೆ ಅಂದ್ಬಿಟ್ಟು ಇನ್ಶೂರೆನ್ಸ್ ಪ್ಲಸ್ ಇನ್ವೆಸ್ಟ್ಮೆಂಟನ್ನು ಕಂಬೈನ್ ಮಾಡಿಬಿಟ್ಟು ಇನ್ವೆಸ್ಟ್ ಮಾಡಿರ್ತಾರೆ. ಇದು ಫಸ್ಟ್ ಮಿಸ್ಟೇಕ್ ಅವರು ಮಾಡುವಂಥದ್ದು. ಎರಡನೇದು ಏನು ಮಾಡ್ತಾರೆ ಅಂದರೆ ಬಹಳಷ್ಟು ಜನ ಕಾಲೇಜ್ ಮುಗಿಯುತ್ತೆ, ಕರಿಯರ್ ಸ್ಟಾರ್ಟ್ ಆಗುತ್ತೆ. ಕರಿಯರ್ ಸ್ಟಾರ್ಟ್ ಆದ ತಕ್ಷಣ ಇಮ್ಮಿಡಿಯೇಟ್ ಆಗಿ ಅವರು ಇನ್ವೆಸ್ಟ್ಮೆಂಟ್ ಕಡೆ ಗಮನ ಕೊಡಲ್ಲ. ಏನು ಮಾಡ್ತಾರೆ ಅಂದರೆ ಮ್ಯಾರೇಜು, ಮನೆ ತಗೊಳ್ಳೋದು, ಇಂಥದ್ರಲ್ಲೆಲ್ಲ ಮಾಡಿಬಿಟ್ಟು ಓವರ್ ದ ಪೀರಿಯಡ್ ಆಫ್ ಅ ಟೈಮ್ ಹೇಗೆ ತಮ್ಮ ಪ್ರೊಫೆಷನಲ್ದಲ್ಲಿ ಅಥವಾ ತಮ್ಮ ಫ್ಯಾಮಿಲಿ ಲೈಫ್ದಲ್ಲಿ ಟು ಸರ್ಟನ್ ಎಕ್ಸ್ಟೆಂಟ್ ಒಂದು ಸ್ಟ್ರೆಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಅವಾಗ ಕಣ್ಣು ಓಪನ್ ಮಾಡ್ತಾರೆ. ಸರಿದಾರಿಯಲ್ಲಿ ಇನ್ವೆಸ್ಟ್ ಮಾಡ್ಬೇಕಂತ ಅವಾಗ ಕಣ್ಣು ತೆಗಿತಾರೆ. ಸೊ ಅಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಗಿಬಿಟ್ಟಿರುತ್ತೆ. ಇದು ಎರಡನೇ ಮಿಸ್ಟೇಕು. ಮೂರನೇ ಮಿಸ್ಟೇಕು, ಇಂಡಿಯಾದಲ್ಲಿ ಏನಾದರೂ ಒಂದು ಬೆಸ್ಟ್ ಪ್ರಾಡಕ್ಟನ್ನು ಸೇಲ್ ಮಾಡ್ಬೇಕಂದ್ರೆ ಕಣ್ಣು ಮುಚ್ಚಿ ಜನ ನನ್ನ ಮುಂದೆ ಬಂದು ನಿಲ್ಬೇಕಂದ್ರೆ ಒಂದು ಟ್ಯಾಕ್ಸ್ ಫ್ರೀ ಅಂತ ಹೇಳ್ಬೇಕು. ಇನ್ನೊಂದು ಟ್ಯಾಕ್ಸ್ ಇದರಲ್ಲಿ ಹೂಡಿಕೆ ಮಾಡಿದ್ರೆ ನಿಮಗೆ ಇನ್ವೆಸ್ಟ್ಮೆಂಟ್ದಲ್ಲಿ ಟ್ಯಾಕ್ಸ್ ರಿಡಕ್ಷನ್ ಸಿಗುತ್ತೆ ಅಂತ, ಸೇವಿಂಗ್ಸ್ ಆಗುತ್ತೆ ಅಂತ. ಮೂರನೇದು ನೀವು ಇದ್ರೂ ದುಡ್ಡು ಬರುತ್ತೆ, ಇಲ್ಲದೆ ಇದ್ರೂ ದುಡ್ಡು ಬರುತ್ತೆ ಅಂತ. ಅಂದ್ರೆ ಈ ಲೈಫ್ ಇನ್ಶೂರೆನ್ಸ್ ಕಂಪ್ನಿ ಇನ್ವೆಸ್ಟ್ಮೆಂಟ್ ಪ್ರಕಾರ ಹೇಳಿದ್ನಲ್ಲ, ಆ ಥರಾಗಿ ಒಂದು 2-3 ಟ್ಯಾಗ್ ಲೈನ್ ಹಾಕಿಬಿಟ್ರೆ ಜನ ನಿಮ್ಮ ಮನೆ ಮುಂದೆ ಬಂದು ನಿಂತ್ಬಿಡ್ತಾರೆ. ಸೊ ನಾವು ಟ್ಯಾಕ್ಸ್ ಪ್ಲಾನಿಂಗ್ ಮಾಡಬಾರ್ದು ಅಂತಲ್ಲ, ಟ್ಯಾಕ್ಸ್ ಪ್ಲಾನಿಂಗ್ ಶುಡ್ ಬಿ ಪಾರ್ಟ್ ಆಫ್ ಯುವರ್ ಓವರ್ ಆಲ್ ಫೈನಾನ್ಷಿಯಲ್ ಪ್ಲಾನಿಂಗು. ನಿಮ್ಮ ರಿಕ್ವೈರ್ಮೆಂಟ್ ಏನಿದೆ, ಆ ಪ್ರಾಡಕ್ಟು ಅಥವಾ ಆ ಅಸೆಟ್ ಕ್ಲಾಸ್ ನಿಮಗೆ ಸೂಟೇಬಲ್ ಆಗುತ್ತೋ ಇಲ್ಲೋ, ಇದನ್ನು ಮನಗಂಡು ಇದರ ಬೇಸ್ ಮೇಲೆ ನೀವು ಪ್ರಾಡಕ್ಟನ್ನು ಅಸೆಟನ್ನು ಚೂಸ್ ಮಾಡಿ ಆವಾಗ ಕೊನೆಗೆ ಟ್ಯಾಕ್ಸ್ ಸೇವ್ ಮಾಡಿದ್ರೆ ಒಳ್ಳೆಯದು. ಲೈಕ್ ಈಗಲೇ ಒಬ್ರು ಗ್ರಾಜುಯೇಟ್ ಆಗ್ಬಿಟ್ಟು ಕೆಲಸಕ್ಕೆ ಸೇರ್ಕೊಂಡಿದ್ದಾರೆ, ಅರೌಂಡ್ 20 to 25K ಅವ್ರಿಗೆ ಅರ್ನಿಂಗ್ ಸಿಗ್ತಾ ಇದೆ. ಆ ಪರ್ಸನ್ ಸೇವಿಂಗ್ಸ್ ಆರ್ ಇನ್ವೆಸ್ಟ್ಮೆಂಟ್ ಏನಾದರೂ ಶುರು ಮಾಡ್ಬೇಕು ಅನ್ಕೊಂಡ್ರೆ ಅದು ಸ್ಟಾರ್ಟಿಂಗ್ ಸ್ಟೆಪ್ ಏನಿರುತ್ತೆ? ಈಗ ಫೈನಾನ್ಷಿಯಲ್ ಪ್ಲಾನಿಂಗ್ ಅಂದ ತಕ್ಷಣ ನಾವು ಏನು ತಿಳ್ಕೊಂಡಿದ್ದೀವಿ ಅಂದರೆ ಎಲ್ಲರೂ ಇಟ್ ಇಸ್ ಆಲ್ ಅಬೌಟ್ ಇನ್ವೆಸ್ಟ್ಮೆಂಟು, ಇಟ್ ಇಸ್ ಆಲ್ ಅಬೌಟ್ ಆ ಪ್ರಾಡಕ್ಟ್ದಲ್ಲಿ ಹೂಡಿಕೆ ಮಾಡೋದು, ಈ ಪ್ರಾಡಕ್ಟ್ದಲ್ಲಿ ಹೂಡಿಕೆ ಮಾಡೋದು ಅಂತ ಅದನ್ನು ತಿಳ್ಕೊಂಡಿದ್ವಿ. ಅದನ್ನೆಲ್ಲ ಬದಿಗಿಟ್ಬಿಡಿ ಒಂದ್ಸಾರಿ. ಫಸ್ಟ್ ನಾವು ಫೈನಾನ್ಷಿಯಲ್ ಪ್ಲಾನಿಂಗ್ ಅಂದರೆ ಪ್ಲಾನಿಂಗ್ ಅಂತ ಇದೆ, ಫೈನಾನ್ಷಿಯಲ್ ಇದೆ. ಈ ಎರಡರ ವರ್ಡ್ ಬಗ್ಗೆ ನಾವು ಫಸ್ಟ್ ಗಮನ ಕೊಡಬೇಕು. ಸೊ ನಾನು 25,000 ಅಥವಾ ಎಷ್ಟೇ ನಾನು ಇವತ್ತು ಅರ್ನ್ ಮಾಡ್ತಾ ಇದ್ದರೆ ನನ್ನ ಹಿಂದೆ ಫೈನಾನ್ಷಿಯಲ್ ಡಿಪೆಂಡೆನ್ಸ್ ಇದ್ದಾರೆ, ನನಗೆ ನನ್ನದೇ ಆದಂಥ ಒಂದಿಷ್ಟು ಖರ್ಚುಗಳಿವೆ ಜೀವನದಲ್ಲಿ, ಆ ಇನ್ಕಮಿಂದ ನಾನು ಖರ್ಚು ಮಾಡ್ತಾ ಇದ್ದೀನಿ. ಸೊ ಅಕಸ್ಮಾತ್ ಈ ಇನ್ಕಮ್ ಸ್ಟಾಪ್ ಆದರೆ ನಾನು ಹೇಗೆ ಜೀವನ ಸಾಗಿಸ್ಬೇಕು, ಇದು ಫಸ್ಟ್ ಸ್ಟೆಪ್ ಆಗಿರ್ಬೇಕು ನಿಮ್ಮದು. ನೀವೇ ಕ್ವಶನ್ ಮಾಡ್ಕೊಳ್ಳಿ. ಇಟ್ ಈಸ್ ನಾಟ್ ಎ ರಾಕೆಟ್ ಸೈನ್ಸು. ಈ ಫೈನಾನ್ಷಿಯಲ್ ಪ್ಲಾನಿಂಗ್ ಅನ್ನೋದು ರಾಕೆಟ್ ಸೈನ್ಸ್ ಅಲ್ಲ. ಸಿಂಪಲ್ ಆಗಿ 90% ಕಾಮನ್ ಸೆನ್ಸ್ ನಿಮಗೆ ನೀವೇ ಕ್ವಶನ್ ಮಾಡ್ತಾ ಹೋದರೆ ವಿಲ್ ಗೆಟ್ ದ ಆನ್ಸರ್ಸು. ಫಾರ್ ಎಕ್ಸಾಂಪಲ್ 20-25 ವರ್ಷ ಅಂದರೆ ಅನ್ಮ್ಯಾರಿಡ್ ಅಂತ ತಿಳ್ಕೊಳ್ಳೋಣ. ಅನ್ಮ್ಯಾರಿಡ್ ಅಂತ ತಿಳ್ಕೊಂಡಾಗ ಅವ್ರ ತಂದೆ ತಾಯಿ ಏನಾದರೂ ಫೈನಾನ್ಷಿಯಲಿ ಇವ್ರ ಮೇಲೆ ಡಿಪೆಂಡೆಂಟ್ ಇದ್ದರೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಆಗಿ ನೀವು ಲೈಫ್ ಇನ್ಶೂರೆನ್ಸನ್ನು ತೊಗೋಬೇಕು. ಯಾಕೆಂದರೆ ನೀವೇನಾದರೂ ಆಕ್ಸಿಡೆಂಟಲ್ಲಿ ಏನಾದರೂ ನಿಮಗೆ ಡೆತ್ ಆದರೆ ನಿಮ್ಮ ಹಿಂದಿರೋರಿಗೆ ದುಡ್ಡು ಬರುತ್ತೆ. ಸೊ ಅದಕ್ಕೋಸ್ಕರ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಸ್ಟೆಪ್ ಆಫ್ ಫೈನಾನ್ಷಿಯಲ್ ಪ್ಲಾನಿಂಗ್ ಅಂದರೆ ಲೈಫ್ ಇನ್ಶೂರೆನ್ಸ್ ಅಂತ ತೊಗೊಳ್ಳೋದು. ನೀವು ತಂದೆ ತಾಯಿ ಇದ್ದರೂ ತೊಗೊಳ್ಳಿ ಡಿಪೆಂಡೆಂಟ್ ಇದ್ದರೆ, ಅಥವಾ ನಿಮಗೆ ಫ್ಯಾಮಿಲಿ ನಿಮ್ಮ ವೈಫು ಮಕ್ಕಳಿದ್ದರೂ ಕೂಡ ನೀವು ಫಸ್ಟ್ ತೊಗೋಬೇಕಾಗಿದ್ದದು. ಅಕಸ್ಮಾತ್ ನನಗೆ ಯಾರೂ ಇಲ್ಲ, ತಂದೆ ತಾಯಿನೂ ಇಂಡಿಪೆಂಡೆಂಟ್ ಆಗಿದ್ದಾರೆ, ನನ್ನ ಮೇಲೆ ಯಾರೂ ಫೈನಾನ್ಷಿಯಲಿ ಡಿಪೆಂಡೆಂಟ್ ಇಲ್ಲ ಅಂದರೆ ಫಾರ್ ಟೈಮ್ ಬೀಯಿಂಗ್ ಯು ಕ್ಯಾನ್ ಇಗ್ನೋರ್ ದ ಟರ್ಮ್ ಲೈಫ್ ಇನ್ಶೂರೆನ್ಸು. ಬಟ್ ಹಾಗಂದ ತಕ್ಷಣ ಮುಂದೇನೂ ಯಾವಾಗಾದರೂ ಒಂದಿನ ನೀವು ಮ್ಯಾರೇಜ್ ಆಗಲೇಬೇಕಾಗುತ್ತೆ. ಸೊ ಆ ಟೈಮ್ದಲ್ಲಿ ತೊಗೊಳೋಕ್ಕಿಂತ ನೀವು ಹೆಂಗಿದ್ದಾಗ ಈ ಟರ್ಮ್ ಲೈಫ್ ಇನ್ಶೂರೆನ್ಸನ್ನು ತೊಗೊಳ್ಳೋದು ತುಂಬ ಇಂಪಾರ್ಟೆಂಟು. ಲೈಫ್ ಇನ್ಶೂರೆನ್ಸ್ ಅಂದ ತಕ್ಷಣ ನಾನು ಫಸ್ಟ್ ಹೇಳ್ತಾ ಇದ್ದಿದ್ದು ಏನಂದರೆ
ಟರ್ಮ್ ಲೈಫ್ ಇನ್ಶೂರೆನ್ಸ್ ಮಾತ್ರ. ನಾನು ಆಗಲೇ ಹೇಳಿದಾಗೆ ಲೈಫ್ ಇನ್ಶೂರೆನ್ಸನ್ನು ಇನ್ವೆಸ್ಟ್ಮೆಂಟ್ ಪ್ಲಸ್ ಇನ್ಶೂರೆನ್ಸನ್ನು ಕಂಬೈನ್ ಮಾಡಬೇಡಿ. ಅದರ ಬದಲು ಪ್ಯೂರ್ ಟರ್ಮ್ ಲೈಫ್ ಇನ್ಶೂರೆನ್ಸು ಆನ್ಲೈನ್ ಆಗಿ ಅಟ್ ಎ ಡ್ಯಾಮ್ ಚೀಪ್ ಪ್ರೈಸ್ ಸಿಗ್ತಾ ಇವೆ. ನೀವು ಕಣ್ಣು ಮುಚ್ಚಿ ನೀವು ಹೇಗೆ ಈ ಅಮೆಜಾನು ಅಥವಾ ಈ ಫ್ಲಿಪ್ಕಾರ್ಟ್ದ ಆನ್ಲೈನ್ ಪ್ಲಾಟ್ಫಾರ್ಮ್ಗಳಲ್ಲಿ ಏನು ಆರ್ಡರ್ ಮಾಡ್ತಿರಲ್ಲ ಅದೇ ಥರ ಈ ಲೈಫ್ ಇನ್ಶೂರೆನ್ಸನ್ನು ತೊಗೋಬೋದು ಇವತ್ತು. ಎರಡನೇದ್ದು ಇಂಡಿಯನ್ ಕಂಟೆಕ್ಸ್ಟಲ್ಲಿ ಹೇಳ್ಬೇಕಂದ್ರೆ ಒಂದು ಸೇಯಿಂಗ್ ಇದೆ, ಒಂದು ಹಾಸ್ಪಿಟಲೈಸೇಷನ್ ಬಿಲ್ಲು ನಮ್ಮನ್ನು ಮಿಡಲ್ ಕ್ಲಾಸಿಂದ ಲೋವರ್ ಕ್ಲಾಸಿಗೆ ತಂದುಬಿಡುತ್ತಂತೆ. ಹೌದು, ಸತ್ಯ. ಸೊ ಯಾಕೆಂದರೆ ನಾವು ಅದಕ್ಕೆ ಪ್ರಿಪೇರ್ ಆಗಿರಲ್ಲ. ಬಹಳ ಜನ ಏನು ಮಾಡ್ತಾರೆ ಅಂದರೆ ಎಸ್ಪೆಷಲಿ ಸ್ಯಾಲ್ರಿಡ್ ಕ್ಲಾಸಲ್ಲಿ ಎಂಪ್ಲಾಯರ್ ಹೆಲ್ತ್ ಇನ್ಶೂರೆನ್ಸ್ ಕೊಡ್ತಿರ್ತಾರೆ, ನಾವ್ಯಾಕೆ ತೊಗೋಬೇಕಂತ. ಬಟ್ ಒಂದಿಷ್ಟು ಸಿಚುವೇಷನ್ದಲ್ಲಿ ಏನಾಗುತ್ತಂದರೆ ಈಗ ಅಕಸ್ಮಾತ್ ನಿಮ್ಗೆ ಜಾಬ್ ಲಾಸ್ ಆಯಿತು, ಯು ವಿಲ್ ಬಿ ಔಟ್ ಆಫ್ ದ ಕವರೇಜು. ಸೊ ಅವಾಗ ಏನಾದರೂ ಹಾಸ್ಪಿಟಲೈಸೇಷನ್ ಆದರೆ ಏನು ಮಾಡ್ತೀರಾ, ನಿಮ್ಮ ಕೈಯಿಂದ ದುಡ್ಡು ಕೊಡಬೇಕು. ಎರಡನೇದ್ದು, ಈ ಕಂಪನಿಯಲ್ಲಿ ನಿಮಗೆ ಒಂದು 5 ಲಕ್ಷ 10 ಲಕ್ಷ ಕವರೇಜ್ ಕೊಡ್ತಾ ಇದ್ದಾರೆ. ನೀವು 25 ವರ್ಷದವರು, ನಿಮಗೆ ಪ್ರಾಬಬಿಲಿಟಿ ಆಫ್ ಹಾಸ್ಪಿಟಲೈಸೇಷನ್ ಕಮ್ಮಿ ಇರ್ಬೋದು. 5 ಲಕ್ಷ 10 ಲಕ್ಷ ಸಾಕು ನನಗಂತ ಸುಮ್ಮಿರ್ಬೋದು. ನೆಕ್ಸ್ಟ್ ಕಂಪನಿ ಚೇಂಜ್ ಮಾಡಿದಾಗ ಇಷ್ಟೇ ಇನ್ಶೂರೆನ್ಸ್ ಕವರೇಜ್ ಅವ್ರು ಕೊಡ್ತಾರಂತ ಗ್ಯಾರಂಟಿ ಇಲ್ಲ. 5 ಲಕ್ಷ ಬದಲು 7 ಲಕ್ಷ 3 ಲಕ್ಷ ಕೊಟ್ಬಿಟ್ರು, ಅವಾಗ ನೀವು ಅಂಡರ್ ಇನ್ಶೂರ್ಡ್ ಆಗ್ತಿರಲ್ಲ. ಹೌದು. ಮೂರನೇ ಪಾಯಿಂಟು, ನೀವು ಎಂದಾದರೂ ಒಂದಿನ ಈ ವರ್ಕಿಂಗ್ ಲೈಫಿಂದ ಹೊರಗಡೆ ಬರ್ಬೇಕಲ್ಲ, ಲೈಫ್ ಲಾಂಗ್ ದುಡಿಲಿಕ್ಕಾಗಲ್ಲ. ಹೌದು, ಬರಲೇಬೇಕು. ಸೊ ಆ ಟೈಮ್ದಲ್ಲಿ ನೀವೇನಾದರೂ ಇನ್ಶೂರೆನ್ಸ್ ಕಂಪನಿಗಳಿಗೆ ನನಗೆ ಈಗ ಹೆಲ್ತ್ ಇನ್ಶೂರೆನ್ಸ್ ಬೇಕು, ನನ್ನ ಎಂಪ್ಲಾಯರ್ ಕೊಡ್ತಾ ಇಲ್ಲ ಅಂತ ಹೋದರೆ, ಆ ಏಜ್ದಲ್ಲಿ ಬಿಕಾಸ್ ಆಫ್ ಏಜ್ ಫ್ಯಾಕ್ಟರು ಅಥವಾ ಈ ಹೆಲ್ತ್ ರಿಲೇಟೆಡ್ ಇಶ್ಯೂಸ್ರಿಂದ ಅವಾಗ ಇನ್ಶೂರೆನ್ಸ್ ಕಂಪ್ನಿಗಳು ಔಟ್ರೈಟ್ಲಿ ರಿಜೆಕ್ಟೇ ಮಾಡ್ಬೋದು. ಲೈಫ್ ಇನ್ಶೂರೆನ್ಸ್ ಆದ ನಂತರ ಸೆಕೆಂಡ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅಂದರೆ ಹೆಲ್ತ್ ಇನ್ಶೂರೆನ್ಸನ್ನು ತೊಗೊಳ್ಳೋದು. ಹೆಲ್ತ್ ಇನ್ಶೂರೆನ್ಸನ್ನು ತೊಗೋಬೇಕಂದ್ರೆ ನೀವು ಅನ್ಮ್ಯಾರಿಡ್ ಇದ್ದರೆ ನಿಮ್ಮ ಸಪ್ರೇಟಾಗಿ ಒಂದು ತೊಗೊಳ್ಳಿ, ನಿಮ್ಮ ತಂದೆ ತಾಯಿಗಳಿಗೆ ಒಂದು ಸಪ್ರೇಟಾಗಿ ತೊಗೊಳ್ಳಿ. ಓಕೆ, ನಂತರ ಫ್ಯಾಮ್ಲಿ ಇದ್ದರೆ ಅಂದರೆ ನೀವು ವೈಫು ಅಥವಾ ಮಕ್ಕಳಿದ್ರೆ ನಿಮ್ದೊಂದು ಸಪ್ರೇಟ್ ತೊಗೊಳ್ಳಿ, ನಿಮ್ಮ ತಂದೆ ತಾಯಿಗೆ ಒಂದು ಸಪ್ರೇಟ್ ತೊಗೊಳ್ಳಿ. ಈ ಥರ ಸೆಕೆಂಡ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಹೆಲ್ತ್ ಇನ್ಶೂರೆನ್ಸ್ ಮಾಡಿದರೆ ಏನಾದರೂ ಆಕ್ಸಿಡೆಂಟ್ಲಿ ಹಾಸ್ಪಿಟಲೈಸೇಷನ್ ಆದರೆ ಯು ವಿಲ್ ಬಿಯರ್ ದ ಕಾಸ್ಟ್ ಫ್ರಮ್ ದೇರ್ ಓನ್ಲಿ. ಅದು ನಿಮ್ಮ ಫೈನಾನ್ಷಿಯಲ್ ಲೈಫ್ ಮೇಲೆ ಹೊಡೆತ ಬೀಳಲ್ಲ. ಇದು ಎರಡನೇ ಇನ್ಶೂರೆನ್ಸ್ ನೀವು ತೊಗೋಬೇಕಾಗಿದ್ದು, ಯಾರೇ ಇರಲಿ ಎರಡನೇ ಇನ್ಶೂರೆನ್ಸ್ ತೊಗೋಬೇಕಾಗಿದ್ದು. ಇದನ್ನು ಕೂಡ ಆನ್ಲೈನ್ದಲ್ಲಿ ವಿದೌಟ್ ಎನಿ ಮಿಡಲ್ ಮ್ಯಾನ್ ತೊಗೋಬೋದು ನೀವು. ಮೂರನೇದು, ಬಹಳಷ್ಟು ಜನ ಮಿಸ್ ಮಾಡೋದು, ಇದ್ರ ಬಗ್ಗೆ ವಿಚಾರಣೆ ಮಾಡಿರಲ್ಲ, ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಅಂತ ಇದೆ. ಹೌದು. ಓಕೆ, ಈಗ ನಾನು ಆಗಲೇ ಹೇಳಿದಾಗೆ ಲೈಫ್ ಇನ್ಶೂರೆನ್ಸ್ ಯಾವಾಗ ಹೆಲ್ಪ್ ಆಗುತ್ತೆ ನಿಮಗೆ, ಒಬ್ಬ ಪರ್ಸನ್ ಡೆತ್ ಆದರೆ ಲೈಫ್ ಇನ್ಶೂರೆನ್ಸ್ ಹೆಲ್ಪ್ ಆಗುತ್ತೆ. ಅದೇ ಥರ ಹೆಲ್ತ್ ಇನ್ಶೂರೆನ್ಸ್ ನಾನು ಹೇಳಿದೆ, ಹೆಲ್ತ್ ಇನ್ಶೂರೆನ್ಸ್ ಯಾವಾಗ ಹೆಲ್ಪ್ ಆಗುತ್ತೆ ನಿಮಗೆ, ಒಬ್ಬ ಪರ್ಸನ್ ಹಾಸ್ಪಿಟಲೈಸೇಷನ್ ಆದರೆ ಅಟ್ಲೀಸ್ಟ್ 24 hours ಹಾಸ್ಪಿಟಲೈಸೇಷನ್ ಆದರೆ ಹೆಲ್ತ್ ಇನ್ಶೂರೆನ್ಸ್ ಆಗುತ್ತೆ. ಇದು ಬಿಟ್ಟು ಲೈಫ್ದಲ್ಲಿ ಬಹಳಷ್ಟು ಸಿಚುವೇಶನ್ ಬರುತ್ತೆ. ಒಂದು ಎಕ್ಸಾಂಪಲ್ ಕೊಡ್ಬೇಕಂದ್ರೆ, ಆಕ್ಸಿಡೆಂಟ್ ಆಗುತ್ತೆ, ಆಕ್ಸಿಡೆಂಟ್ ಆಗಿಬಿಟ್ಟು ಡೆತ್ ಆಗಲ್ಲ, ಡಿಸೆಬಿಲಿಟಿ ಆಗಿಬಿಟ್ಟು ಹಾಸ್ಪಿಟಲೈಸೇಷನಲ್ಲಿ ಒಂದು ದಿನ ಇರ್ತಾನೆ, ಆ ನಂತರ ಡಿಸೇಬಲ್ ಆಗಿಬಿಡ್ತಾನೆ. ಆ ನಂತರ ಡಿಸೇಬಲ್ ಆದಾಗ ಲೈಫ್ ಇನ್ಶೂರೆನ್ಸ್ನು ಹೆಲ್ಪ್ ಆಗಲ್ಲ, ಯಾಕೆಂದರೆ ಡೆತ್ ಆಗಿರಲ್ಲ ಪರ್ಸನ್ನು. ಹೆಲ್ತ್ ಇನ್ಶೂರೆನ್ಸು ಟು ಸರ್ಟನ್ ಎಕ್ಸ್ಟೆಂಟ್ ಆ ಗಾಯಗಳು ಮಾಯುವವರಿಗೆ ಮಾತ್ರ ಹೆಲ್ತ್ ಇನ್ಶೂರೆನ್ಸ್ ಹೆಲ್ಪ್ ಆಗುತ್ತೆ. ಆ ನಂತರ ಡಿಸಬಿಲಿಟಿ ಆದರೆ ಏನು ಮಾಡ್ತೀರಾ, ಒಂದು ಕೈ ಕಾಲು ಕಟ್ಟಾಯಿತು, ಒಂದು ಕಣ್ಣು ಹೋಯಿತು, ಈ ಥರ ಆದಾಗ ಈ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಕೂಡ ಹೆಲ್ಪ್ ಆಗುತ್ತೆ. ಇಲ್ಲಿ ಡೆತ್ ಡ್ಯೂ ಟು ಆಕ್ಸಿಡೆಂಟು ಅಥವಾ ಬೇಸ್ ಆನ್ ಡಿಸೇಬಿಲಿಟಿ ಮೇಲೆ ಇವರು ಕ್ಲೇಮನ್ನು ಪ್ರೊಸೆಸ್ ಮಾಡ್ತಾರೆ. ಈ ಮೂರು ಪ್ರಾಡಕ್ಟನ್ನು ನಾನು ಹೇಳಿರೋದು, ಇಟ್ ವಿಲ್ ಬಿ ವೆರಿ ವೆರಿ ಚೀಪ್ ಫಾರ್ ಯು. ಇಟ್ ಹಾರ್ಡ್ಲಿ ಕಾಸ್ಟ್ ಯು ಮೋರ್ ದೆನ್ 1000 or 2000 per month. ನಾವು ಎಲ್ಲೋ ಖರ್ಚು ಮಾಡ್ತಿರ್ತೀವಿ, 1000 ಒಂದು ವೀಕೆಂಡ್ದಲ್ಲಿ ಹೋಗ್ಬಿಟ್ಟು ಎಲ್ಲೋ ಖರ್ಚು ಮಾಡ್ತಿರ್ತೀವಿ. ಅದ್ರ ಬದಲು ಇಂಥ ಬೇಸಿಕ್ ಪ್ರಾಡಕ್ಟ್ಗಳನ್ನು ನಾವು ತೊಗೊಂಡ್ಬಿಟ್ರೆ ನಾವು ಯಾವುದೇ ಎಂಥ ಸಿಚುವೇಶನ್ ಬಂದರೂ ಕೂಡ ಫೇಸ್ ಮಾಡ್ಬೋದು. ಸೊ ಈ ಮೂರು ಇನ್ಶೂರೆನ್ಸನ್ನು ತೊಗೊಳ್ಳೋದು ಇಂಪಾರ್ಟೆಂಟು. ನಾಲ್ಕನೇದು ಫೋರ್ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಎಮರ್ಜೆನ್ಸಿ ಫಂಡು. ಭಾಳಷ್ಟು ಜನ ಇದ್ರ ಕಡೆ ಲಕ್ಷ್ಯನೇ ಕೊಟ್ಟಿರಲ್ಲ. ಈಗ ನಾನು ಎಷ್ಟೋ ಕ್ಲೈಂಟ್ಗಳನ್ನ ನೋಡಿರ್ತೀನಿ, ಈಗ 1 ಲಕ್ಷದಿಂದ 10 ಲಕ್ಷ 20 ಲಕ್ಷ ಇನ್ಕಮ್ ಇರುವಂಥ ಕ್ಲೈಂಟ್ಗಳನ್ನ ನೋಡಿರ್ತೀನಿ. ಬಟ್ ನಾನು ಏನು ಒಂದು ನೋಡಿರ್ತೀನಿ ಅಂದರೆ, ಅವ್ರಿಗೇನಾದರೂ ಇವತ್ತೇ ಇನ್ಕಮ್ ಸ್ಟಾಪ್ ಆದರೆ ದೇ ಕಾಂಟ್ ಈವನ್ ಸಸ್ಟೈನ್ ಫಾರ್ 6 to 12 months. ಬರ್ತಾ ಇರುತ್ತೆ ಇನ್ಕಮ್ಮು, ಸ್ಪೆಂಡ್ ಮಾಡ್ತಾ ಇರ್ತಾರೆ. ದೇ ನೆವರ್ ಥಿಂಕ್ ದ್ಯಾಟ್ ಒಂದಾದರೂ ಒಂದಿನ ನಾನು ಇನ್ಕಮ್ ಲಾಸ್ ಆದರೆ ನಾನು ಹ್ಯಾಕ್ ಜೀವನ ಸಾಗಿಸಬರಲಿ ಅಂತ. EMI ಕಮಿಟ್ಮೆಂಟ್ ಅದೆಲ್ಲ ಇರುತ್ತೆ. ಸೊ ಅದಕ್ಕೋಸ್ಕರ ನಿಮ್ಮದೇ ಆದಂಥ ಒಂದು ಎಮರ್ಜೆನ್ಸಿ ಫಂಡ್ ಇಟ್ಕೊಳ್ಳೋದು ಒಳ್ಳೆಯದು. ಎಮರ್ಜೆನ್ಸಿ ಫಂಡ್ ಅಂದ ತಕ್ಷಣ ಅದಕ್ಕೆ ಏನು ದೊಡ್ಡ ಕ್ಯಾಲ್ಕುಲೇಷನ್ ಏನು ಬೇಕಾಗಿಲ್ಲ. ಸಿಂಪಲ್ ಆಗಿ ನಿಮ್ದು 25,000 ಇನ್ಕಮ್ ಇದೆಯಲ್ಲ, ತಿಂಗಳಿಗೆ ಒಂದು 10,000 ಖರ್ಚಿದೆ ಅಂತ ತಿಳ್ಕೊಳ್ಳಿ. 10,000 ಖರ್ಚದಲ್ಲಿ ಮನೆ ಖರ್ಚು ಇರ್ಬೋದು, ಈ ಇನ್ಶೂರೆನ್ಸ್ ಪ್ರೀಮಿಯಮ್ ಇರ್ಬೋದು, ನಿಮ್ಮ ಮನೆ ಬಾಡಿಗೆ ಇರ್ಬೋದು, ಅಥವಾ ಯಾವುದೇ ಖರ್ಚಿರಲಿ, ಅಥವಾ EMIನೂ ಹಿಡ್ಕೊಳ್ಳಿ, ಬೇಕಾದ್ರೆ ಒಂದು 5,000 EMI ಅಂತ ತಿಳ್ಕೊಳ್ಳಿ. ಸೊ ಎಲ್ಲ EMI ಹಿಡ್ಕೊಂಡ್ಬಿಟ್ಟು ಒಂದು EMI ಮತ್ತು ಬೇರೆ ಖರ್ಚು ಇಟ್ಕೊಂಡ್ಬಿಟ್ಟು ಒಂದು 15,000 ಇದೆ ಅಂತ ತಿಳ್ಕೊಳ್ಳಿ. 15,000 6 times ಅಂದರೆ 6 times ಅಥವಾ 12 times. ನಿಮ್ಮ ಮೇಲೆ ಬಹಳಷ್ಟು ಜನ ಡಿಪೆಂಡೆಂಟ್ ಇದ್ದಾರೆ, ನೀವು ಮನೆಯಲ್ಲಿ ಒಬ್ಬರೇ ಇದ್ದೀರಿ ಅಂದರೆ ಬೇಕಾದ್ರೆ 12 ತಿಂಗಳವರೆಗೆ ಮಾಡಿ. 12 ತಿಂಗಳವರೆಗೆ ಮಾಡಿದಾಗ ಏನಾಗುತ್ತೆ ಅಂದರೆ, ಅಕಸ್ಮಾತ್ ನಿಮ್ಮ ಇನ್ಕಮ್ ಸ್ಟಾಪ್ ಆಯಿತು, ಆವಾಗ ಈ ಎಮರ್ಜೆನ್ಸಿ ಫಂಡಿಂದ ಅಟ್ಲೀಸ್ಟ್ ಒಂದು 12 months ವರೆಗೆ ನೀವು ಯಾವುದೇ ತೊಂದರೆ ಇಲ್ಲದೆ ಇರ್ಬೋದು.
ಎರಡನೇ ಇಂಪಾರ್ಟೆಂಟ್ ಏನಂದರೆ ನಾವೆಲ್ಲದೂ ಪ್ಲ್ಯಾನ್ ಮಾಡಿರ್ತೀವಿ ಜೀವನದಲ್ಲಿ, ಬಟ್ ಒಂದಿಷ್ಟು ಸಾರಿ ಏನಾಗುತ್ತೆ ಅಂದರೆ ಅನ್ಪ್ಲ್ಯಾನ್ಡ್ ಎಕ್ಸ್ಪೆನ್ಸಸ್ ಬರುತ್ತೆ ಜೀವನದಲ್ಲಿ. ಸಡನ್ ಆಗಿ ಟಿ ವಿ ಕೆಟ್ಬಿಡೋದು, ಸಡನ್ ಆಗಿ ನಮ್ಮ 2 ವೀಲರ್ದಲ್ಲಿ ರಿಪೇರಿ ಆಗೋದು. ಸೊ ಇಂಥ ಸಿಚುವೇಶನ್ದಲ್ಲಿ ಇಂತಹ ಖರ್ಚುಗಳನ್ನು ಮ್ಯಾನೇಜ್ ಮಾಡಲಿಕ್ಕೂ ಕೂಡ ಈ ಎಮರ್ಜೆನ್ಸಿ ಫಂಡ್ ಯೂಸ್ ಆಗ್ಬೋದು. ಸೊ ಈ 4 ಸ್ಟೆಪ್ಸ್ ಏನಿದೆಯಲ್ಲ, ಇಟ್ ಇಸ್ ಅ ಕೈಂಡ್ ಆಫ್ ಎ ಬೇಸಿಕ್ಸ್ ಫಾರ್ ಯು. ಇದನ್ನು ಆದ್ಮೇಲೆ ನೀವು ಬೇರೆ ಕಡೆ ನೀವು ಲಕ್ಷ್ಯ ಕೊಡಬೇಕು. ಇಲ್ಲ ಅಂದ್ರೆ ಏನಾಗುತ್ತಂದ್ರೆ ನಮ್ಮ ಫೌಂಡೇಶನ್ನೇ ಸರಿಯಾಗಿಲ್ಲ, ನಾನು ಬಿಲ್ಡಿಂಗ್ ಕಟ್ತಾ ಇದ್ದೀನಿ ಅಂದ್ರೆ ಇಟ್ ಮೇ ಕೊಲ್ಯಾಪ್ಸ್ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಅಲ್ಲ. ಈ ಎಮರ್ಜೆನ್ಸಿ ಫಂಡನ್ನು ಎಲ್ಲಿ ಇಡಬೇಕಂದ್ರೆ, ರಾತ್ರಿ ನನಗೆ ಎಮರ್ಜೆನ್ಸಿ ಬಂದರೂ ಕೂಡ ನನಗೆ ಆ ದುಡ್ಡು ಸಿಕ್ಕಿರಬೇಕು ಅಂಥ ಕಡೆ ಸೇಫ್ ಆಗಿ ಸಿಂಪಲ್ ಆಗಿ ಬ್ಯಾಂಕ್ ಎಫ್ ಡಿಯಲ್ಲಿ ಇಟ್ಟರೆ ಸಾಕು. ಓಕೆ. ಸೊ ಈ ಥರ ಈ ಬೇಸಿಕ್ಸನ್ನು ಫಸ್ಟ್ ಕವರ್ ಮಾಡಿ ದೆನ್ ಯು ಕ್ಯಾನ್ ಥಿಂಕ್ ಅಬೌಟ್ ಇನ್ವೆಸ್ಟ್ಮೆಂಟ್. ಫಸ್ಟ್ ಸ್ಟೆಪ್ ಯಾರೇ ಬಂದರೂ ಕೂಡ, ಇವನ್ ಫೈನಾನ್ಷಿಯಲ್ ಪ್ಲಾನಿಂಗಿಗೆ ಬಂದರೂ ಕೂಡ ಇದನ್ನೇ ನಾವು ಹೇಳೋದು. ಇದನ್ನು ನಾನು ಸಿಂಪಲ್ ಆಗಿ ಒಬ್ಬ ಲೇಮ್ಯಾನಿಗೂ ಕೂಡ ತಾನೇ ಮಾಡ್ಕೊಳ್ಳುವಂಥ ಒಂದು ಎಕ್ಸಾಂಪಲ್ಸ್ ಕೊಟ್ಬಿಟ್ಟು ನಾನು ನಿಮ್ಗೆ ಹೇಳಿದ್ದೀನಿ. ಓಕೆ, ಗ್ರೇಟ್. ಈ ಥರ ಮಾಡಿದಾಗ ಏನಾಗುತ್ತೆ, ಅವ್ರಿಗೆ ಏನೇ ಚಾಲೆಂಜಸ್ ಬಂದ್ರೂ ಅದನ್ನ ಹ್ಯಾಂಡಲ್ ಮಾಡೋ ಕೆಪಾಸಿಟಿ. ಕರೆಕ್ಟ್. ಲೈಕ್ 12 months ಫಂಡ್ ಇದ್ರೆ ಕರೆಕ್ಟ್, ಭಯನೇ ಇರಲ್ಲ. ಕರೆಕ್ಟ್. ಫೈನಾನ್ಷಿಯಲಿ ಯಾವುದಾದ್ರೂ ಒಂದು ರೈಟ್ ಟೈಮ್ ಇದೆಯಾ ಮನೆ ತಗೊಳ್ಳೋದಕ್ಕೆ? ಓಕೆ, ಮನೆ ತಗೊಳ್ಳೋದಕ್ಕೆ ರೈಟ್ ಟೈಮ್ ಅಂತ ಏನಿಲ್ಲ. ಬಟ್ ಯೂಸಲಿ ಏನು ಮಾಡ್ತಾರಂದ್ರೆ ಜನ, ಇಟ್ ಈಸ್ ಆಲ್ ಬಿಕಾಸ್ ಆಫ್ ದ ಪೀರ್ ಪ್ರೆಷರು. ಏನು ಮಾಡ್ತಾರಂದ್ರೆ, ಒಬ್ಬ ಪರ್ಸನ್ನು ಕಾಲೇಜ್ ಮುಗಿಸ್ತಾನೆ, ಕಾಲೇಜ್ ಮುಗಿದ ತಕ್ಷಣ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ. ಅರ್ನಿಂಗ್ ಸ್ಟಾರ್ಟ್ ಆಗಿದ ತಕ್ಷಣ ತಂದೆ ತಾಯಿಗಳಿಗೆ ಏನಿರುತ್ತೆ ಅಂದರೆ, ಎಲ್ಲಿ ನನ್ನ ಮಗ ದುಡ್ಡನ್ನು ಹಾಳು ಮಾಡ್ತಾನೋ ಅಂದ್ಬಿಟ್ಟು EMI ಕಮಿಟ್ಮೆಂಟ್ ಮಾಡಿದರೆ ಸಾಕು ಅಂದ್ಬಿಟ್ಟು ಮನೆ ತಗೋ ರಿಯಲ್ ಎಸ್ಟೇಟ್ದಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಅಂತ ಸ್ಟಾರ್ಟ್ ಮಾಡ್ತಾರೆ. ಅದೇ ಥರ ಈ ಸೊಸೈಟಿಯಲ್ಲಿ ಏನಾಗಿದೆ ಅಂದರೆ, ತಂದೆ ತಾಯಿನ ಬಿಟ್ಬಿಡಿ, ತಂದೆ ತಾಯಿನ ಸ್ವಲ್ಪ ಬೇಕಾದರೆ ನೀವು ಕನ್ವಿನ್ಸ್ ಮಾಡ್ಬೋದು. ಪಕ್ಕದ ಮನೆಯವರು, ಫ್ರೆಂಡ್ಸು, ಕಲೀಗ್ಸು ಅಥವಾ ರಿಲೇಟಿವ್ಸು, ನಿಮಗೇನಾದರೂ ಈ ಫಿಸಿಕಲ್ ಅಸೆಟ್ಸ್ ಕಂಡ್ರೆ ಮಾತ್ರ ನಾವು ಇವರು ಶ್ರೀಮಂತರು ಅನ್ನುವಂಥ ಒಂದು ಮನೋಭಾವ ಬೆಳೆದ್ಬಿಟ್ಟಿದೆ. ಹೌದು. ದೊಡ್ಡ ಮನೆ, ದೊಡ್ಡ ಕಾರು ಇದೆಲ್ಲ ಇದ್ದರೆ ಮಾತ್ರ ಅವರು ಫೈನಾನ್ಷಿಯಲಿ ವೆಲ್ ಟು ಡೂ ಅಂತ. ಬಟ್ ಅದ್ರ ಹಿಂದೆ ಅವ್ರ ಪಟ್ಟ ಶ್ರಮ ಅಥವಾ ಅವ್ರಿಗೆ EMI ಕಮಿಟ್ಮೆಂಟು ಅದನ್ನು ಯಾರೂ ಲಕ್ಷ್ಯ ಕೊಡಲ್ಲ. ಸೊ ಏನು ಮಾಡ್ತಾರೆ ಅಂದರೆ, ಈ ಯಂಗ್ ಅರ್ನರ್ ಸ್ಟಾರ್ಟ್ ಮಾಡಿದ ತಕ್ಷಣ ತಂದೆ ತಾಯಿ ಹೇಳ್ತಾರೆ, ಬಾಡಿಗೆ ಮನೆಯಲ್ಲಿ ಯಾಕಿರ್ತೀಯ, ಸ್ವಂತ ಮನೆ ಮಾಡ್ಕೋ. ನಂತರ ಈ ಮ್ಯಾರೇಜ್ ಮಾಡ್ಬೇಕಾದ್ರೆ ಫಸ್ಟ್ ಕಂಡೀಷನ್ ಇವ್ರಿಗೆ ಸ್ವಂತ ಮನೆ ಇದೆಯಲ್ಲೋ ಅಂತ ಅದೊಂದು ನೋಡ್ತಾರೆ. ಸೊ ಅದಕ್ಕೋಸ್ಕರ ಆಬ್ಲಿಗೇಷನ್ಗೋಸ್ಕರ ಸ್ವಂತ ಮನೆ ತಗೊತಾರೆ. ತಗೊಳ್ಳುವಾಗಲೂ ಕೂಡ ಏನು ಮಾಡ್ತಾರಂದ್ರೆ, ರಿಯಲ್ ಎಸ್ಟೇಟ್ ಅಂತ ಬಂದಾಗ ಒಂದು 2-3 ಪಾಯಿಂಟನ್ನು ನೀವು ತುಂಬ ಗಮನವಿಟ್ಟು ಮಾಡಬೇಕು. ಪ್ರಾಪರ್ಟಿಯನ್ನು ತಗೊತಾ ಇದ್ದೀನಂದರೆ, ವೆದರ್ ಐ ಆಮ್ ಬೈಯಿಂಗ್ ದ್ಯಾಟ್ ಪ್ರಾಪರ್ಟಿ ಫಾರ್ ಮೈ ಓನ್ ಯೂಸೇಜ್ ಆರ್ ಎಲ್ಸ್ ಇನ್ವೆಸ್ಟ್ಮೆಂಟ್ ಅಂತ. ಈ ಕ್ಲಾರಿಫಿಕೇಶನ್ ಅಥವಾ ಈ ಸೆಗ್ರಿಗೇಷನ್ ಮಾಡೋದು ಇಂಪಾರ್ಟೆಂಟು. ಬಹಳಷ್ಟು ಜನರಿಗೆ ಈ ಸೆಗ್ರಿಗೇಷನ್ ಮಾಡಲಿಕ್ಕೆ ಬರಲ್ಲ. ಸೊ ಈಗ ನೀವು ಸ್ವಂತ ಯೂಸೇಜ್ಗೋಸ್ಕರ ನೀವು ಮನೆ ತೊಗೊತಾ ಇದ್ದರೆ, ಇಟ್ ಈಸ್ ನಾಟ್ ಎಟ್ ಆಲ್ ಆ್ಯನ್ ಇನ್ವೆಸ್ಟ್ಮೆಂಟು. ಓಕೆ. ಅದು ನಿಮ್ಮ ಕಮೋಡಿಟಿ ಆಗಿರುತ್ತೆ. ಅಲ್ಲಿ ನೀವು ಇರ್ತಿರ್ತೀರ, ಅಲ್ಲಿ ನೀವು ಪ್ರೈಸ್ ಅಪ್ ಆಗಿದೆ ಅಂದ ತಕ್ಷಣ ಅದನ್ನು ಮಾರಲ್ಲ ಅಲ್ವಾ. ಇಟ್ ಈಸ್ ನಾಟ್ ಆ್ಯನ್ ಇನ್ವೆಸ್ಟ್ಮೆಂಟು. ಸೊ ಅದಕ್ಕೋಸ್ಕರ ಈ ಫಸ್ಟ್ ನಿಮ್ಮ ಕ್ಲಾರಿಟಿ ಏನಿರ್ಬೇಕಂದ್ರೆ, ನಾನು ಈ ಪ್ರಾಪರ್ಟಿ ತೊಗೊಳ್ತಾ ಇರೋದು ನನಗೆ ಯೂಸ್ ಮಾಡಲಿಕ್ಕನ ಅಥವಾ ಇನ್ವೆಸ್ಟ್ಮೆಂಟ್ ಅಂತ. ನಿಮಗೆ ಯೂಸ್ ಮಾಡಲಿಕ್ಕೆ ಅಂದರೆ ಅದಕ್ಕಿರುವಂಥ ಮಾನದಂಡಗಳೇ ಬೇರೆ. ಅದಕ್ಕೆ ನೀವು ಕ್ಲಾರಿಟಿ ಇರಬೇಕು. ಏನಂದರೆ, ನನ್ನ ಅಫೋರ್ಡೆಬಿಲಿಟಿ ಇದೆಯಾ, ನನ್ನ ಕಂಫರ್ಟ್ ಇದೆಯಾ, ನನಗೆ ಯೂಸ್ ಆಗುತ್ತಾ. ಅಫೋರ್ಡೆಬಿಲಿಟಿ ಇದೆ ಅಂದ ತಕ್ಷಣ, ಫಾರ್ ಎಕ್ಸಾಂಪಲ್ ಎಸ್ಪೆಷಲಿ ಸ್ಯಾಲರಿಡ್ ಕ್ಲಾಸ್ ಅವರಿಗೆ, ಬ್ಯಾಂಕ್ನವರಿಗೆ ಚೆನ್ನಾಗಿ ಗೊತ್ತು ಇವರು EMI ಮಿಸ್ ಮಾಡಲ್ಲ ಅಂದ್ಬಿಟ್ಟು. ಸೊ ಏನು ಮಾಡ್ತಾರಂದರೆ, 10-20% ನೀವು ಡೌನ್ ಪೇಮೆಂಟ್ ಕೊಟ್ಬಿಡಿ, 80 to 90% ನಾವು EMI ಲೋನ್ ಕೊಡ್ಲಿಕ್ಕೆ ರೆಡಿ ಇದ್ದೀವಿ ಅಂತಾರೆ. ಸೊ ಇವ್ರೇನು ತಿಳ್ಕೊತಾರೆ, ನಾನು ಸ್ವಂತ ಮನೆಯಲ್ಲಿ ಬಾಡಿಗೆ ಮನೆಯಲ್ಲಿ ಒಂದು 20,000-30,000 ಬಾಡಿಗೆ ಕೊಡ್ತಾ ಇದ್ದೀನಿ, ಅದೇ 25-30,000 ನಾನು EMI ಕೊಟ್ಟರೆ ನಾನು ಮನೆ ಆಗುತ್ತಲ್ಲ ಅಂದ್ಬಿಟ್ಟು ಹೋಗ್ಬಿಡ್ತಾರೆ. ಹೌದು, ಫೈನ್. ಅವಾಗ ಏನಾಗುತ್ತಂದ್ರೆ, ನೀವು ಒಂದು 50 ಲಕ್ಷ ಅಥವಾ 1 ಕೋಟಿ ಪ್ರಾಪರ್ಟಿ ತಗೋತಾ ಇದ್ದೀರಾ, EMI 20 ವರ್ಷ 25 ವರ್ಷದವರೆಗೆ ನೀವು ಕಟ್ತಾ ಇದ್ದೀರಾ ಅಂದರೆ ಎಷ್ಟು ಇಂಟ್ರೆಸ್ಟ್ ಕಟ್ತೀರ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಕಾಸ್ಟ್ ಆಫ್ ದ ಪ್ರಾಪರ್ಟಿ ಅವಾಗ 1 ಕೋಟಿ ಇರಲ್ಲ. ನೀವು 1 ಕೋಟಿ ಮನೆ ತೊಗೊಂಡ್ಬಿಟ್ಟು ನೀವು ಒಂದು 75-80 ಲಕ್ಷ ಲೋನ್ ತೊಗೊಂಡ್ರೆ ಒಂದು 75,000-80,000 EMI ಆಗಿಬಿಡುತ್ತೆ. ಆ 75,000-80,000 ಒಂದು 20 ವರ್ಷದ ಕಟ್ಟಿದರೆ ಅದರಲ್ಲಿ 1.5 ಕೋಟಿ ರೂಪಾಯಿ ನೀವು ಇಂಟ್ರೆಸ್ಟೇ ಕಟ್ಟಿರ್ತೀರ. ಸೊ ಅವಾಗ ಮನೆ ವ್ಯಾಲ್ಯೂ 1 ಕೋಟಿ ಅಲ್ಲ, ನೀವು ತೊಗೊಂಡಿರೋದು 2.5-3 ಕೋಟಿ ಆಗುತ್ತೆ. ಸೊ ಅದನ್ನು ಯಾರೂ ಗಮನಿಸೋದೇ ಇಲ್ಲ. 1ನೇ ಪಾಯಿಂಟು. 2ನೇ ಪಾಯಿಂಟು, ನಾನು ಬಾಡಿಗೆ ಮನೆಯಲ್ಲಿ ಇರಿ ಅಂತ ಹೇಳಲ್ಲ, ನೀವು ಸ್ವಂತ ಮನೆ ತೊಗೊಳ್ಳೇಬೇಕು. ಹಾಗಂದ ತಕ್ಷಣ ಕಣ್ಣು ಮುಚ್ಚಿ EMI ಕಮಿಟ್ ಆಗಬೇಡಿ. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರ ಒಂದು 100 ರೂಪಾಯಿ ಇನ್ಕಮ್ ಇದೆ ಅಂತ ತಿಳ್ಕೊಳ್ಳಿ. 100 ರೂಪಾಯಿ ಇನ್ಕಮ್ ಇದ್ದರೆ ಒಂದು 50 ರೂಪಾಯಿ ನಿಮ್ಮದು ಮನೆ ಖರ್ಚಿದೆ ಅಂತ ತಿಳ್ಕೊಳ್ಳಿ. 50 ರೂಪಾಯಿ ಉಳಿತಾ ಇದ್ದರೆ ಫಸ್ಟು ನಿಮ್ಮ ಜೀವನದಲ್ಲಿ ನೀವು ಸ್ವಂತ ಮನೆಯಲ್ಲಿರ್ರಿ ಅಥವಾ ಬಾಡಿಗೆ ಮನೆಯಲ್ಲಿರ್ರಿ, ದೇರ್ ಆರ್ ಸರ್ಟನ್ ಫೈನಾನ್ಷಿಯಲ್ ಆಬ್ಲಿಗೇಷನ್ಸ್ ಇವೆ. ಫಾರ್ ಎಕ್ಸಾಂಪಲ್ಲು, ನೀವು ಮುಂದೆ ಫ್ಯಾಮಿಲಿ ಮಾಡಿಕೊಂಡ್ರೆ ನಿಮ್ಮ ಮಕ್ಕಳ ಎಜುಕೇಷನು, ಮಕ್ಕಳ ಮ್ಯಾರೇಜ್ ಬಿಟ್ಬಿಡಿ, ಮಕ್ಕಳ ಎಜುಕೇಷನ್ನು,
ನಾನು ಸ್ವಂತ ಮನೆ ಮಾಡಿಕೊಂಡೆ, ಅದಕ್ಕೋಸ್ಕರ ನೀನು ಗ್ರ್ಯಾಜುಯೇಷನನ್ನು ಇನ್ನೊಂದು 2 ವರ್ಷ ಆದ ನಂತರ ಪೋಸ್ಟ್ಪೋನ್ ಮಾಡಿಬಿಟ್ಟು ಮಾಡು ಅಂತ ಹೇಳಲಿಕ್ಕಾಗಲ್ಲ ಮಕ್ಕಳಿಗೆ. 18 ವರ್ಷ ಆದ ನಂತರ ಆ ಮಕ್ಕಳಿಗೆ ಗ್ರ್ಯಾಜುಯೇಷನ್ಗೆ ದುಡ್ಡು ಕೊಡಲೇಬೇಕು ನೀವು ಅಲ್ವಾ. ಸೊ ಅದೇ ಥರ ಈ ಮ್ಯಾಂಡೇಟ್ರಿ ನಿಮ್ಮ ಜೀವನದಲ್ಲಿ ಇರುವಂಥ ಗೋಲ್ಗಳ ಬಗ್ಗೆ ಫಸ್ಟ್ ಗಮನ ಹರಿಸಿರಿ. ಒಂದು, ಮಕ್ಕಳ ಎಜುಕೇಷನ್ನು. ಎರಡನೇದ್ದು ನಿಮ್ಮ ರಿಟೈರ್ಮೆಂಟ್ ಎಂದಾದರೂ ಒಂದಿನ ಬಂದೇ ಬರ್ಬೋದು. ಎಸ್ಪೆಷಲಿ ನೀವೇನಾದರೂ ಪ್ರೈವೇಟ್ ಸೆಕ್ಟರಲ್ಲಿದ್ದರೆ 60 ವರ್ಷಕ್ಕೆ ರಿಟೈರ್ ಆಗ್ತೀನಿ ಅಂದರೆ ಅದು ಶುದ್ಧ ಸುಳ್ಳು. ಹೌದು, ರಿಟೈರ್ಮೆಂಟ್ ಯಾವಾಗ ಬೇಕಾದರೂ ನಿಮಗೆ ಫೇಸ್ ಆಗ್ಬೋದು. ಸೊ ಅದಕ್ಕೋಸ್ಕರ ಅದಕ್ಕೆ ಇಂಥ ಮ್ಯಾಂಡೇಟ್ರಿ ಗೋಲ್ಗಳಿಗೆ ಫಸ್ಟ್ ಕಮಿಟ್ ಆಗಿಬಿಟ್ಟು ಅದಕ್ಕೊಂದು 30 ರೂಪಾಯಿ ಖರ್ಚಾಗದೆ ಅಂತ ತಿಳ್ಕೊಳ್ಳಿ. 100 ರೂಪಾಯಿದಲ್ಲಿ 50 ರೂಪಾಯಿ ನೀವು ಮನೆ ಖರ್ಚಿಗೆ ಯೂಸ್ ಮಾಡ್ತಾ ಇದ್ದೀರಾ, 30 ರೂಪಾಯಿ ಇಂಥ ಮ್ಯಾಂಡೇಟ್ರಿ ಗೋಲ್ಗಳಿಗೆ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ. ಸೊ ಅವಾಗ 20 ರೂಪಾಯಿ ಉಳಿತಲ್ಲ, ಆ 20 ರೂಪಾಯಿನ ಬೇಕಾದರೆ ನೀವು ಮನೆ ತೊಗೊಳಕ್ಕೆ ಯೂಸ್ ಮಾಡಿ. ಡೌನ್ ಪೇಮೆಂಟ್ ಅಕ್ಯುಮುಲೇಟ್ ಮಾಡಿಬಿಟ್ಟು ನಿಮ್ಮ ಮುಂದೆ ಫುಲ್ ಅಕ್ಯುಮುಲೇಟ್ ನೀವು ಮಾಡ್ಕೊಳ್ಳಿಕ್ಕಾಗಲ್ಲ ಅಂದರೆ ಆ EMI ಕಮಿಟ್ಮೆಂಟ್ ಎಷ್ಟಿರ್ಬೇಕಂದ್ರೆ ಆ 20 ರೂಪಾಯಿ ಒಳಗಡೆ ಇರಬೇಕು. ಅದ್ರ ಬಿಟ್ಬಿಟ್ಟು ನಾನು 50 ರೂಪಾಯಿ ಉಳಿತಾ ಇದೆ ನನ್ನ ಹತ್ರ ಅಂದ್ಬಿಟ್ಟು 50 ರೂಪಾಯಿಗೂ ನೀವು ಕಮಿಟ್ ಆದರೆ ಇಂಥ ಮ್ಯಾಂಡೇಟ್ರಿ ಗೋಲ್ಗಳಿಗೆ, ನಿಮ್ಮ ಮಕ್ಕಳ ಎಜುಕೇಷನ್ಗೆ, ನಿಮ್ಮ ರಿಟೈರ್ಮೆಂಟಿಗೆ ನೀವು ಲೇಟಾಗಿ ಸ್ಟಾರ್ಟ್ ಮಾಡೋದು ಅಥವಾ ಸ್ಟಾರ್ಟ್ ಮಾಡದೇ ಇರೋದ್ರಿಂದ ಅಂಥ ಟೈಮ್ದಲ್ಲಿ ತುಂಬ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಬ್ಲೈಂಡಾಗಿ ಜನ ಹೇಳ್ತಾ ಇದ್ದಾರೆ ನಾನು ಸ್ವಂತ ಮನೆ ತೊಗೊಳ್ಳೇಬೇಕು, ಸ್ವಂತ ಮನೇಲಿ ಇರಲೇಬೇಕು ಅಂದ್ಬಿಟ್ಟು ಕಣ್ಣು ಮುಚ್ಚಿಬಿಟ್ಟು EMI ಟ್ರಾಪಿಗೆ ಹೋಗ್ಬೇಡಿ. ಅದಕ್ಕೆ ಹೇಳ್ತಾರೆ ಇವತ್ತಿನ ಕಾಲದಲ್ಲಿ ಜೈಲಲ್ಲಿ ಇರೋರಂದ್ರೆ ಯಾರಂದ್ರೆ ಈ ಜೈಲಲ್ಲಿ ಇರೋರಲ್ಲಂತೆ, EMI ಟ್ರಾಪ್ದಲ್ಲಿ ಇರೋರಂತೆ. ಸೊ ಆ ಲೆವೆಲಿಗೆ ಬಂದ್ಬಿಟ್ಟಿದ್ದೀವಿ ನಾವು. ಎಲ್ಲ ನಮ್ಮ ಎಕ್ಸ್ಪೆನ್ಸಸ್ಸಿಗೂ ನಾವು ಇಮಿಡಿಯೇಟ್ ಆಗಿ ನಮಗೆ ಬೇಕಾಗಿದೆ ಇನ್ಸ್ಟಂಟ್ ಗ್ರಾಟಿಫಿಕೇಶನ್. ಅದಕ್ಕೆ ಇನ್ಸ್ಟಂಟ್ ಗ್ರಾಟಿಫಿಕೇಶನ್ ಅಂತಾರೆ. ಅಂದ್ರೆ ಇವತ್ತು ಬೇಕಂದ್ರೆ ನನಗೆ ಅದು ತಗೊಳ್ಳೇಬೇಕು, ಅದನ್ನ ತಗೊಳ್ಳೋಕ್ಕೋಸ್ಕರ ನಾವು ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ಬೈ ಹುಕ್ ಕೊರ್ಬೇಕು. ಏನ್ ಮಾಡ್ತೀವಿ, ನನ್ನ ಹತ್ರ ದುಡ್ಡಿಲ್ಲ ಅಂದ ತಕ್ಷಣ ವಿಲ್ ಗೋ ಫಾರ್ EMI ಟ್ರಾಪ್. ಸೊ ಇದು ತುಂಬಾ ಆಗ್ತಾ ಇದೆ. ಇದನ್ನು ಮಾಡಬೇಡಿ ಅಂತ ಒಂದು ಕ್ಲಾರಿಟಿಯಿಂದ ಹೋಗಿ. ನಂತರ ಇದು ಸ್ವಂತ ಮನೆಗೋಸ್ಕರ ಆಯಿತು. ಈ ಸ್ವಂತ ಮನೆ ಇದೆ, ನಾನು ಪ್ರಾಪರ್ಟಿ ತಗೋತಿದ್ದೀನಿ ಅಂತ ಅಂದಾಗ ಇಟ್ ಈಸ್ ಆ್ಯನ್ ಇನ್ವೆಸ್ಟ್ಮೆಂಟ್ ಅಲ್ವಾ ನಿಮಗೆ. ಸೊ ಆವಾಗ ನೀವು ಏನು ಮಾಡ್ಬೇಕಂದ್ರೆ ಯು ಹ್ಯಾವ್ ಟು ಥಿಂಕ್ ಆ್ಯಸ್ ಇಫ್ ಆ್ಯನ್ ಇನ್ವೆಸ್ಟರ್. ಕಣ್ಣು ಮುಚ್ಚಿಬಿಟ್ಟು ಬರೀ ನನಗೆ ಎಮೋಷ್ನಲ್ ಆ್ಯಂಗಲ್ದಿಂದ ನಾನು ಮತ್ತೊಬ್ಬರಿಗೆ ತೋರಿಸ್ಬೇಕಾಗಿದೆ, ನನ್ನ ಹತ್ರ ಇಷ್ಟು ದೊಡ್ಡ ಪ್ರಾಪರ್ಟಿ ಇದೆ, ಅಷ್ಟು ದೊಡ್ಡ ಪ್ರಾಪರ್ಟಿ ಇದೆ ಅಂತ ತೋರಿಸ್ಬೇಕಾಗಿದೆ ಅನ್ನೋದಕ್ಕೋಸ್ಕರ ಮಾಡಬೇಡಿ. ರಿಯಲ್ ಎಸ್ಟೇಟನ್ನು ನೀವು ಅಥವಾ ಪ್ರಾಪರ್ಟಿಯನ್ನು ಇನ್ವೆಸ್ಟ್ಮೆಂಟ್ ಅಂತ ಟ್ರೀಟ್ ಮಾಡ್ತಾ ಇದ್ದರೆ ಯು ಹ್ಯಾವ್ ಟು ಥಿಂಕ್ ಆ್ಯಸ್ ಇಫ್ ಆ್ಯನ್ ಇನ್ವೆಸ್ಟರ್. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಂಪಾರ್ಟೆಂಟ್ ನೀವು ಆಸ್ಪೆಕ್ಟ್ ನೀವು ಏನು ಮಾಡ್ಬೇಕಂದ್ರೆ ಇಟ್ ಇಸ್ ರಿಯಲ್ ಎಸ್ಟೇಟ್ ಈಸ್ ಆಲ್ಸೋ ಎನ್ ಅಸೆಟ್ ಕ್ಲಾಸು. ನಾನು ಅದರಲ್ಲಿ ಹೂಡಿಕೆ ಮಾಡಬೇಡಿ ಅಂತ ಹೇಳಲ್ಲ, ಬಟ್ ಹಾಗಂತ ತಕ್ಷಣ ಕಣ್ಣು ಮುಚ್ಚಿ ಹೋಗ್ಬಿಟ್ಟು ಎಲ್ಲದೂ ಅಲ್ಲಿ ಹೂಡಿಕೆ ಮಾಡಿ ಅಂತ ಹೇಳಲ್ಲ. ಅದಕ್ಕೆ ಅದರದೇ ಆದಂಥ ಪಾಸಿಟಿವಿಟಿ ನೆಗೆಟಿವಿಟಿ ಇದೆ. ಅದೇ ಥರ ಈಗ ಫಾರ್ ಎಕ್ಸಾಂಪಲ್ ಬೆಂಗಳೂರಲ್ಲಿ ನೀವು ಪ್ರಾಪರ್ಟಿ ತೊಗೊಂಡಿದ್ದೀನಿ ಅಂದರೆ ಎಲ್ಲ ಪ್ರಾಪರ್ಟಿ ರೇಟ್ಗಳು ಒಂದೇ ರೀತಿಯಲ್ಲಿ ಅಪ್ ಆಗಿವೆ ಅಂತಿಲ್ಲ. ಒಂದಿಷ್ಟು ಏರಿಯಾದಲ್ಲಿ ತುಂಬ ಅಪ್ ಆಗಿವೆ, ಒಂದಿಷ್ಟು ಏರಿಯಾದಲ್ಲಿ ತುಂಬ ಸ್ಲೋ ಆಗಿ ಅಪ್ ಆಗಿವೆ. ಸೊ ಅದಕ್ಕೋಸ್ಕರ ನೀವು ಪ್ರಾಪರ್ಟಿ ತೊಗೊಳ್ತಾ ಇದ್ದರೆ ಆ್ಯಸ್ ಎನ್ ಇನ್ವೆಸ್ಟ್ಮೆಂಟ್ ಅಂತ ತೊಗೊತಾ ಇದ್ರೆ ಫಸ್ಟು ನಿಮ್ಮ ನೆಟ್ವರ್ತನ್ನು ಚೆಕ್ ಮಾಡಿ. ನೆಟ್ವರ್ತ್ ಅಂದರೆ ನೀವಿರುವಂಥ ನಿಮ್ಮ ಸ್ವಂತ ಮನೆ ಬಿಡಿ, ನಿಮ್ಮ ಪರ್ಸನಲ್ ಕಾರು, ಜ್ಯುವೆಲರಿ, ನಿಮ್ಮ ಪರ್ಸನಲ್ ಅಸೆಟ್ಸ್ ಬಿಟ್ಬಿಟ್ಟು ನಿಮ್ಮ ನೆಟ್ವರ್ತ್ ಏನಾದರೂ ಒಂದು 100 ರೂಪಾಯಿ ಇದೆ ಅಂತ ತಿಳ್ಕೊಳ್ಳಿ. 100 ರೂಪಾಯಿ ಅಂತ ಇದ್ದರೆ ಅದರಲ್ಲಿ ಬೇಕಾದರೆ ಒಂದು 10 ರಿಂದ 20 ರೂಪಾಯಿನ ನೀವು ರಿಯಲ್ ಎಸ್ಟೇಟ್ಗೆ ಹಾಕಿ ಆ್ಯಸ್ ಎ ಡೈವರ್ಸಿಫಿಕೇಶನ್. ಅಲ್ಲಿಯೂ ಕೂಡ ನಾನು ಸ್ವಲ್ಪ ಇರಲಿ ಅನ್ನೋದಕ್ಕೋಸ್ಕರ. ಬಟ್ ಬಹಳಷ್ಟು ಕೇಸ್ಗಳಲ್ಲಿ ಏನಾಗುತ್ತಂದರೆ ಪ್ರಾಪರ್ಟಿಯನ್ನು ತೊಗೊಂಡ ತಕ್ಷಣ ಅವ್ರದ್ದು ಎಷ್ಟು ಟಿಲ್ಟ್ ಆಗುತ್ತೆ ಅಂದರೆ 70 ರಿಂದ 80% ರಿಯಲ್ ಎಸ್ಟೇಟ್ ಕಡೆನೇ ಮೂವ್ ಆಗುತ್ತೆ. ಯಾವುದೇ ಸಿಂಗಲ್ ಅಸೆಟ್ ಕ್ಲಾಸಲ್ಲಿ ಕಣ್ಣು ಮುಚ್ಚಿ ನಾವು ಓವರ್ ಎಕ್ಸ್ಪೋಸ್ ಆಗೋದು ತುಂಬ ಡೇಂಜರಸ್ಸು. ರಿಯಲ್ ಎಸ್ಟೇಟ್ ಇರಲಿ, ಗೋಲ್ಡ್ ಇರಲಿ, ಬ್ಯಾಂಕ್ FDಗಳಿರಲಿ, ಸ್ಟಾಕ್ ಮಾರ್ಕೆಟ್ ಇರಲಿ, ಯಾವುದ್ರಲ್ಲಿನೂ ಈ ಥರ ಹೈ ಎಕ್ಸ್ಪೋಸ್ ಇರಬಾರ್ದು. ಎಷ್ಟು ಪರ್ಸೆಂಟೇಜ್ ನನ್ನ ದುಡ್ಡು ರಿಯಲ್ ಎಸ್ಟೇಟಲ್ಲಿ ಹೋಗ್ತಾ ಇದೆ ಅಂತ. ಎರಡನೇ ಪಾಯಿಂಟು, ನಾವು ಎಲ್ಲಿಯೂ ಬ್ಯಾಂಕ್ FDಯಲ್ಲಿ ಹೂಡಬೇಕಾದ್ರೆ, ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ನಾವು ಲೋನ್ ತೊಗೊಂಡ್ಬಿಟ್ಟು ಮಾಡಲ್ಲ ಅಲ್ವಾ. ಮ್ಯೂಚುವಲ್ ಫಂಡ್ಗಳಲ್ಲಿ ಇನ್ವೆಸ್ಟ್ ಮಾಡಬೇಕಾದ್ರೆ ಲೋನ್ ತೊಗೊಂಡ್ಬಿಟ್ಟು ಮಾಡಲ್ಲ. ಸ್ಟಾಕ್ ಮಾರ್ಕೆಟ್ದಲ್ಲಿ ಇನ್ವೆಸ್ಟ್ ಮಾಡ್ಬೇಕಂದ್ರೆ ಲೋನ್ ತೊಗೊಂಡ್ಬಿಟ್ಟು ಮಾಡಲ್ಲ. ಬಟ್ ರಿಯಲ್ ಎಸ್ಟೇಟ್ದಲ್ಲಿ ಇನ್ವೆಸ್ಟ್ ಮಾಡ್ಬೇಕಂದ್ರೆ ಲೋನ್ ತೊಗೊಂಡ್ಬಿಟ್ಟು ಮಾಡ್ತಾರೆ. ಯಾಕೆ ಅಂದರೆ ಜನರಿಗೆ ಒಂದು ಬ್ಲೈಂಡ್ ಬಿಲೀಫು, ರಿಯಲ್ ಎಸ್ಟೇಟ್ದಲ್ಲಿ ಹೂಡಿಕೆ ಮಾಡಿದ್ರೆ ಲಾಸೇ ಇಲ್ಲ ಅನ್ನುವಂಥ ಒಂದು ಬ್ಲೈಂಡ್ ಬಿಲೀಫು. ಈ ಲಾಸೇ ಇಲ್ಲ ಅನ್ನೋದು ಯಾರ್ಯಾರು ಹೇಳ್ತಾ ಇದ್ದಾರಲ್ಲ ಅವ್ರಿಗೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಬರೋದಿಲ್ಲ. ಸೊ ನೀವೇನಾದರೂ 1 ಕೋಟಿ ರೂಪಾಯಿ ಪ್ರಾಪರ್ಟಿ ತೊಗೊಳ್ತಾ ಇದ್ದೀನಿ ಅಂತ ತಿಳ್ಕೊಳ್ಳಿ. 1 ಕೋಟಿ ರೂಪಾಯಿ ಪ್ರಾಪರ್ಟಿ ತೊಗೊಳ್ತಾ ಇದ್ದರೆ ಬ್ಯಾಂಕ್ನಿಂದ ನೀವೇನಾದರೂ 80 ಲಕ್ಷ ಲೋನ್ ತೊಗೊಂಡ್ಬಿಟ್ಟು 20 ಲಕ್ಷ ನೀವೇನಾದರೂ ಡೌನ್ ಪೇಮೆಂಟ್ ಮಾಡ್ತಾಯಿದ್ರೆ ಆ 80 ಲಕ್ಷದ ಮೇಲೆ ನಿಮಗೆ ಬ್ಯಾಂಕರು 8 ರಿಂದ 8.5% ಇಂಟ್ರೆಸ್ಟ್ ಆಗ್ತಾನೆ. ನಿಮಗೇನಾದರೂ ಗ್ಯಾರಂಟಿ ಇದೆಯಾ ನಾನು ಇಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀನಲ್ಲ ಇದ್ರ ಮೇಲೆ 8% ಹೆಚ್ಚಿಗೆ ರಿಟರ್ನ್ ಬರುತ್ತೆ ಅಂದರೆ ಓಕೆ, ನನಗೆ ಗ್ಯಾರಂಟಿನೇ ಇಲ್ಲ.
ಬಟ್ ನಾನು ದುಡ್ಡು ತೊಗೊಂಡ್ಬಿಟ್ಟು ಬೇರೆಯವರಿಂದ ದುಡ್ಡು ತೊಗೊಂಡ್ಬಿಟ್ಟು ಮಾಡ್ತಾ ಇದ್ದೀನಿ. ಸೊ ಅಂಥ ಸಿಚುವೇಶನ್ದಲ್ಲಿ ಏನಾಗುತ್ತೆ ಅಂದರೆ ಬೇರೆಯವ್ರ ದುಡ್ಡಿಗೆ ನಾನು ದುಡ್ದಂಗೆ ಆಗುತ್ತೆ. ನನಗೇನಾದರೂ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರೋದು 8% ಅಂದರೆ ಕಾಸ್ಟ್ ಆಫ್ ಇನ್ವೆಸ್ಟ್ಮೆಂಟ್ ಅಂತಾರೆ, 8%ಗಿಂತ ಹೆಚ್ಚಿಗೆ ಬರ್ತಾ ಇದೆ ಅಂದರೆ ಅವಾಗ ಇನ್ವೆಸ್ಟ್ ಮಾಡೋದು ಅಥವಾ ಬಾರೋ ಮಾಡಿಬಿಟ್ಟು ಇನ್ವೆಸ್ಟ್ ಮಾಡೋದು ಒಳ್ಳೆಯದು. ನನಗೆ ಗ್ಯಾರಂಟಿನೇ ಇಲ್ಲ, ನಾನು ಬಾರೋ ಮಾಡಿಬಿಟ್ಟು ನಾನು ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂದರೆ ಎಂಥ ಮೂರ್ಖತನ ನೋಡಿದ, ಹೌದು ಅಲ್ವಾ? ಸೊ ಅದಕ್ಕೋಸ್ಕರ ರಿಯಲ್ ಎಸ್ಟೇಟನ್ನು, ಹೂಡಿಕೆಯನ್ನು ಕಂಪ್ಲೀಟ್ ಆಗಿ ಈ ಥರ ಇಗ್ನೋರ್ ಮಾಡಬೇಡಿ. ಅದ್ರ ಬದಲು ಈ ಥರ ನಾನು ಹೇಳಿರುವಂಥ ಪಾಯಿಂಟ್ಸನ್ನು ಚೆಕ್ ಮಾಡಿಬಿಟ್ಟು ನಿಮ್ಮದೇ ಒಂದು ಲಿಮಿಟ್ನಲ್ಲಿ ಮಾಡಿ. ಬೇರೆಯವರು ಮಾಡಿದ್ದಾರೆ, ಬೇರೆಯವ್ರಿಗೋಸ್ಕರ ಮಾಡ್ಬೇಕಂತ ಮಾಡಬೇಡಿ. ಎಂಡ್ ಆಫ್ ದ ಡೇ ಈಚ್ ಇಂಡಿವಿಜುವಲ್ ಒಬ್ಬೊಬ್ರದ್ದು ಒಂದೊಂದು ಫೈನಾನ್ಷಿಯಲ್ ಕತೆ ಇರುತ್ತೆ. ನಾನು ಬೇರೆಯವರು ಮಾಡಿದ್ದಾರೆ, ಅವ್ರದ್ದು ಸಕ್ಸಸ್ ಆಗಿದೆ ಅಂದ್ಬಿಟ್ಟು ಅವ್ರದ್ರ ಥರ ನೀವು ರೆಪ್ಲಿಕೇಟ್ ಮಾಡ್ಲಿಕ್ಕೆ ಹೋದರೆ, ನಾವು ಕನ್ನಡದಲ್ಲಿ ಒಂದು ಗಾದೆ ಮಾತಿದೆಯಲ್ಲ, ಹಾಸಿಗೆ ಇದ್ದಷ್ಟು ಕಾಲ್ ಚಾಚ್ ಅಂತ, ಅದನ್ನು ನಾವು ಈಚ್ ಆ್ಯಂಡ್ ಎವ್ರಿ ಸ್ಟೆಪ್ದಲ್ಲಿ ನಾವು ಮಾಡೋದನ್ನು ಅಥವಾ ಇಂಪ್ಲಿಮೆಂಟ್ ಮಾಡೋದನ್ನು ಮರ್ತಿದ್ದಕ್ಕೋಸ್ಕರನೇ ಇವೆಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದು. ನಾನು ಹಾಸಿಗೆ ಇದ್ದಷ್ಟು ಕಾಲ್ ಚಾಚಬೇಕು. ಯು ಮಸ್ಟ್ ಹ್ಯಾವ್ ದೀಸ್ ಕ್ಲಾರಿಟೀಸ್ ಬಿಫೋರ್ ಇನ್ವೆಸ್ಟಿಂಗ್ ಇನ್ ರಿಯಲ್ ಎಸ್ಟೇಟ್. ಲೈಕ್ ನೀವು ಸುಮಾರು ಕ್ಲೈಂಟ್ಸ್ನ ನೋಡಿರ್ತೀರಾ, ಎನಿ ಸ್ಪೆಷಲ್ ಕೇಸ್ ಡೀಲ್ ಮಾಡಿದ್ದೀರಾ? ಈಗ ಫಾರ್ ಎಕ್ಸಾಂಪಲ್ ಬಹಳಷ್ಟು ಜನ ಕೇಸ್ಗಳಲ್ಲಿ ಫನ್ನಿ ಕ್ವಶನ್ಸ್ ಅಂದರೆ, ಎಲ್ಲರೂ ಎಕ್ಸ್ಪೆಕ್ಟ್ ಮಾಡೋದೇನೆಂದರೆ ಬ್ಯಾಂಕ್ FDಗಿಂತ ಹೆಚ್ಚಿಗೆ ರಿಟರ್ನ್ ಬೇಕು ನನಗೆ, ಬ್ಯಾಂಕ್ FDಗಿಂತ ಹೆಚ್ಚಿಗೆ ರಿಟರ್ನ್ ಬೇಕು. ಬಟ್ ಬ್ಯಾಂಕ್ನಲ್ಲಿ ಎಷ್ಟು ಸೇಫ್ಟಿ ಇದೆಯಲ್ಲ ಅಷ್ಟು ಸೇಫ್ಟಿ ಬೇಕು. ಇದು ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರನೇ ರಿಯಲ್ ಎಸ್ಟೇಟ್ದಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ಸ್ಟಾಕ್ ಮಾರ್ಕೆಟ್ದಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಸೊ ನಿಮಗೊಂದು ಏನು ಗಮನಿಸಬೇಕಂದ್ರೆ, ಬ್ಯಾಂಕ್ FD ಸೇಫ್ಟಿ ಬೇಕಂದ್ರೆ ಯು ಹ್ಯಾವ್ ಟು ಫಾರ್ಗೆಟ್ ದ ರಿಟರ್ನ್ಸ್. ನಿಮಗೆ ರಿಟರ್ನ್ಸ್ ಬ್ಯಾಂಕ್ FDಗಿಂತ ಹೆಚ್ಚಿಗೆ ಬೇಕಂದ್ರೆ ನಿಮ್ಗೆ ರಿಸ್ಕ್ ತೊಗೊಳ್ಳೇಬೇಕು. ರಿಸ್ಕ್ ತೊಗೊಳ್ಬೇಕಂದ ತಕ್ಷಣ ನಾನು ಕಣ್ಣು ಮುಚ್ಚಿ ತೊಗೊಳ್ಳಿ ಅಂತ ಹೇಳಲ್ಲ. ಸೊ ಅದಕ್ಕೋಸ್ಕರ ಕಾಮನ್ ಆಗಿ ಯಾರಾದರೂ ನನಗೆ ಕೇಳಿದ್ರೆ ನಿಮ್ಗೆ ಎಷ್ಟು ರಿಟರ್ನ್ ಎಕ್ಸ್ಪೆಕ್ಟೇಷನ್ ಬೇಕಂದ್ರೆ ಬ್ಯಾಂಕ್ FDಗಿಂತ ಹೆಚ್ಚಿಗೆ ಬರಲಿ, ಒಂದು 15% ರಿಟರ್ನ್ ಬರಲಿ, ಬಟ್ ಬ್ಯಾಂಕ್ FD ಥರ ನನಗೆ ರಿಟರ್ನ್ಸ್ ಸೇಫ್ಟಿ ಇರಬೇಕು. ಸೇಫ್ಟಿ ಇರಬೇಕು, ಗ್ಯಾರಂಟಿ ಇರಬೇಕು. ಯಾರಾದರೂ ಬ್ಯಾಂಕ್ FDಗಿಂತ ಹೆಚ್ಚಿಗೆ ರಿಟರ್ನ್ ಕೊಡ್ತಾ ಇದ್ದಾರೆ ಅಥವಾ ಗ್ಯಾರಂಟಿ ಅಂತ ಹೇಳ್ತಾ ಇದ್ದಾರೆ, ಅಲ್ಲಿ ಮೋಸ ಇದೆ ಅಥವಾ ರಿಸ್ಕ್ ಇದೆ ಅಂತ ನಾವು ತಿಳ್ಕೊಬೇಕು. ಅದನ್ನು ಕಾಮನ್ ಸೆನ್ಸ್ ಆಗಿ ಜನ ಅರ್ಥನೇ ಮಾಡ್ಕೊಳ್ಳಲ್ಲ. ಸೊ ದೀಸ್ ಆರ್ ದ ಫನ್ನಿಯಸ್ಟ್ ಥಿಂಗ್ಸ್. ಅನಂತರ ಅದ್ರ ಜೊತೆಗೆ ಅದೇ ಹೇಳಿದ್ದಲ್ಲ, ಈ ಇನ್ಶೂರೆನ್ಸ್ ಪ್ಲಸ್ ಇನ್ವೆಸ್ಟ್ಮೆಂಟ್ ಕಂಬೈನ್ ಮಾಡೋದು, ನಾನು ಕವರ್ ಇದ್ದೀನಿಲ್ಲ ಅನ್ಕೊಳ್ಳೋದು, ಅಥವಾ ಸ್ಟಾಕ್ಸ್ ಮಾರ್ಕೆಟ್ದಲ್ಲಿ ಕಣ್ಣು ಮುಚ್ಚಿ ಇನ್ವೆಸ್ಟ್ ಮಾಡೋದು. ಸೊ ಇವೆಲ್ಲ ಕಾಮನ್ ಮಿಸ್ಟೇಕ್ಸ್ ವಿಚ್ ಮೆನಿ ಪೀಪಲ್ ವಿಲ್ ಡೂ. ಸರ್, ಇವಾಗ ಸ್ಟಾಕ್ ಮಾರ್ಕೆಟ್ ಅಂತ ಬಂದಾಗ, ಸೊ ಮ್ಯೂಚುವಲ್ ಫಂಡ್ಸು ಪ್ಲಸ್ ಸ್ಟಾಕ್ ಮಾರ್ಕೆಟು ಎರಡು ಒಂದೇನಾ? ಸ್ಟಾಕ್ ಮಾರ್ಕೆಟ್ ಅಂದ ತಕ್ಷಣ ಅಲ್ಲಿ ಸ್ಟಾಕ್ಸ್ ಇರುತ್ತೆ. ಓಕೆ, ನೀವು ಡೈರೆಕ್ಟ್ ಏನಾದರೂ ಕಂಪನಿಗಳ ಸ್ಟಾಕ್ಸ್ ತಗೋಬೇಕಂದ್ರೆ ಯು ಕ್ಯಾನ್ ಬೈ ದ ಡೈರೆಕ್ಟ್ ಸ್ಟಾಕ್ಸ್ ಅಂತಾರೆ ಅಥವಾ ಈಕ್ವಿಟಿ ಅಂತಾರೆ, ಈ ಥರ. ಮ್ಯೂಚುವಲ್ ಫಂಡ್ ಅಂದ ತಕ್ಷಣ ನಾವು ಬಹಳಷ್ಟು ಜನ ಏನು ತಿಳ್ಕೊಂಡಿದ್ವಿ ಅಂದರೆ, ಮ್ಯೂಚುವಲ್ ಫಂಡ್ ಅಂದ ತಕ್ಷಣನೇ ಸ್ಟಾಕ್ ಅಂತ ತಿಳ್ಕೊಂಡಿದ್ವಿ ಅಥವಾ ಸ್ಟಾಕ್ ಮಾರ್ಕೆಟ್ದಲ್ಲಿ ಹೂಡಿಕೆ ಮಾಡ್ತಾರೆ ಅಂತ ತಿಳ್ಕೊಂಡಿದ್ವಿ. ಅದು ತಪ್ಪು. ಮ್ಯೂಚುವಲ್ ಫಂಡ್ಗಳು ಅಂದ ತಕ್ಷಣ ಅಲ್ಲಿ ವೇರಿಯಸ್ ಕ್ಯಾಟಗರೀಸ್ ಇವೆ. ಬೇಕಂದರೆ ನಿಮಗೆ ಈ ನಾರ್ಮಲ್ ಸೇವಿಂಗ್ಸ್ ಅಕೌಂಟ್ ಥರನೇ ಸೇಫೆಸ್ಟ್ ಆಗಿರುವಂಥ ಮ್ಯೂಚುವಲ್ ಫಂಡ್ಗಳು ಇವೆ. ಅದೇ ಥರ ನಿಮ್ಮ ಶಾರ್ಟ್ ಟರ್ಮ್ ರಿಕ್ವೈರ್ಮೆಂಟಿಗೆ ಬೇಕಾದಂಥ ಮ್ಯೂಚುವಲ್ ಫಂಡ್ಗಳು ಇವೆ. ನಂತರ ನೀವು ಗೋಲ್ಡ್ದಲ್ಲಿನೂ ಮ್ಯೂಚುವಲ್ ಫಂಡ್ ಮುಖಾಂತರ ಇನ್ವೆಸ್ಟ್ ಮಾಡ್ಬೋದು, ಸಿಲ್ವರ್ದಲ್ಲಿನೂ ಮಾಡ್ಬೋದು, ಇಂಟರ್ನ್ಯಾಷನಲ್ ಮಾರ್ಕೆಟ್ದಲ್ಲೂ ನೀವು ಮ್ಯೂಚುವಲ್ ಫಂಡ್ಗಳ ಮುಖಾಂತರ ಮಾಡ್ಬೋದು. ನಂತರ ಅದೇ ಥರ ಸ್ಟಾಕ್ ಮಾರ್ಕೆಟ್ದಲ್ಲಿನೂ ಹೂಡಿಕೆ ಮಾಡ್ಬೋದು. ಸೊ ಸ್ಟಾಕ್ದಲ್ಲಿ ಅಂದಾಗ ಏನಾಗುತ್ತೆ ಅಂದರೆ, ನೀವು ಪರ್ಟಿಕ್ಯುಲರ್ ಒಂದು ಕಂಪ್ನಿ ಸ್ಟಾಕ್ಸನ್ನು ತೊಗೋಬೇಕಾಗುತ್ತೆ, ಪರ್ಟಿಕ್ಯುಲರ್ ಅನಲೈಸ್ ಮಾಡಿಬಿಟ್ಟು ಮಾಡಬೇಕಾಗುತ್ತೆ. ಮ್ಯೂಚುವಲ್ ಫಂಡ್ ಅಂದಾಗ ಏನಾಗುತ್ತೆ, ಇಲ್ಲಿ ಜನರಿಂದ ಇವರು ದುಡ್ಡನ್ನು ಕಲೆಕ್ಟ್ ಮಾಡಿಬಿಟ್ಟು ಆ ಮ್ಯೂಚುವಲ್ ಫಂಡ್ದಲ್ಲಿ ಎಲ್ಲಿ ಇನ್ವೆಸ್ಟ್ ಮಾಡ್ಬೇಕಂತ ಹೇಳಿರ್ತಾರಲ್ಲ, ಮಾಡ್ತೀವಿ ಅಂತ ಹೇಳ್ತಾರಲ್ಲ, ಸೊ ಅದರ ಪ್ರಕಾರ ಅವರು ಇನ್ವೆಸ್ಟ್ ಮಾಡ್ತಾರೆ. ಸೊ ಅಲ್ಲಿ ಏನಾಗುತ್ತೆ ಅಂದರೆ, ನೀವು ಇಂಡಿವಿಜುವಲ್ ಸ್ಟಾಕ್ ಬೈ ಮಾಡ್ಬೇಕಂದ್ರೆ ನಿಮಗೆ ನಿಮ್ಮದೇ ಆದಂಥ ಒಂದು ಎಕ್ಸ್ಪರ್ಟೈಸ್ ಬೇಕಾಗುತ್ತೆ. ಆ ಕಂಪ್ನಿಯನ್ನು ಅನಲೈಸ್ ಮಾಡುವಂಥದ್ದು, ಅದರ ಮ್ಯಾನೇಜ್ಮೆಂಟ್ ಹೇಗಿದೆ, ಅದರ ಬಿಸ್ನೆಸ್ ಮಾಡೆಲ್ ಹೇಗಿದೆ, ಸೊ ಅದರ ಕಾಂಪಿಟೇಟರ್ ಹೇಗಿದ್ದಾರೆ, ಈ ಬಿಸ್ನೆಸ್ ಎಷ್ಟು ಗ್ರೋತ್ ಆಗುತ್ತೆ. ಸೊ ಇಂತಹ ಎಲ್ಲ ಅನಲೈಸ್ ಮಾಡುವಂಥ ಶಕ್ತಿ ನಿಮ್ಮಲ್ಲಿದ್ದರೆ, ಟೈಮ್ ನಿಮ್ಮಲ್ಲಿದ್ದರೆ, ಎಕ್ಸ್ಪರ್ಟೈಸ್ ನಿಮ್ಮಲ್ಲಿದ್ದರೆ, ದೆನ್ ಯು ಕ್ಯಾನ್ ಎಕ್ಸ್ಪ್ಲೋರ್ ದ ಡೈರೆಕ್ಟ್ ಸ್ಟಾಕು. ಓಕೆ, ಅಕಸ್ಮಾತ್ ಇದು ನನ್ನ ಹತ್ರ ಇಲ್ಲ, ಯಾಕಂದರೆ ಬಹಳ ಜನರಿಗೆ ಇನ್ವೆಸ್ಟ್ಮೆಂಟ್ ಅನ್ನೋದು ಸೆಕೆಂಡ್ರಿ ಪ್ರೊಫೆಷನ್ನು. ನಿಮಗೆ ಯಾವುದೇ ಒಂದು ನಿಮ್ಮ ಮೇನ್ ಪ್ರೊಫೆಷನ್ ಇರುತ್ತೆ, ಅಲ್ಲಿ ನೀವು ಮೇಜರಾಗಿ ಟೈಮ್ ಕೊಡಬೇಕಾಗತ್ತೆ. ಅದಾದ ನಂತರ ನೀವು ಇದಕ್ಕೆ ಟೈಮ್ ಕೊಡ್ತೀನಿ ಅಂದರೆ ನಿಮ್ಮ ಮೇಜರ್ ಪ್ರೊಫೆಷನಿಗೆ ಇಂಪ್ಯಾಕ್ಟ್ ಆಗ್ತಾ ಇರುತ್ತೆ. ಸೊ ಇಂಥ ಸಿಚುವೇಷನ್ದಲ್ಲಿದ್ದರೆ ನನ್ನ ಪ್ರಕಾರ ಸ್ಟಾಕ್ ಮಾರ್ಕೆಟನ್ನು ಡೈರೆಕ್ಟಾಗಿ ಎಂಟ್ರಿ ಮಾಡೋದು ಬದಲು ನೀವು ಮ್ಯೂಚುವಲ್ ಫಂಡ್ಗಳ ಮುಖಾಂತರ ಮಾಡ್ಬೋದು. ಮ್ಯೂಚುವಲ್ ಫಂಡ್ಗಳ ಮುಖಾಂತರ ಮಾಡಿದರೆ, ಫಾರ್ ಎಕ್ಸಾಂಪಲ್ ಒಂದು ಹೇಳ್ತೀನಿ ನಿಮಗೆ, ನಿಫ್ಟಿ 50 ಇಂಡೆಕ್ಸ್ ಫಂಡ್ ಅಂತ ಇರುತ್ತೆ. ಅವ್ರು ಏನು ಮಾಡ್ತಾರಂದರೆ, ನೀವು ಒಂದು 100 ರೂಪಾಯಿ ಕೊಟ್ಟರೆ ಆ 100 ರೂಪಾಯಿಯನ್ನು ನಿಫ್ಟಿ 50 ಅಂದರೆ ಇಂಡಿಯಾದ ಟಾಪ್ 1 to 50 ಸ್ಟಾಕ್ಸಲ್ಲಿರುವಂಥ ಕಂಪ್ನಿಗಳಲ್ಲಿ ನಿಮ್ಮ ಒಂದು 100 ರೂಪಾಯಿಯನ್ನು ಅದೇ ಪ್ರಪೋರ್ಷನಲ್ದಲ್ಲಿ ಅದೇ ಸ್ಟಾಕ್ಸ್ಗಳಲ್ಲಿ ಸ್ಪ್ರೆಡ್ ಮಾಡ್ತಾರೆ. ಸೊ ಅವಾಗ ಏನಾಗುತ್ತೆ ಅಂದರೆ, ನೀವು ನಿಮ್ಮ ಟೈಮನ್ನು ಸೇವ್ ಮಾಡ್ಬೋದು,
ನಿಮ್ಮ ಎಕ್ಸ್ಪರ್ಟೈಸನ್ನು ಸೇವ್ ಮಾಡ್ಬೋದು. ನಂತರ ಓವರಾಲ್ ಹೋಲ್ ಮಾರ್ಕೆಟನ್ನು ನೀವು ಹೋಲ್ಡ್ ಮಾಡ್ದಂಗೆ ಆಗುತ್ತೆ. ನೀವು ಇಂಡಿವಿಜುವಲ್ ಸ್ಟಾಕ್ ಇನ್ವೆಸ್ಟ್ ಮಾಡಿದ್ರೆ ಆ ರಿಸ್ಕ್ ಕಂಪ್ಲೀಟ್ಲಿ ನಿಮ್ಮ ಮೇಲೆ ಆಗುತ್ತೆ. ನೀವು ಟೈಮ್ ಕೊಡಬೇಕಾಗತ್ತೆ. ಈ ಎಲ್ಲ ರಿಸೋರ್ಸನ್ನು ಕೊಟ್ಟ ನಂತರನೂ ಕೂಡ ನೀವು ಸಕ್ಸಸ್ ಆಗ್ತೀರ ಅನ್ನೋದು ಗ್ಯಾರಂಟಿ ಇಲ್ಲ. ಯಾಕೆಂದರೆ ಅಲ್ಲಿ ಮಲ್ಟಿ ಬ್ಯಾಗರ್ ಸ್ಟಾಕ್ಸು ಇವೆ, ಫುಲ್ ಫೇಲ್ಯೂರ್ ಆಗಿ ದುಡ್ಡನ್ನು ಹಾಳು ಮಾಡಿದಂಥ ಸ್ಟಾಕ್ಸ್ಗಳು ಇವೆ. ಸೊ ಅದಕ್ಕೋಸ್ಕರ ನಿಮಗೇನಾದರೂ ಟೈಮ್ ಏನಾದರೂ ಇದ್ದರೆ ಅಥವಾ ಎಕ್ಸ್ಪರ್ಟೈಸ್ ಇದ್ದರೆ, ಆ ಕಲೆ ಇದ್ದರೆ ಡೈರೆಕ್ಟ್ ಸ್ಟಾಕ್ಸ್ ಎಕ್ಸ್ಪ್ಲೋರ್ ಮಾಡಿ. ಇಲ್ಲ ಅಂದರೆ ಸಿಂಪಲ್ಲಾಗಿ ಮ್ಯೂಚುವಲ್ ಫಂಡ್ಗಳಲ್ಲಿ ವೇರಿಯಸ್ ಕ್ಯಾಟಗರೀಸ್ ಇವೆ. ನಾನು ಆಗಲೇ ಹೇಳಿದಾಗೆ ಮ್ಯೂಚುವಲ್ ಫಂಡ್ ಅಂದ ತಕ್ಷಣ ಸ್ಟಾಕ್ಸ್ ಅಲ್ಲ. ಮ್ಯೂಚುವಲ್ ಫಂಡ್ದಲ್ಲಿ ವೇರಿಯಸ್ ಕ್ಯಾಟಗರೀಸ್ ಇವೆ. ನಿಮಗೇನಾದರೂ ನಿಮ್ಮ ಸೇವಿಂಗ್ಸ್ ಅಕೌಂಟ್ದಲ್ಲಿ, ಬ್ಯಾಂಕ್ ಸೇವಿಂಗ್ಸ್ ಅಕೌಂಟ್ದಲ್ಲಿ ಎಷ್ಟು ಸೇಫ್ಟಿಯಾಗಿ ಇಡಬೇಕಲ್ಲ ಅಷ್ಟು ಸೇಫ್ಟಿಯಾಗಿರುವಂಥ ಮ್ಯೂಚುವಲ್ ಫಂಡ್ಗಳಿವೆ. ನಂತರ ಗೋಲ್ಡ್ದಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಸಿಲ್ವರ್ದಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಸ್ಟಾಕ್ ಮಾರ್ಕೆಟ್ದಲ್ಲಿನೂ ಇನ್ವೆಸ್ಟ್ ಮಾಡ್ಬೋದು. ಸೊ ಈ ಥರ ವೇರಿಯಸ್ ಕ್ಯಾಟಗರೀಸಲ್ಲಿ ನೀವು ಮ್ಯೂಚುವಲ್ ಫಂಡ್ಗಳ ಮುಖಾಂತರ ಇನ್ವೆಸ್ಟ್ ಮಾಡ್ಬೋದು. ಸ್ಟಾಕ್ ಮಾರ್ಕೆಟೇ ಬೇರೆ, ಮ್ಯೂಚುವಲ್ ಫಂಡ್ಗಳಲ್ಲಿ ಬೇರೆ ಬೇರೆ ಕ್ಯಾಟಗರಿ ಇದೆ. ಅದರಲ್ಲಿ ಒಂದು ಪಾರ್ಟು ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್. ಓಕೆ. ಸೊ ಈ ಕ್ಯಾಟಗರೈಸೇಷನ್ ಭಾಳ ಜನರಿಗೆ ಗೊತ್ತಿಲ್ಲ. ಮ್ಯೂಚುವಲ್ ಫಂಡ್ ಅಂದ ತಕ್ಷಣ ಸ್ಟಾಕ್ ಮಾರ್ಕೆಟ್ ಅಂತ ತಿಳ್ಕೊತಾರೆ. ನಂತರ ಇನ್ನೊಂದು ಮಿತ್ ಅಂದರೆ ಏನು ತಿಳ್ಕೊತಾರೆ ಅಂದರೆ ಸಿಪ್ಪು, ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್. ಬಟ್ ಭಾಳ ಜನರಿಗೆ ಏನಾಗಿದೆ ಅಂದರೆ ಸಿಪ್ ಅಂದರೆ ಪ್ರಾಡಕ್ಟ್ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಅದು ಒಂದು ಯಾವುದೋ ಒಂದು ಪ್ರಾಡಕ್ಟ್ ಇರ್ಬೋದು ಅಥವಾ ಅದು ಯಾವುದೋ ಒಂದು ಅಸೆಟ್ ಕ್ಲಾಸ್ ಇರ್ಬೋದು ಅಂತ. ಅಲ್ಲ, ಸಿಪ್ ಅಂದರೆ ಸಿಂಪಲ್ ಆಗಿ ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್. ನೀವು ಯಾವುದೇ ಅಸೆಟ್ಟು, ಯಾವುದೇ ಪ್ರಾಡಕ್ಟ್ದಲ್ಲಿ ಎವ್ರಿ ಮಂತು ಸಿಸ್ಟಮೆಟಿಕ್ ಆಗಿ ಮಾಡಿದರೆ ಅದಕ್ಕೆ ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಅನ್ಬೋದು. ನೀವು ಆರ್ ಡಿ ಮಾಡ್ತೀರಾ, ಸಿಂಪಲ್ ಆಗಿ ಬ್ಯಾಂಕಲ್ಲಿ ಆರ್ ಡಿ ಮಾಡ್ತೀರಾ, ಅದಕ್ಕೂ ಕೂಡ ಸಿಪ್ ಅನ್ಬೋದು. ಯಾಕಂದರೆ ಎವ್ರಿ ಮಂತ್ ಸಿಸ್ಟಮೆಟಿಕ್ ಆಗಿ ಮಾಡ್ತೀವಿ. ಸೊ ಸಿಪ್ ಅಂದ ತಕ್ಷಣ ಇಟ್ ಈಸ್ ಎ ವೇ ಆಫ್ ಇನ್ವೆಸ್ಟ್ಮೆಂಟು. ಅದು ಮ್ಯೂಚುವಲ್ ಫಂಡ್ದಲ್ಲಿ ಇರುವಂಥ ಒಂದು ವೇ ಆಫ್ ಇನ್ವೆಸ್ಟ್ಮೆಂಟ್, ಅದು ಪ್ರಾಡಕ್ಟ್ ಅಲ್ಲ. ನೀವು ಮ್ಯಾನ್ಯುವಲಿ ಆದರೂ ಮಾಡಿ ಅಥವಾ ಮಂತ್ಲಿ ಆಟೋಮೇಟೆಡ್ ಆಗಿ ಮಾಡಿ, ಆ ಮಾಡುವಂಥ ವಿಧಾನಕ್ಕೆ ಸಿಪ್ ಅಂತಾರೆ. ಇದನ್ನು ತಿಳ್ಕೊಂಡ್ಬಿಟ್ಟು ನನ್ನ ಪ್ರಕಾರ ಇನ್ವೆಸ್ಟ್ಮೆಂಟ್ ಮಾಡೋದು ಒಳ್ಳೆಯದು. ಸೊ ನಮ್ಮ ಇಂಡಿಯಾದಲ್ಲಿ ಗೋಲ್ಡ್ ಪರ್ಚೇಸ್ ಮಾಡೋದು ಅದನ್ನು ಇನ್ವೆಸ್ಟ್ಮೆಂಟ್ ಅಂದ್ಕೊಂಡಿದ್ದಾರೆ. ಆ್ಯಂಡ್ ನಮ್ಮ ಇಂಡಿಯಾದಲ್ಲಿ ಗೋಲ್ಡ್ ಪರ್ಚೇಸ್ ಈಸ್ ಲಾರ್ಜ್. ಮೇಜರ್ ಪೋರ್ಷನ್ ಗೋಲ್ಡ್ ನಮ್ಮ ಇಂಡಿಯಾದಲ್ಲೇ ಸೇಲ್ ಆಗ್ತಾ ಇದೆ. ಸೊ ಈ ಗೋಲ್ಡ್ನ ಇನ್ವೆಸ್ಟ್ಮೆಂಟ್ ಅಂತ ಕರಿಬೋದಾ? ಯುವರ್ ಟೇಕ್ ಆನ್ ದಟ್. ಓಕೆ, ಈಗ ಗೋಲ್ಡ್ ಅಂದ ತಕ್ಷಣ ಅಗೇನ್ ಹೌ ಟು ಅಂಡರ್ಸ್ಟ್ಯಾಂಡ್ ನಾನು ಯಾಕೆ ಪರ್ಚೇಸ್ ಮಾಡ್ತಿದ್ದೀನಿ ಅಂತ. ಗೋಲ್ಡ್ ಏನಾದರೂ ನನ್ನ ಇಮಿಡಿಯೇಟ್ ಆಗಿ ಆರ್ನಮೆಂಟ್ ಬೇಕಾಗಿದೆ. ಈಗ ಲೇಡೀಸಿಗೆ ಆರ್ನಮೆಂಟ್ಸ್ ಬೇಕಾಗಿರುತ್ತೆ, ಬ್ಯಾಂಗಲ್ಸು ಅಥವಾ ಬೇರೆ ಬೇರೆ ಆರ್ನಮೆಂಟ್ಸ್ ಬೇಕಾಗಿರುತ್ತೆ. ಅಂಥ ಟೈಮ್ದಲ್ಲಿ ನಿಮ್ಮ ಪರ್ಸನಲ್ ಯೂಸೇಜಿಗೆ ನೀವು ಗೋಲ್ಡನ್ನ ಫಿಸಿಕಲ್ ಗೋಲ್ಡ್ ಆಗಿ ತೊಗೋಬೋದು. ಬಟ್ ನೀವೇನಾದರೂ ಇನ್ವೆಸ್ಟ್ಮೆಂಟ್ ಅಂತ ಮಾಡ್ತಾ ಇದ್ರೆ, ಅಗೇನ್ ನಾನು ರಿಯಲ್ ಎಸ್ಟೇಟಲ್ಲಿ ಹೇಳಿದ ಹಾಗೆಯೇ ಇಲ್ಲಿಯೂ ಕೂಡ ಗೋಲ್ಡನ್ನು ಇನ್ವೆಸ್ಟ್ಮೆಂಟ್ ಥರನೇ ನೋಡಿ. ನಾವು ಹಿಂದಿನ ಕಾಲದಲ್ಲಿ ಏನಾಗಿತ್ತು ಅಂದರೆ ಗೋಲ್ಡು ರಿಯಲ್ ಎಸ್ಟೇಟು ಬಿಟ್ಬಿಟ್ಟು ಬೇರೆ ನಮಗೆ ಆಪ್ಷನ್ ಇದ್ದಿದ್ದಿಲ್ಲ ನಮ್ಮ ಪೂರ್ವಜರಿಗೆ ಹೂಡಿಕೆ ಮಾಡಲಿಕ್ಕೆ ಅಥವಾ ನಾವು ಅರ್ನ್ ಮಾಡಿರುವಂಥ ದುಡ್ಡನ್ನು ಇನ್ವೆಸ್ಟ್ ಮಾಡಲಿಕ್ಕೆ. ಸೊ ಅಂಥ ಟೈಮ್ದಲ್ಲಿ ಗೋಲ್ಡು ರಿಯಲ್ ಎಸ್ಟೇಟ್ದಲ್ಲಿ ಮಾಡ್ತಾ ಇದ್ರು. ಈಗಲೂ ಕೂಡ ಅದನ್ನೇ ನಾವು ಮಾಡ್ತೀವಿ ಅಂದರೆ ಅದು ಶುದ್ಧ ಮೂರ್ಖತನ ಆಗುತ್ತೆ. ಯಾಕೆಂದರೆ ಈಗ ಬೇರೆ ಬೇರೆ ವೆರೈಟೀಸ್ ಆಪ್ಷನ್ಸ್ ಬಂದಿವೆ, ಅದ್ರ ಮುಖಾಂತರ ನೀವು ಇನ್ವೆಸ್ಟ್ ಮಾಡ್ಬೋದು. ನಂತರ ಗೋಲ್ಡ್ ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ಫಾರ್ ಎಕ್ಸಾಂಪಲ್ ನಾನು ಒಂದು 8-10 ಆರ್ಟಿಕಲ್ ಬರ್ದಿದ್ದೀನಿ ನನ್ನ ಬ್ಲಾಗ್ನಲ್ಲಿ. ಅದನ್ನು ಬೇಕಾದರೆ ನೀವು ಆ ನಂತರ ಓದ್ಬೋದು. ಏನಾಯ್ತು ಅಂದರೆ ಈ ಕೋವಿಡ್ ಟೈಮ್ದಲ್ಲಿ ಗೋಲ್ಡ್ ಪ್ರೈಸು 47,000ವರೆಗೆ ಟಚ್ ಆಯಿತು. ಅವಾಗ ವಾಟ್ಸಪ್ದಲ್ಲಿ ಒಂದು ಮೆಸೇಜ್ ಹರಿದಾಡ್ತಾ ಇತ್ತು. ಏನು ಹೇಳ್ತಿದ್ರು ಅಂದರೆ 1925ದಲ್ಲಿ 10 ಗ್ರಾಮ್ ಗೋಲ್ಡ್ ಪ್ರೈಸು 18 ರೂಪಾಯಿ ಇತ್ತು. ಅದು 2020ರಲ್ಲಿ 47,000 ಆಗಿದೆ ಅಂತ ಹೇಳಿದರು. ವಾಟ್ ಎ ಫಂಟಾಸ್ಟಿಕ್ ಜರ್ನಿ. 18 ರೂಪಾಯಿಂದ 47,000 ರೂಪಾಯಿ ಎಲ್ಲಿ ಸಿಗುತ್ತೆ ಈ ಥರ ಗ್ರೋತ್ ಅಂತ ಹೇಳಿದರು. ಬಟ್ ನೀವೇನಾದರೂ ಪಾಯಿಂಟ್ ಟು ಪಾಯಿಂಟ್ ರಿಟರ್ನ್ ನೋಡಿದರೆ ಇಟ್ ಇಸ್ ಜಸ್ಟ್ ಅರೌಂಡ್ 8.1%. ಯಾಕೆ ಅದು ಅಷ್ಟು 18 ರೂಪಾಯಿಂದ 47,000ವರೆಗೆ ಅಷ್ಟು ದೊಡ್ಡ ಗ್ರೋತ್ ನಮ್ಮ ಕಣ್ಣಿಗೆ ಕುಕ್ಕುವಾಗಿ ಹೇಗಾಯ್ತಂದರೆ 95 ಇಯರ್ ಪೀರಿಯಡ್ ಆಫ್ ಎ ಕಂಪೌಂಡಿಂಗ್ ಎಟ್ 8.1%. ಅದಕ್ಕೋಸ್ಕರ ನಮ್ಗೆ ದೊಡ್ಡದು ಕಾಣ್ತು. ನಾನೇನು ಮಾಡಿದೆ, ಪ್ರಾಕ್ಟಿಕಲಿ ಆಗಿ ವಿಚಾರ ಮಾಡಿದ್ರೆ 95 ವರ್ಷದ ಹಿಂದೆ ಗೋಲ್ಡ್ ತೊಗೊಂಡ್ಬಿಟ್ಟು ಇಟ್ಟವ್ರು ಬಹಳಷ್ಟು ಜನ ಕಮ್ಮಿ ಅಲ್ಲ. 95 ವರ್ಷದವರಿಗೆ ಹೋಲ್ಡ್ ಮಾಡಿದವರು ಕಡಿಮೆ ಇರುತ್ತೆ. ಸೊ ನಾನೇನು ಮಾಡಿದೆ, ಈ 95 ಇಯರ್ ಪೀರಿಯಡಲ್ಲಿ ಯಾರಾದರೂ ಬರೀ 1 ವರ್ಷ ಹೋಲ್ಡ್ ಮಾಡ್ತಾ ಇದ್ರೆ, 3 ವರ್ಷ ಹೋಲ್ಡ್ ಮಾಡ್ತಾ ಇದ್ರೆ, 5 ವರ್ಷ ಹೋಲ್ಡ್ ಮಾಡ್ತಾ ಇದ್ರೆ ಅವ್ರದ್ದು ರಿಟರ್ನ್ ಪಾಸಿಬಿಲಿಟೀಸ್ ಏನು ಬರುತ್ತಂತ ನೋಡಿದ್ರೆ ನನಗೆ ಕಂಡು ಬಂದಿದ್ದೇನೆಂದರೆ ಗೋಲ್ಡ್ ಈಸ್ ಹೈಲಿ ವೊಲಾಟೈಲ್ ಲೈಕ್ ಅ ಸ್ಟಾಕ್ ಮಾರ್ಕೆಟ್. ಇದನ್ನು ಜನ ನಂಬಲಿಕ್ಕೆ ತಯಾರಿಲ್ಲ. ಗೋಲ್ಡ್ ಪ್ರೈಸ್ ಮೂವ್ಮೆಂಟು ಸ್ಟಾಕ್ ಮಾರ್ಕೆಟ್ ಥರನೇ ಡೈಲಿ ವೊಲಾಟಿಲಿಟಿ, ಹೈ ವೊಲಾಟಿಲಿಟಿ ಇರುತ್ತೆ. ಬಟ್ ನಾವು ನಂಬಲ್ಲ. ಇದನ್ನ ಏನಾದರೂ ಜನರಿಗೆ ಹೇಳಿದ್ರೆ ನಂಬಲ್ಲ. ಬಟ್ ಐ ಕ್ಯಾನ್ ಪ್ರೂವ್ ಇಟ್ ವಿತ್ ಅ ಹಿಸ್ಟ್ರಿ. ಗೋಲ್ಡು
ಇಕ್ವಿಟಿ ಮಾರ್ಕೆಟ್ ಥರನೇ ಹೈ ವಾಲಟಿಲಿಟಿ ಇದೆ, ಬಟ್ ಬಹಳಷ್ಟು ಕೇಸ್ಗಳಲ್ಲಿ ಇಟ್ ಪ್ರೊವೈಡೆಡ್ ದ ರಿಟರ್ನ್ಸ್ ಲೈಕ್ ಅ ಟಿಪಿಕಲ್ ಬ್ಯಾಂಕ್ ಎಫ್ ಡಿಸು. ನೀವೇನಾದರೂ ಅದನ್ನು ಹೇಳಿದ್ರಿಗೆ ಜನರು ನಂಬಲ್ಲ. ಸೊ ಇದು ಒಂದು ಎಕ್ಸಾಂಪಲ್. ಇನ್ನೊಂದು ಎಕ್ಸಾಂಪಲ್ ಅಂದರೆ ನನಗೆ ಮತ್ತೆ ಒಂದು 45 ವರ್ಷದ ಡೇಟಾ ಸಿಕ್ತು ಆಫ್ ಎ ಇಂಡಿಯನ್ ಗೋಲ್ಡ್ ಪ್ರೈಸ್ ಮೂವ್ಮೆಂಟ್ ಲಾಸ್ಟ್ 45 ವರ್ಷದ ಡೇಟಾ. ಈ ಡೇಟಾಯಿಂದ ನಾವೇನಾದರೂ ಪ್ರೂವ್ ಮಾಡ್ಲಿಕ್ಕೆ ಹೋದ್ರೆ ಆಬ್ವಿಯಸ್ಲಿ ಇಟ್ ಇಸ್ ವ್ಯಾಲಿಡ್ ಅಲ್ಲ, 45-50 ವರ್ಷದ ಡೇಟಾ ಇದೆ. ಸೊ ಈ ಡೇಟಾ ವ್ಯಾಲಿಡ್ ಡೇಟಾ ತೊಗೊಂಡ್ಬಿಟ್ಟು ನಾನು ಮಾಡಿದ್ರು ಕೂಡ ಅದೇ ರಿಸಲ್ಟ್ ಬಂತು. ಸೊ ನಾನು ಏನು ಹೇಳಿಕ್ಕೆ ಬಯಸ್ತಾ ಇದ್ದೀನಿ ಅಂದರೆ, ಗೋಲ್ಡ್ ಆ್ಯಸ್ ಆ್ಯನ್ ಇನ್ವೆಸ್ಟ್ಮೆಂಟ್ ಅಂತ ನೀವು ತಿಳ್ಕೊಂಡ್ರೆ ಯು ಹ್ಯಾವ್ ಟು ಬಿ ರೆಡಿ ಫಾರ್ ದ ವೊಲ್ಯಾಟಿಲಿಟಿ. ನಾವು ಗೋಲ್ಡ್ ಮತ್ತು ರಿಯಲ್ ಎಸ್ಟೇಟ್ದಲ್ಲಿ ನಾವು ಯಾವಾಗಲೂ ಪ್ರಾಫಿಟ್ ಆಗುತ್ತೆ ಅಂತ ನಾವು ಯಾಕೆ ತಿಳ್ಕೊಂಡಿದ್ವಿ ಅಂದರೆ, ಗೋಲ್ಡ್ ಮತ್ತು ರಿಯಲ್ ಎಸ್ಟೇಟ್ದಲ್ಲಿ ವಿ ಆರ್ ಆಲ್ವೇಸ್ ಹ್ಯಾವಿಂಗ್ ಎ ಲಾಂಗ್ ಟರ್ಮ್ ವ್ಯೂ. ನಾನು ಇವತ್ತು ಗೋಲ್ಡನ್ನು ತೊಗೊಂಡ್ಬಿಟ್ಟು ನಾಳೆ ಸೆಲ್ ಮಾಡಲ್ಲ. ಹೌದು, ಇವತ್ತು ಗೋಲ್ಡನ್ನು ತೊಗೊಂಡ್ಬಿಟ್ಟು 5 ವರ್ಷ ಆದ ನಂತರ ಸೆಲ್ ಮಾಡಲ್ಲ. ನಾವು ಗೋಲ್ಡ್ ಮತ್ತು ರಿಯಲ್ ಎಸ್ಟೇಟನ್ನು ನಾವು ಯಾವಾಗ ಟಚ್ ಮಾಡ್ತೀವಿ ಅಂದರೆ, ಸೆಲ್ ಮಾಡಲಿಕ್ಕೆ ಯಾವಾಗ ಟಚ್ ಮಾಡ್ತೀವಿ ಅಂದರೆ, ಇಂಡಿಯನ್ ಕಂಟೆಕ್ಸ್ಟಲ್ಲಿ ಎಸ್ಪೆಷಲಿ ನಮ್ಮ ಎಲ್ಲ ಆಪ್ಷನ್ಸ್ ಮುಗಿದಿದೆ, ನನ್ನ ಹತ್ರ ದುಡ್ಡೇ ಇಲ್ಲ, ಇನ್ನು ಇವು 2 ಮುಟ್ಲಿಲ್ಲ ಅಂದರೆ ನನಗೆ ಬೇರೆ ಏನೋ ಆಪ್ಷನ್ ಇಲ್ಲ ಅಂದಾಗ ನಾವು ಟಚ್ ಮಾಡ್ತೀವಿ ಗೋಲ್ಡ್ ರಿಯಲ್ ಎಸ್ಟೇಟು. ಅದೇ ಮೈಂಡ್ಸೆಟ್ಟನ್ನು ನೀವು ಬೇರೆ ಅಸೆಟ್ ಕ್ಲಾಸ್ಗಳಿಗೆ, ಫಾರ್ ಎಕ್ಸಾಂಪಲ್ ಇಕ್ವಿಟಿ ಮಾರ್ಕೆಟಿಗೆ ನೀವು ಅದೇ ಮೈಂಡ್ಸೆಟ್ ಇಟ್ಕೊಂಡ್ಬಿಟ್ಟು ನೀವು ಲಾಂಗ್ ಟರ್ಮ್ದಲ್ಲಿ ಹೂಡಿಕೆ ಮಾಡಿದ್ರೆ ಯು ವಿಲ್ ಗೆಟ್ ಮೋರ್ ರಿಟರ್ನ್ಸ್ ದ್ಯಾನ್ ದ ಗೋಲ್ಡ್. ಬಟ್ ಬಹಳಷ್ಟು ಜನರಿಗೆ ಏನಾಗಿದೆ ಅಂದರೆ ಆ ಲಾಂಗ್ ಟರ್ಮ್ ಮೈಂಡ್ಸೆಟ್ ಇಲ್ಲ, ನಂತರ ಈ ಫೈನಾನ್ಷಿಯಲ್ ಲಿಟ್ರಸಿ ಇಲ್ಲ. ನಾನು ಮ್ಯೂಚುವಲ್ ಫಂಡ್ಗಳ ಬಗ್ಗೆ ಹೇಗೆ ಹೂಡಿಕೆ ಮಾಡಬೇಕು ಅಥವಾ ಇಕ್ವಿಟಿ ಮಾರ್ಕೆಟ್ ಹೇಗೆ ಇನ್ವೆಸ್ಟ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಟ್ರೆಡಿಷನಲ್ ಆಗಿ ಏನು ಫಾಲೋ ಮಾಡ್ತಾ ಬಂದಿದ್ದೀವಲ್ಲ ಅದನ್ನೇ ಮಾಡಿಬಿಡ್ತಾರೆ. ನಂತರ ಈ ಗೋಲ್ಡ್ದಲ್ಲಿ ಹೂಡಿಕೆ ಮಾಡುವಾಗಲೂ ಏನು ಮಾಡ್ತಾರೆ ಅಂದರೆ, ಫಿಸಿಕಲ್ ಗೋಲ್ಡ್ದಲ್ಲಿ ಮಾಡ್ತಾರೆ. ಟ್ರೆಡಿಷನಲ್ ವೇ ನಮ್ಮ ಹಿಂದಿನ ಕಾಲದಿಂದನೂ ಬಂದಿದೆ. ಗೋಲ್ಡ್ದಲ್ಲಿ ಫಿಸಿಕಲ್ ಗೋಲ್ಡ್ದಲ್ಲಿ ಹೂಡಿಕೆ ಮಾಡ್ತಾರೆ. ಫಿಸಿಕಲ್ ಗೋಲ್ಡ್ದಲ್ಲಿ ಹೂಡಿಕೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಒಂದು ನೀವು ಗೋಲ್ಡ್ ತಗೊಳ್ಳುವಾಗ 24 ಕ್ಯಾರೆಟ್ ಗೋಲ್ಡ್ ಸಿಗೋದೇ ಇಲ್ಲ ನಿಮಗೆ. ಇಟ್ ವಿಲ್ ಬಿ 22 ಕ್ಯಾರೆಟ್ ಆರ್ ಬಿಲೋ 22 ಕ್ಯಾರೆಟ್. ಸೊ ಒಂದಿಷ್ಟು ವೇಸ್ಟೇಜ್ ಕೂಡಿಬಿಟ್ಟಿನೇ ಬಂದಿರುತ್ತೆ. ಬಂದ ತಕ್ಷಣ ಅಲ್ಲಿ ನೀವು ಸ್ವಲ್ಪ ಪ್ರೈಸ್ ಕಮ್ಮಿ ಬಂದಿರುತ್ತೆ, ನಂತರ ವೇಸ್ಟೇಜು ಇರುತ್ತೆ, ಮಿಕ್ಸ್ ಮಾಡಿಬಿಟ್ಟೆ ಬಂದಿರುತ್ತೆ. ನಂತರ ಸೆಕೆಂಡ್ ಇಂಪಾರ್ಟೆಂಟ್ ಆಸ್ಪೆಕ್ಟ್, ನೀವು ಫಿಸಿಕಲ್ ಗೋಲ್ಡ್ ತಗೊಂಡಾಗ ಸೇಫ್ ಕೀಪಿಂಗು ಅದನ್ನು ಕಾಯ್ಕೊಂಡು ಇಟ್ಕೋಬೇಕು. ಅದು ತುಂಬ ರಿಸ್ಕಿ, ಯಾಕಂದರೆ ಈ ಕಳ್ಳ ಕಾಕ್ರ ಭಯ. ಸೊ ಇದನ್ನೆಲ್ಲ ಅವಾಯ್ಡ್ ಮಾಡ್ಬೇಕಂದ್ರೆ, ನಿಮಗೇನಾದರೂ ಪರ್ಸನಲ್ ಯೂಸೇಜಿಗೆ ನನಗೆ ಗೋಲ್ಡ್ ಬೇಕಾಗಿಲ್ಲ, ಆಸ್ ಎನ್ ಇನ್ವೆಸ್ಟ್ಮೆಂಟ್ ಅಂತ ಗೋಲ್ಡ್ ಬೇಕಾಗಿದೆ ಅಂದರೆ, ಬೇಕಾದರೆ ನೀವು ಗೋಲ್ಡ್ ಬಾಂಡ್ದಲ್ಲಿ ಇನ್ವೆಸ್ಟ್ ಮಾಡಿ. ಸೋವರ್ಜಿನ್ ಗೋಲ್ಡ್ ಬಾಂಡ್ ಇಲ್ಲಿವರೆಗೆ 1-2 ವರ್ಷದವರೆಗೆ ಸೋವರ್ಜಿನ್ ಗೋಲ್ಡ್ ಬಾಂಡ್ ಗೌರ್ಮೆಂಟ್ ಆಫ್ ಇಂಡಿಯಾನೇ ಲಾಂಚ್ ಮಾಡಿತ್ತು. ಆ ಹಳೆ ಇರುವ ಬಾಂಡ್ಗಳು ಈಗ ಸೆಕೆಂಡರಿ ಮಾರ್ಕೆಟ್ದಲ್ಲಿ ಸಿಗ್ತಾ ಇವೆ. ಫಂಟಾಸ್ಟಿಕ್ ಆಗಿರುವಂಥ ಪ್ರಾಡಕ್ಟು, ಅದನ್ನು ನೀವು ಯೂಸ್ ಮಾಡಿ. ಇಲ್ಲಾಂದರೆ ಗೋಲ್ಡ್ ETF ಇವೆ, ಗೋಲ್ಡ್ ಮ್ಯೂಚುವಲ್ ಫಂಡ್ ಇವೆ. ಇಲ್ಲಿ ಮಾಡೋದ್ರಿಂದ ನಿಮ್ಮ ಫಿಸಿಕಲ್ ಸೇಫ್ ಕೀಪಿಂಗ್ ಬೇಕಾಗಿಲ್ಲ, ನಂತರ ನೀವು ಆರ್ನಮೆಂಟ್ ವೇದಲ್ಲೇ ತಗೋಬೇಕಾಗಿಲ್ಲ. ನಂತರ ನಾವು ಗೋಲ್ಡ್ದಲ್ಲಿ ಇದೆ ಅಂದ ತಕ್ಷಣ ನಾವೇನು ತಿಳ್ಕೊಂತೀವಿ ಅಂದರೆ, ಲಾಕರ್ದಲ್ಲಿ ಇಟ್ಟರೆ ಮುಗಿದೋಯ್ತಲ್ಲ ಸೇಫ್ ಅಂತ. ಬಹಳ ಜನರಿಗೆ ಏನಿರುತ್ತೆ, ಗೋಲ್ಡ್ ತಗೊಂತಾರೆ ಫಿಸಿಕಲ್ ಗೋಲ್ಡು, ಸೇಫ್ ಕೀಪಿಂಗ್ ರಿಸ್ಕ್ ಇದೆ ಅಂದರೆ, ಅಯ್ಯೋ ನಾನು ಬ್ಯಾಂಕ್ ಲಾಕರ್ದಲ್ಲಿ ಇಟ್ಟಿದ್ದೀನಲ್ಲ ಅಂತಾರೆ. ಬ್ಯಾಂಕ್ ಲಾಕರ್ದಲ್ಲಿ ಇಟ್ಟಿದ್ದೀನಿ ಅಂದ ತಕ್ಷಣ ಸೇಫ್ ಅಲ್ಲ. ಹೌದು, ಯಾಕಂದರೆ ನಿಮ್ಮ ಬ್ಯಾಂಕಿಗೆ ನೀವು ಏನು ಇಟ್ಟಿದ್ದೀರಿ ನಿಮ್ಮ ಲಾಕರ್ದಲ್ಲಿ ಅನ್ನೋದು ಗೊತ್ತಿರಲ್ಲ. ಅಕಸ್ಮಾತ್ ಬ್ಯಾಂಕ್ ದರೋಡೆ ಆಯಿತು, ಅಕಸ್ಮಾತ್ ಏನಾದರೂ ಮಿಸ್ಯೂಸ್ ಆಯಿತು ಬ್ಯಾಂಕ್ನಲ್ಲಿ ಅಂದರೆ, ಬ್ಯಾಂಕ್ ವಿಲ್ ನಾಟ್ ಟೇಕ್ ಅ ಸಿಂಗಲ್ ಪೈಸಾ ರೆಸ್ಪಾನ್ಸಿಬಿಲಿಟಿ ತಗೊಳ್ಳಲ್ಲ. ಯಾಕಂದರೆ ಬ್ಯಾಂಕ್ನವ್ರಿಗೆ ಗೊತ್ತೇ ಇರಲ್ಲ ನಿಮ್ಮ ಲಾಕರ್ದಲ್ಲಿ ಏನು ಇಟ್ಟಿದ್ದೀರಿ ಅಂತ. ಸೊ ಅದಕ್ಕೋಸ್ಕರ ಲಾಕರ್ದಲ್ಲಿ ನಾನು ಗೋಲ್ಡ್ ಇಡ್ತಿದ್ದೀನಿ ಅಂದ ತಕ್ಷಣ ಸೇಫ್ ಅಲ್ಲ, ಅಲ್ಲಿಯೂ ಕೂಡ ರಿಸ್ಕ್ ಇದೆ. ಓಕೆ, ಏನಾದರೂ ಆದರೆ ಇದಾಗ. ಸೊ ಅದಕ್ಕೋಸ್ಕರ ನಿಮ್ಮ ಪರ್ಸನಲ್ ಯೂಸೇಜ್ ಆದರೆ ಗೋಲ್ಡ್ ತಗೊಳ್ಳಿ. ಬಟ್ ಇನ್ವೆಸ್ಟ್ಮೆಂಟಿಗೆ ಅಂದರೆ ನನ್ನ ಪ್ರಕಾರ ಒಂದು 100 ರೂಪಾಯಿ ನೀವೇನಾದರೂ ಇನ್ವೆಸ್ಟ್ ಮಾಡ್ತಾ ಇದ್ರೆ ಓವರ್ ಆಲು, ಅಥವಾ ಅದ್ರ ಜೊತೆಗೆ 100 ರೂಪಾಯಿ ಜೊತೆಗೆ ನೀವೇನಾದರೂ ಲಾಂಗ್ ಟರ್ಮ್ ಹೂಡಿಕೆ ಮಾಡ್ತಾ ಇದ್ರೆ, 10 ವರ್ಷ 15 ವರ್ಷ 20 ವರ್ಷ ನಾನು ಏನಾದರೂ ಹೂಡಿಕೆ ಮಾಡ್ತೇನೆ ಅಂದರೆ, ಒಂದು 10-15 ರೂಪಾಯಿ ನೀವು ಬೇಕಾದರೆ ಗೋಲ್ಡ್ದಲ್ಲಿ ಹೂಡಿಕೆ ಮಾಡಿ. ಯಾಕಂದರೆ ಅದು ಕೂಡ ಒಂದು ಅಸೆಟ್ ಕ್ಲಾಸು. ಯಾವಾಗ ಯಾವ ಅಸೆಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ ಅನ್ನೋದು ದೇವರಿಗೂ ಗೊತ್ತಿಲ್ಲ. ಸೊ ಇಂಥ ಸಿಚುವೇಶನ್ದಲ್ಲಿ ನಿಮಗೆ ಡೈವರ್ಸಿಫಿಕೇಷನ್ಗೋಸ್ಕರ ನನಗೇನಾದರೂ ಗೋಲ್ಡಲ್ಲಿ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂದ್ರೆ, ಬೇಕಾದರೆ ಒಂದು 10-15% ಗೋಲ್ಡ್ದಲ್ಲಿ ಮಾಡಿ. ಅದು ಕೂಡ ಗೋಲ್ಡ್ ಮ್ಯೂಚುವಲ್ ಫಂಡ್ ಇವೆ ಅಥವಾ ಗೋಲ್ಡ್ ETF ಇವೆ, ಅಂಥದ್ರಲ್ಲಿ ಮಾಡಿದರೆ ಒಳ್ಳೆಯದು. ಫಿಸಿಕಲ್ ಗೋಲ್ಡಿಂದ ಹೊರಗಡೆ ಬನ್ನಿ. ಸೇಫ್ ಕೀಪಿಂಗು ತುಂಬ ರಿಸ್ಕ್ ಇರುತ್ತೆ, ವೇಸ್ಟೇಜು, ಮೇಕಿಂಗ್ ಚಾರ್ಜಸ್ ಅಂತ ಮಾಡ್ತಾರೆ. ನಂತರ ಇನ್ನೊಂದು ದೊಡ್ಡ ತಪ್ಪು ಮಾಡೋದು ಗೋಲ್ಡ್ ಹೂಡಿಕೆಗೆ ಅಂದರೆ, ಹೆಣ್ಮಗು ಹುಟ್ಟಿರುತ್ತೆ 18 ವರ್ಷ ಅಥವಾ 20-25 ವರ್ಷ ನಂತರ ಮಗುವಿನ ಮ್ಯಾರೇಜಿಗೋಸ್ಕರ ಇವತ್ತಿಂದನೇ ಗೋಲ್ಡ್ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಿಬಿಡೋದು. ನಾನು ಏನು ಹೇಳ್ತೀನಿ ಅಂದರೆ, ಗೋಲ್ಡ್ ಏನೋ ನೀವು ಇವತ್ತು ಫಿಸಿಕಲ್ ಗೋಲ್ಡ್ ತೊಗೊಳಿಕ್ಕೆ ಸ್ಟಾರ್ಟ್ ಮಾಡ್ತೀರಾ, 1 ಗ್ರಾಮು 10 ಗ್ರಾಮು ತೊಗೊಳಿಕ್ಕೆ ಸ್ಟಾರ್ಟ್ ಮಾಡ್ತೀರಾ ಒಂದು 25 ವರ್ಷ ಆದ ನಂತರ ನನ್ನ ಮಗುವಿನ ಎಜುಕೇಷನ್ ಮ್ಯಾರೇಜಿಗೆ ಬೇಕಂತ. ಬಟ್ ಏನಾಗುತ್ತಂದರೆ, ಇವತ್ತೇನೋ ನೀವು ಫಿಸಿಕಲ್ ಗೋಲ್ಡ್ ತೊಗೊಳೋದ್ನಾಗ ನೀವು ವೇಸ್ಟೇಜು, ಮೇಕಿಂಗ್ ಚಾರ್ಜಸ್ ಕೊಟ್ಬಿಟ್ಟು ನೀವು ಗೋಲ್ಡ್ ತೊಗೊತೀರಾ. ನಿಮ್ಮ ಮಗಳು 25 ವರ್ಷ ಆದ ನಂತರ ಅದೇ ಆರ್ನಮೆಂಟನ್ನು ಯೂಸ್ ಮಾಡ್ತಾಳೆ ಅಂತ ಏನು ಗ್ಯಾರಂಟಿ? ಆ ಫ್ಯಾಷನೇ ಇರಲಿಕ್ಕಿಲ್ಲ ಅವಾಗ, ಅಥವಾ ಅವಳು ಯೂಸೇ ಮಾಡಲಿಕ್ಕಿಲ್ಲ. ಸೊ ಅವಾಗ ನೀವೇನಾದರೂ ಮತ್ತೆ ಬೇರೆ ಚೇಂಜ್ ಮಾಡ್ಬೇಕಂದ್ರೆ ಶಾಪಿಗೆ ಹೋಗ್ಬಿಟ್ಟು ಆ ಗೋಲ್ಡನ್ನು ಸೆಲ್ ಮಾಡಬೇಕು. ಸೆಲ್ ಮಾಡುವಾಗ ಈ ಗೋಲ್ಡ್ ಜ್ಯುವೆಲರಿ ಶಾಪ್ನವ್ರು ಏನು ಮಾಡ್ತಾರೆ ಅಂದರೆ, ಬೈಯಿಂಗ್ ಪ್ರೈಸ್ ಬೇರೆ, ಸೆಲ್ಲಿಂಗ್ ಪ್ರೈಸ್ ಬೇರೆ. ಬೈಯಿಂಗ್ ಪ್ರೈಸು ಕಮ್ಮಿ ಇರುತ್ತೆ,
ಅವ್ರು ಸೆಲ್ ಮಾಡೋ ಪ್ರೈಸ್ ಯಾವಾಗಲೂ ಹೆಚ್ಚಿರುತ್ತೆ. ಸೊ ಅವಾಗ ಕಮ್ಮಿ ಪ್ರೈಸಿಗೆ ಅವ್ರು ತೊಗೊತಾರೆ, ಮತ್ತೆ ನಿಮ್ಗೆ ಸೆಲ್ಲಿಂಗ್ ಪ್ರೈಸಿಗೆ ಹೆಚ್ಚಿಗೆ ಪ್ರೈಸಿಗೆ ಮತ್ತೆ ಮೇಕಿಂಗ್ ಚಾರ್ಜಸ್ಸು ವೇಸ್ಟೇಜ್ ಹಾಕಿಬಿಟ್ಟು ಮತ್ತೆ ನಿಮ್ಗೆ ಸೇಲ್ ಮಾಡ್ತಾರೆ. ಸೊ ತುಂಬ ವೇಸ್ಟ್ ಆಗುತ್ತಲ್ಲ. ಸೊ ಅದ್ರ ಬದಲು ನಿಮಗೇನಾದರೂ 20-25 ವರ್ಷಕ್ಕೆ ಇಲ್ಲ ನನಗೆ ಗೋಲ್ಡ್ ಬೇಕೇ ಬೇಕಂದ್ರೆ ಬೆಟರ್ ಟು ಯೂಸ್ ದ ಗೋಲ್ಡ್ ಮ್ಯೂಚುವಲ್ ಫಂಡ್, ಗೋಲ್ಡ್ ETF. ಅಲ್ಲಿ ಕಳ್ಳಕ್ಕೆ ಹಾಕರ ಭಯ ಇರಲ್ಲ. ನಂತರ ಯಾವ್ದು ಪ್ರೈಸ್ ಅವಾಗಿರುತ್ತಲ್ಲ ಅದೇ ಪ್ರೈಸ್ಗೆ ನಿಮ್ಗೆ ದುಡ್ಡು ಬರುತ್ತೆ. ಆ ದುಡ್ಡಿಂದ ನೀವು ಗೋಲ್ಡನ್ನು ಆರ್ನಮೆಂಟ್ ತಗೋಬೋದಲ್ಲ. ಸೊ ಈ ಥರ ನಿಮ್ಮ ಪರ್ಸನಲ್ ಯೂಸೇಜಿಗೆ ಲಾಂಗ್ ಟರ್ಮ್ ಇದ್ದರೆ ಆ ಥರ ಮಾಡಿ. ಶಾರ್ಟ್ ಟರ್ಮು ನನಗೆ ಈಗಲೇ ಬೇಕಂದರೆ ಫಿಸಿಕಲ್ ಗೋಲ್ಡ್ ತೊಗೊಳ್ಳಿ. ಬಟ್ ಗೋಲ್ಡ್ ಆ್ಯಸ್ ಎನ್ ಇನ್ವೆಸ್ಟ್ಮೆಂಟ್ ಅಂದರೆ ಇನ್ವೆಸ್ಟ್ಮೆಂಟ್ ಥರನೇ ಟ್ರೀಟ್ ಮಾಡಿ ಒಂದು 10-15 ರೂಪಾಯಿನ ನೀವು ಗೋಲ್ಡಲ್ಲಿ ಹೂಡಿಕೆ ಮಾಡೋದು ಒಳ್ಳೆಯದು. ಸೊ ಈ ಕ್ಲಾರಿಟಿಯಿಂದ ನೀವು ಇನ್ವೆಸ್ಟ್ ಮಾಡಿದರೆ ಒಳ್ಳೆಯದು, ರಾದರ್ ದ್ಯಾನ್ ಜಸ್ಟ್ ನಾನು ಗೋಲ್ಡ್ದಲ್ಲಿ ಹೂಡಿಕೆ ಮಾಡಿದ ತಕ್ಷಣ ಪ್ರಾಫಿಟ್ಟೇ ಇದೆಯಾ ಅಂತ ಅಲ್ಲ. 1.5-2 ವರ್ಷದ ಹಿಂದೆ ಗೋಲ್ಡ್ ಪ್ರೈಸ್ 75,000 ಆಯಿತು. ನನಗೊಬ್ಬರು ಕೇಳಿದ್ರು, ಸರ್ ಈ ಸೋರ್ಜಿನ್ ಗೋಲ್ಡ್ ಬಾಂಡ್ ಬಂದಿವೆ, ನಾನು ಈ ಹೂಡಿಕೆ ಮಾಡಲ್ಲ, 75,000 ಆಗಿದೆ, ಇನ್ನೂ ಹೆಚ್ಚಾಗೋ ಚಾನ್ಸಸ್ ಇದೆ ಅಂತ. ನಾನು ಅವಾಗ ಏನು ಮಾಡಿದೆ, ಇದೇ 45 ವರ್ಷದ ಡೇಟಾ ತೊಗೊಂಡ್ಬಿಟ್ಟು ಅಕಸ್ಮಾತ್ ಸೋರ್ಜಿನ್ ಗೋಲ್ಡ್ ಬಾಂಡ್ದಲ್ಲಿ, ಅಂದರೆ ಸೋರ್ಜಿನ್ ಗೋಲ್ಡ್ ಬಾಂಡ್ ಅಂದರೆ ಇಟ್ ಇಸ್ 8 ವರ್ಷದ ಒಂದು ಪೀರಿಯಡ್ ಇರುವಂಥ ಬಾಂಡು. ಓಕೆ, ಫಿಕ್ಸ್ಡ್ ಪೀರಿಯಡ್ ಇರುತ್ತೆ, ಮ್ಯಾಕ್ಸಿಮಮ್ ಪೀರಿಯಡ್. ಓಕೆ, ಆ 8 ವರ್ಷ ನೀವೇನಾದರೂ ಈ 45 ವರ್ಷ ಹಿಂದಿನ ಪೀರಿಯಡ್ದಲ್ಲಿ 8 ವರ್ಷ ಹೂಡಿಕೆ ಮಾಡಿದ್ರೆ ರಿಟರ್ನ್ ಪಾಸಿಬಿಲಿಟೀಸ್ ಏನು ಬಂದುತ್ತಂತ ನೋಡಿದೆ. ನಾನು ಕಂಡು ಬಂದಿದ್ದು ಏನಂದ್ರೆ, ವಿತ್ ಪ್ರೂಫ್ ನಾನು ಹೇಳ್ತಾ ಇದ್ದೀನಿ, ಈವನ್ 8 ವರ್ಷ ನೀವು ಗೋಲ್ಡ್ದಲ್ಲಿ ಹೂಡಿಕೆ ಮಾಡಿದ್ರು ಕೂಡ ಒಂದಿಷ್ಟು ಸಾರಿ ಗೋಲ್ಡ್ ರಿಟರ್ನ್ 0 ಬಂದಿರುವಂಥ ಎಕ್ಸಾಂಪಲ್ ಇವೆ. ಸೊ ಗೋಲ್ಡ್ದಲ್ಲಿ ಯಾವಾಗಲೂ ಹೂಡಿಕೆ ಮಾಡಿದರೆ ಪ್ರಾಫಿಟ್ ಇದೆ ಅಂತ ನಿಮಗೇನಾದರೂ ಅನಿಸಿದರೆ ಅದು ಶುದ್ಧ ಸುಳ್ಳು. ಪ್ರಾಫಿಟ್ ಇದೆ, ಲಾಸು ಇದೆ, ಬ್ಯಾಂಕ್ ಎಫ್ಡಿಗಿಂತ ಕಮ್ಮಿ ಕೊಟ್ಟಿರುವಂಥ ರಿಟರ್ನ್ ಕೊಟ್ಟಿರುವಂಥ ಚಾನ್ಸಸ್ ಇದೆ. ಸೊ ಅದಕ್ಕೋಸ್ಕರ ಈ ಒಂದು ಕ್ಲಾರಿಟಿಯಿಂದ, ಈ ನಿಮ್ಮ ರಿಕ್ವೈರ್ಮೆಂಟ್ ಏನಿದೆ ಅನ್ನೋದು ಒಂದು ಕ್ಲಾರಿಟಿಯಿಂದ ನೀವು ಹೂಡಿಕೆ ಮಾಡೋದು ಒಳ್ಳೆಯದು. ನಮ್ಮ ಇಂಡಿಯಾದಲ್ಲಿ ಮೇಜರ್ ಪೋರ್ಷನ್ ಆಫ್ ದಿ ಪೀಪಲ್ ಐಫೋನ್ಸ್ ಪರ್ಚೇಸ್ ಮಾಡ್ತಿದ್ದಾರೆ. ವರ್ಲ್ಡ್ ವೈಡ್ ಆಗಿ ನಮ್ಮ ಇಂಡಿಯಾದಲ್ಲೇ ಜಾಸ್ತಿ ಪರ್ಚೇಸ್ ಆಗ್ತಿದೆ. ಅದರಲ್ಲೂ ಕೂಡ EMI ಅಲ್ಲಿ ತಗೊಳ್ಳೋರೆ ಜಾಸ್ತಿ ಜನ ಇದ್ದಾರೆ. ಸೊ ನನ್ನ ಕ್ವಶನ್ ಏನಂದರೆ, ಲಕ್ಸುರಿ ಟ್ರ್ಯಾಪ್ಸ್ ಅಂತ ಒಂದು ಇರುತ್ತಲ್ವ, ಸೊ ಆ ಲಕ್ಸುರಿ ಟ್ರ್ಯಾಪ್ಗೆ ಗೊತ್ತಿಲ್ಲದೇನೆ ಬೀಳ್ತಾ ಇದ್ದಾರೆ. ಒಂದು ಕಡೆ ನಾನು ಮೊರ್ಗನ್ ಹಸಲ್ ಅಂತ ಒಬ್ಬರು ಆಥರ್ ಆಫ್ ದ ಬುಕ್ ಕಾಲ್ ಸೈಕಾಲಜಿ ಆಫ್ ಮನಿ, ಭಾಳ ಜನರಿಗೆ ಗೊತ್ತಿರ್ಬೋದು. ಅವ್ರು ಒಂದು ಕಡೆ ಏನು ಹೇಳಿದ್ದಾರೆ ಅಂದರೆ ತುಂಬ ವ್ಯಾಲಿಡ್ ಆಗಿರುವಂಥ ಪಾಯಿಂಟ್ ಹೇಳಿದ್ದಾರೆ. ಈ ಶತಮಾನದ ದೊಡ್ಡ ಅಚೀವ್ಮೆಂಟ್ ಏನಂದರೆ ವಿ ಹ್ಯಾವ್ ಎ ಹ್ಯೂಜ್ ಅಪಾರ್ಚುನಿಟಿ ಟು ಅರ್ನ್ ಅನ್ಲಿಮಿಟೆಡ್ ಮನಿ. ನನಗೆ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಅರ್ನ್ ಮಾಡಲಿಕ್ಕೆ ನನಗೆ ಎಲ್ಲರಿಗೂ ಈಕ್ವಲ್ ಆಗಿರುವಂಥ ಅಪಾರ್ಚುನಿಟಿ ಸಿಕ್ಕಿದೆ. ಇಟ್ ಈಸ್ ನಾಟ್ ಅಬೌಟ್ ಕಂಟ್ರಿ ಸ್ಪೆಸಿಫಿಕ್, ಅಕ್ರಾಸ್ ದ ವರ್ಲ್ಡ್. ಬಟ್ ಅದೇ ಥರ ಈ ಶತಮಾನದ ದೊಡ್ಡ ದುರ್ದೈವ ಏನಂದರೆ, ಆ ದುಡ್ಡನ್ನು ನಾವು ಹೇಗೆ ಖರ್ಚು ಮಾಡ್ಬೇಕು ಅನ್ನೋದನ್ನು ನಾವು ಕಲ್ತ್ಬಿಟ್ಟಿದ್ದೀವಿ. ಇಟ್ ಈಸ್ ಆಲ್ ಬಿಕಾಸ್ ಆಫ್ ದ ಲೈಫ್ ಸ್ಟೈಲ್ ಎಕ್ಸ್ಪೆನ್ಸಸ್. ನೋಯಿಂಗ್ಲಿ ಅನ್ನೋಯಿಂಗ್ಲಿ ನಾವು ಈ ಲೈಫ್ ಸ್ಟೈಲ್ ಟ್ರ್ಯಾಪಿಗೆ ಬೀಳ್ತಾ ಇದ್ದೀವಿ. ಈ ಫಾರ್ ಎಕ್ಸಾಂಪಲ್ ಒಂದು ಫ್ಯಾಮಿಲಿ ಇದೆ ಅಂದರೆ ಇವತ್ತಿಗೂ ಕೂಡ ನಮ್ಮ ಬೇಸಿಕ್ ನೀಡ್ಸು ಕಮ್ಮಿನೇ ಇವೆ. 2 ಹೊತ್ತಿನ ಊಟ, 1 ಹೊತ್ತಿನ ಬ್ರೇಕ್ಫಾಸ್ಟು, ನಂತರ ಬೇಸಿಕ್ ಬಟ್ಟೆ, ಬೇಸಿಕ್ ಮನೆ ಬೇಕಂದ್ರೆ ವಿ ಕ್ಯಾನ್ ಲಿವ್ ಆರಾಮ್ಸೆ. ಬಟ್ ಏನಾಗಿದೆ ಅಂದರೆ, ವಿ ಆರ್ ಇನ್ ಎ ಟ್ರ್ಯಾಪ್ ಆಫ್ ಈ ಸೋಷಿಯಲ್ ಇದಕ್ಕೆ ಆಬ್ಲಿಗೇಷನ್ಗೋಸ್ಕರ. ನನ್ನ ನೇಬರ್ ಹತ್ರ, ನನ್ನ ಬೇರೆಯವ್ರ ಹತ್ರ ನನ್ನ ಹತ್ರ ಐಫೋನ್ ಇಲ್ಲ ಅಂದರೆ ಅವ್ರು ಏನು ತಿಳ್ಕೊತಾರೆ, ಸೋಷಿಯಲ್ ವ್ಯಾಲಿಡೇಷನ್ಗೋಸ್ಕರ. ನಂತರ ಕಾರು ಬ್ರ್ಯಾಂಡೆಡೇ ಇರಬೇಕು, ಇಂಥ ದೊಡ್ಡದೇ ಇರಬೇಕು. ಸೊ ಇದನ್ನು ಮನಗಂಡು ಈ ಕನ್ಸ್ಯೂಮರಿಸ್ಟಿಕ್ ಅಪ್ರೋಚ್ ಏನು ಹೋಗ್ತಾ ಇದೆ ಅಲ್ಲಿ, ಇಟ್ ಇಸ್ ಸ್ಲೋಲಿ ಗ್ರೋಯಿಂಗ್ ಇನ್ ಇಂಡಿಯಾ ಲೈಕ್ ಹೌ ಇಟ್ ಯೂಸ್ ಟು ಬಿ ಇನ್ ಫಾರಿನ್ ಕಂಟ್ರೀಸ್. ಸೊ ಅದನ್ನು ಏನಾಗ್ತಾ ಇದೆ ಅಂದರೆ, ಫಾರ್ ಎಕ್ಸಾಂಪಲ್ ಒಂದು 100 ರೂಪಾಯಿ ನಿಮ್ದು ಏನಾದರೂ ಮನೆ ಖರ್ಚಿದೆ ಅಂದರೆ, ಟೋಟಲಿ ಎಕ್ಸ್ಪೆನ್ಸಸ್ ಇದೆ ಅಂದರೆ, ಅದರಲ್ಲಿ ಮೇಜರ್ ಪಾರ್ಟ್ ಆಗಿರೋದು ಈ ಲೈಫ್ ಸ್ಟೈಲ್ ರಿಲೇಟೆಡ್ ಎಕ್ಸ್ಪೆನ್ಸಸ್ಸೇ. ಒಂದು ಕಡೆ ಒಂದು ಡೇಟಾ ಏನು ಹೇಳುತ್ತಂದರೆ, ಸೇಮ್ 4 ಗಾಲಿ ಇರುವಂಥ ಕಾರೇ ಬಹಳ ಹಿಂದೆ ಒಂದು 10,000-20,000 ಸಿಗ್ತಿತ್ತು. ಇವತ್ತಿಗೂ ಕೂಡ ಕಾರ್ ಇರೋದು ಅಷ್ಟೇ 4 ವೀಲೇ ಇವೆ. ಬಟ್ ಪ್ರೈಸ್ ಮೂಡ್ ಎಕ್ಸಾರ್ಬಿಟೆಂಟ್ಲಿ. ಇವತ್ತು 15-20 ಲಕ್ಷದ ಒಳಗಡೆ ಕಾರ್ ಯಾರು ತಗೊಳ್ಳೋದೇ ಇಲ್ಲ. ಎಲ್ಲರಿಗೂ SUV ಬೇಕು, ಎಲ್ಲರಿಗೂ ಎಲ್ಲ ಹೈ ಎಂಡ್ ಕಾರೇ ಬೇಕು. ಸೊ ಇದನ್ನು ಯಾಕೆ ಆಗ್ತಾ ಇದೆ ಅಂದರೆ, ಇಟ್ ಈಸ್ ಆಲ್ ಬಿಕಾಸ್ ಆರ್ ನೀಡ್ಸ್ ಆರ್ ಇನ್ಕ್ರೀಸಿಂಗ್. ನೀಡ್ಸ್ ಅನ್ನೋಕ್ಕಿಂತ ಇಟ್ ಈಸ್ ಆಲ್ ಆಫ್ ಅ ವಾಂಟ್ಸ್. ನಾನು ಎಲ್ಲಿವರೆಗೆ ನೀಡ್ಸು ಮತ್ತು ವಾಂಟ್ಸ್ ಬಗ್ಗೆ ನಾನು ಕ್ಲಾರಿಟಿ ಇರಲ್ಲ, ವಿ ಯೂಸ್ ಟು ಬಿ ಇನ್ ದಿಸ್ ಟ್ರ್ಯಾಪ್. ಇದರಿಂದ ಏನಾಗ್ತಾ ಇದೆ ಅಂದರೆ, ನೋಯಿಂಗ್ಲಿ ಆರ್ ಅನ್ನೋಯಿಂಗ್ಲಿ ವಿ ಆರ್ ಕಮಿಟಿಂಗ್ ಅ ಬಿಗ್ಗೆಸ್ಟ್ ಮಿಸ್ಟೇಕ್ಸು. ಈ ಲೈಫ್ ಸ್ಟೈಲ್ ರಿಲೇಟೆಡ್ ಎಕ್ಸ್ಪೆನ್ಸಸ್ಸು, ನಂತರ ಆ ಲೈಫ್ ಸ್ಟೈಲ್ ರಿಲೇಟೆಡು ಇನ್ಫ್ಲೇಷನ್ ಎಷ್ಟಾಗಿದೆ ಅಂದರೆ, ಇಟ್ ಈಸ್ ಮೋರ್ ದೆನ್ 10-12% ಆರ್ 15%. ನಾವು ಏನು ತಿಳ್ಕೊಂಡಿದ್ದೀವಿ ಅಂದರೆ, ಗೌರ್ಮೆಂಟ್ ಪಬ್ಲಿಷ್ ಮಾಡುವಂಥ ಇನ್ಫ್ಲೇಷನ್ 6-7% ಇದೆ ಅಂದರೆ ಸಾಕಂತ ತಿಳ್ಕೊಂಡಿದ್ದೀವಿ. ನಮ್ಮದು ಅಷ್ಟೇ ಅಂತ ತಿಳ್ಕೊಂಡಿದ್ದೀವಿ. ಇಟ್ ಈಸ್ ನಾಟ್ ಲೈಕ್ ದ್ಯಾಟ್. ಗೌರ್ಮೆಂಟ್ ಪಬ್ಲಿಷ್ ಮಾಡುವಂಥ ನಾವು ಇನ್ಫ್ಲೇಷನ್ ಮೇಲೆ ನಾವೇನಾದರೂ ನಂಬ್ಕೊಂಡ್ಬಿಟ್ಟು ನಮ್ಮ ಇನ್ವೆಸ್ಟ್ಮೆಂಟ್ ಮಾಡಿದರೆ ಇಟ್ ಇಸ್ ಕಂಪ್ಲೀಟ್ಲಿ ರಾಂಗು. ಯಾಕೆಂದರೆ ನಮ್ಮ ಲೈಫ್ ಸ್ಟೈಲ್, ನಮ್ಮ
ಓವರ್ ಜೀವನದಲ್ಲಿ ಈ ಲೈಫ್ ಸ್ಟೈಲ್ ರಿಲೇಟೆಡ್ ಎಕ್ಸ್ಪೆನ್ಸಸ್ ತುಂಬ ಆಗ್ತಾ ಇವೆ. ಇಟ್ ಈಸ್ ಆಲ್ ಬಿಕಾಸ್ ಆಫ್ ಎ ಸೋಷಿಯಲ್ ಆಬ್ಲಿಗೇಷನು, ಸೋಷಿಯಲ್ ವ್ಯಾಲಿಡೇಷನ್ ನೀವು ಹೇಳಿದಾಗೆ. ಸೊ ಅದನ್ನು ಮಾಡ್ತಾ ಮಾಡ್ತಾ ನಾವು ಯಾವ ದಾರಿಗೆ ಹೋಗ್ತಾ ಇದೀವಿ ಅನ್ನೋದು ಗೊತ್ತಿಲ್ಲ. ಲೈಫ್ ಸ್ಟೈಲ್ ರಿಲೇಟೆಡ್ ಎಕ್ಸ್ಪೆನ್ಸಸ್ಸು ಇಟ್ ಇಸ್ ಆಲ್ ಬಿಕಾಸ್ ಆಫ್ ದ ಇನ್ಸ್ಟಂಟ್ ಗ್ರಾಟಿಫಿಕೇಶನ್ನು. ಈ ಬಿಹೇವಿಯರ್ ಫೈನಾನ್ಸ್ದಲ್ಲಿ ಒಂದು ಏನು ಹೇಳ್ತಾರಂದ್ರೆ, ಇಂಥ ಕಣ್ಣು ಮುಚ್ಚಿ ಏನು ಖರ್ಚು ಮಾಡೋದಿದೆಯಲ್ಲ, ಇಟ್ ಇಸ್ ಆಲ್ ಬಿಕಾಸ್ ಆಫ್ ಇನ್ಸ್ಟಂಟ್ ಗ್ರಾಟಿಫಿಕೇಶನ್ನು. ಇದರಿಂದ ನೀವೇನಾದರೂ ಹೊರಗೆ ಬರ್ಬೇಕಂದ್ರೆ ಒಂದೇ ಮಾರ್ಗ ಅಂದರೆ, ಫಾರ್ ಎಕ್ಸಾಂಪಲ್ಲು ಇವತ್ತು ನಿಮಗೆ ಐಫೋನ್ ತೊಗೋಬೇಕು ಅನ್ನಿಸ್ತು, ಫೈನ್ ಐಫೋನ್ ತೊಗೊತೀನಿ ಅಂತಿರಲ್ಲ, ಡಿಸೈಡ್ ಮಾಡಿದ್ದೀರಿ. ಈ ಟೈಮ್ದಲ್ಲಿ ನಿಮಗೆ ಹೇಗೆ ಅನಿಸುತ್ತಂದರೆ, ಇದು ಇಲ್ಲದೆ ನನ್ನ ಜೀವನ ಇಲ್ಲ ಅನ್ನೋ ಲೆವೆಲಿಗೆ ಬಂದಿರ್ತೀರಿ ಆ ಟೈಮ್ದಲ್ಲಿ ನೀವು. ಹೌದು, ಇದು ಇಲ್ಲ ಅಂದರೆ ನನಗೆ ಬರೀ ನೀವು ಯಾರಾದರೂ ಅದಕ್ಕೆ ಇದು ತೊಗೋಬೇಡಿ ಅಂತ ಯಾರು ಹೇಳ್ತಾರಲ್ಲ ಅವರಿಗೆ ನೀವು ವ್ಯಾಲಿಡ್ ರೀಸನ್ ಕೊಡ್ತಾ ಹೋಗ್ತೀರಾ. ಇಲ್ಲ ನಾನು ತೊಗೊಳ್ಳೇಬೇಕು, ತೊಗೊಂಡ್ರೆ ಇದಾಗುತ್ತೆ, ತೊಗೊಂಡ್ರೆ ಅದಾಗುತ್ತೆ ಅಂತ ವ್ಯಾಲಿಡ್ ರೀಸನ್ ಕೊಡ್ತಾ ಹೋಗ್ತೀವ. ಇಟ್ ಈಸ್ ಕಾಲ್ಡ್ ಆಸ್ ಎ ಇನ್ಸ್ಟಂಟ್ ಗ್ರಾಟಿಫಿಕೇಶನ್. ಇದರಿಂದ ನೀವು ಹೊರಗಡೆ ಬರ್ಬೇಕಂದ್ರೆ ಯು ಹ್ಯಾವ್ ಟು ಫಾಲೋ ದ ಅಪೋಸಿಟ್, ಡಿಲೇಡ್ ಗ್ರಾಟಿಫಿಕೇಶನ್ ಅಂತಾರೆ. ಅಂದರೆ ನನಗೆ ಇವತ್ತು ಐಫೋನ್ ತೊಗೋಬೇಕಂದಿದೆಯಲ್ಲ, 1 ಮಂತ್ 2 ಮಂತ್ಸ್ ಡಿಲೇ ಮಾಡಿದ ನಂತರನೂ ಕೂಡ ಅವಾಗಲೂ ಕೂಡ ನಿಮ್ಮ ಡಿಸಿಷನ್ನು ತೊಗೋಬೇಕು, ನನಗೆ ಬೇಕಾಗಿದೆ ಅಂದರೆ ಅವಾಗ ತಗೊಳ್ಳಿ. ಸಿ ಈ ಐಫೋನ್ ಲಾಂಚ್ ಆದಾಗ ಎಸ್ಪೆಷಲಿ ಫಾರಿನ್ ಕಂಟ್ರಿದಲ್ಲಿ, ಈವನ್ ಇಂಡಿಯಾದಲ್ಲಿ ಸ್ಟಾರ್ಟ್ ಆಗಿದೆ, ಹೊಸ ವರ್ಜನ್ ಲಾಂಚ್ ಆಗ್ತಾ ಇದೆ ಅಂದರೆ ಜನ ಕ್ಯೂ ನಿಂತು ರಾತ್ರಿ ಹಗಲು ನಿಂತು ಬಿಟ್ಟು ತಗೊಂತಾರೆ, ಪ್ರೀ ಬುಕಿಂಗ್ಸ್. ಯಾಕೆಂದರೆ ಇಟ್ ಇಸ್ ಆಲ್ ಬಿಕಾಸ್ ಆಫ್ ಸೋಷಿಯಲ್ ವ್ಯಾಲಿಡೇಷನ್. ನನ್ನ ಹತ್ರ ಈ ವರ್ಜನ್ ಇದೆ ಅಂತ ತೋರಿಸ್ಕೊಳ್ಳಿಕ್ಕೆ. ಅದರಿಂದ ಎಷ್ಟು ಯೂಸ್ ಮಾಡ್ತೀವಿ ಗೊತ್ತಿಲ್ಲ. ಬಿಕಾಸ್ ಎಂಡ್ ಆಫ್ ದ ಡೇ ನಮಗೆ ನಮ್ಮದೇ ಆದಂಥ ಒಂದು ಪ್ರೊಫೆಷನಲ್ ಲೈಫ್ ಇದೆ, ಪರ್ಸನಲ್ ಲೈಫ್ ಇದೆ. ಇದು ಆದ ನಂತರ ದೆನ್ ವಿ ಹೌ ಟು ಯೂಸ್ ದ ಫೋನು ಟು ಸರ್ಟನ್ ಎಕ್ಸ್ಟೆಂಟ್. ನಾವು ಎಲ್ಲ ಫೀಚರ್ಸ್ ಯೂಸ್ ಮಾಡ್ಬೋದು. ಆಫ್ಟರ್ ದಟ್ ಒನ್ ಇಟ್ ಈಸ್ ಓನ್ಲಿ ಮೇಡ್ ಫಾರ್ ಕಾಲಿಂಗು, ಮೆಸೇಜಿಂಗು, ಅದು ಬಿಟ್ಬಿಟ್ರೆ ಬೇರೆ ಏನೂ ಇರಲ್ಲ. ಸೊ ಅದಕ್ಕೋಸ್ಕರ ಈ ಲೈಫ್ ಸ್ಟೈಲ್ ರಿಲೇಟೆಡ್ ಎಕ್ಸ್ಪೆನ್ಸಸ್ ಅನ್ನು ಕಮ್ಮಿ ಮಾಡಿಬಿಟ್ಟು ಟ್ರೈ ಟು ಕ್ರಿಯೇಟ್ ದ ಡಿಫ್ರೆನ್ಸ್ ಬಿಟ್ವೀನ್ ನೀಡ್ಸ್ ಆ್ಯಂಡ್ ವಾಂಟ್ಸ್. ನೀಡ್ಸ್ ಕಡೆಗೆ ಗಮನ ಕೊಡಿ, ವಾಂಟ್ಸು ನಿಮಗೆ ಬೇಕಂದರೆ ಮಾಡಿ. ಬಟ್ ಸೋಷಿಯಲ್ ವ್ಯಾಲಿಡೇಷನ್ಗೋಸ್ಕರ, ಮತ್ತೊಬ್ಬರಿಗೆ ತೋರಿಸೋದಕ್ಕೋಸ್ಕರ ಮಾಡೋದು ಶುದ್ಧ ಸುಳ್ಳು, ಶುದ್ಧ ತಪ್ಪು. ಇದರಿಂದ ಬಹಳಷ್ಟು ಫ್ಯಾಮಿಲಿಗಳು ಹಾಳಾಗಿವೆ. ಇದರಿಂದ ಬಹಳಷ್ಟು ಫೈನಾನ್ಷಿಯಲ್ ಲಾಸ್ ಎಂಡ್ ಆಫ್ ದ ಡೇ ನಿಮಗೆ ಆಗುತ್ತಲ್ಲ, ಬೇರೆ ಯಾರಿಗೂ ಅಲ್ಲ. ಸಿ ಈಗ ದೊಡ್ಡ ಮನೆ, ದೊಡ್ಡ ಕಾರು, ಐಫೋನು, ಫೈನ್, ಎಲ್ಲರೂ ನೋಡ್ತಾರೆ ನೀವು ರಿಚ್ ಇರ್ಬೋದು ಅಂತ ತಿಳ್ಕೊತಾರೆ. ಬಟ್ ಎಂಡ್ ಆಫ್ ದ ಡೇ ನೀವು ಸ್ಯಾಕ್ರಿಫೈ ಮಾಡಿಬಿಟ್ಟು ಅದನ್ನು ತೊಗೊಂಡಿದ್ದೀರಾ. ಸ್ಯಾಕ್ರಿಫೈ ಅಂದರೆ ನಾನು ಯಾವುದೇ ಒಂದು ಜೀವನದ ಒಂದು ಉದ್ದೇಶ ಅಂತ ಹೇಳ್ತಾ ಇಲ್ಲ, ಬಟ್ ಬೇರೆ ಯಾವುದೇ ಇನ್ವೆಸ್ಟ್ಮೆಂಟನ್ನು ಬಿಟ್ಟು ಇದನ್ನು ತೊಗೊಂಡಿದ್ದೀರಾ ಅಂತ ನೀವೇ ಇದನ್ನು ಮಾಡ್ಕೊಳ್ಳಿ. ಸೊ ಭಾಳ ಜನ EMI ದಲ್ಲಿ ತೊಗೊಂಡಿರ್ತಾರೆ. EMI ಟ್ರ್ಯಾಪ್ ಇಸ್ ಎ ಬಿಗ್ಗೆಸ್ಟ್ ಟ್ರ್ಯಾಪ್. ಆ್ಯಂಡ್ ಎಸ್ಪೆಷಲಿ ಪರ್ಸನಲ್ ಲೋನ್ ತೊಗೊಂಡ್ಬಿಟ್ಟು ತೊಗೊತಾ ಇದ್ರೆ ಯು ಹ್ಯಾವ್ ಟು ಥಿಂಕ್ ಟ್ವೈಸ್. ಯಾಕಂದರೆ ಪರ್ಸನಲ್ ಲೋನ್ ಈಸ್ ಅಂದರೆ ಈ ಲೋನ್ಗಳಲ್ಲೂ ಕೂಡ ಕೆಟ್ಟ ಲೋನು, ಒಳ್ಳೆ ಲೋನ್ ಇದೆ. ಬಟ್ ನನ್ನ ಪ್ರಕಾರ ಎಲ್ಲ ಲೋನ್ಗಳು ಕೆಟ್ಟದ್ದೇ. ಎಂಡ್ ಆಫ್ ದ ಡೇ ದೇ ವಿಲ್ ಮೇಕ್ ದ ರಿಚ್ ಟು ದ ಲೆಂಡರ್ಸ್ ಓನ್ಲಿ, ನಾಟ್ ದ ಬಾರೋವರ್ಸು. ಸೊ ನಿಮಗೇನಾದರೂ ಯಾವುದೇ ಅಸೆಟ್ಟು ಅಥವಾ ಪ್ರಾಡಕ್ಟು ಅಥವಾ ಫೋನು ಅಥವಾ TV ಆಗಲಿ, ಏನೇ ಆಗಲಿ, ಲೈಫ್ ಸ್ಟೈಲ್ ರಿಲೇಟೆಡ್ ಎಕ್ಸ್ಪೆನ್ಸಸ್ ಆಗಲಿ, ಅದನ್ನೇನಾದರೂ ನೀವು ನಿಮ್ಮ ಸ್ವಂತ ಖರ್ಚಿಂದ ತೊಗೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂದರೆ ಡೋಂಟ್ ಗೋ ಫಾರ್ EMI, ನೋ ಮ್ಯಾಟರ್ ವಾಟ್ ಎವರ್ ಮೇ ಬಿ ದ ನೀಡ್. ಲೈಫ್ ಸ್ಟೈಲ್ ರಿಲೇಟೆಡ್ ಎಕ್ಸ್ಪೆನ್ಸಸ್. ಇನ್ಫ್ಯಾಕ್ಟ್ ಈಗ ಏನು ಬಂದಿದೆ ಅಂದರೆ ಟ್ರಾವೆಲಿಗೂ ಕೂಡ ಫಂಡಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಯಾಕಂದರೆ ವಿ ಆರ್ ಸ್ಲೋಲಿ ಮೂವಿಂಗ್ ಟು ದ ಲೆವೆಲ್ ಆಫ್ ನನಗೆ ಎವ್ರಿ ಇಯರ್ ಒಂದು ಇಂಟರ್ನ್ಯಾಷನಲ್ ಟ್ರಾವೆಲ್ ಬೇಕು, ಎವ್ರಿ ಇಯರ್ ಒಂದು ಇದು ನ್ಯಾಷನಲ್ ಟ್ರಾವೆಲ್ ಬೇಕು, ವಿದಿನ್ ಅ ಕಂಟ್ರಿ ಬೇಕು. ಈ ಟ್ರೆಂಡ್ ಹೆಚ್ಚಿಗೆ ಆಗ್ತಾ ಇದೆ. ಬಟ್ ಅದು ಅಫೋರ್ಡೆಬಿಲಿಟಿ ಇದೆಯೋ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ. ಫಾರ್ ಎಕ್ಸಾಂಪಲ್ ನನ್ನ ಕ್ಲೈಂಟ್ಸಿಗೆ ಹೇಳ್ತೀನಿ, ಅವ್ರ ಡೇಟಾ ಎಲ್ಲ ಬಂದ ತಕ್ಷಣ ಒನ್ಸ್ ವಿ ಸ್ಟಾರ್ಟ್ ಟು ವ್ಯಾಲಿಡೇಟ್ ಎಕ್ಸ್ಪೆನ್ಸಸ್ ಗೋಲ್ ಇಟ್ಟಿರ್ತಾರೆ. ಸೊ ನಾನು ಎವ್ರಿ ಇಯರ್ ಒಂದು ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡಬೇಕು. ಫೈನ್, ಎಷ್ಟು ಖರ್ಚು ಮಾಡ್ತೀರಾ? 5 ಲಕ್ಷ ಖರ್ಚಾಗುತ್ತೆ ಸರ್. ಹಾಗಾದರೆ 5 ಲಕ್ಷ ಖರ್ಚು ಅಂದರೆ 1 ಇಯರ್ಗೆ ಅಪ್ರಾಕ್ಸಿಮೇಟ್ಲಿ ಆಗಿ ಒಂದು 40,000 ನೀವು ಮಂತ್ಲಿ ಕಮಿಟ್ ಆಗಲೇಬೇಕಲ್ಲ. ಅಂದರೆ 1 ಇಯರ್ ಆದ ನಂತರ ನೀವು 5 ಲಕ್ಷ ಅಕ್ಯುಮುಲೇಟ್ ಮಾಡ್ಲಿಕ್ಕಾಗತ್ತೆ. 40,000 ಕಮಿಟ್ ಮಾಡ್ತೀರಾ? ಇಲ್ಲ ಸರ್ ಮಾಡ್ಲಿಕ್ಕಾಗಲ್ಲ. ದೆನ್ ಹೌ ಯು ಡ್ರೀಮ್ ಅಬೌಟ್ ದಟ್ ಒನ್? ಸೊ ಆ ಕ್ಲಾರಿಟಿನೇ ಇಲ್ಲ ಜನರಿಗೆ, ನಾನು ಅಫೋರ್ಡೆಬಿಲಿಟಿ ಮಾಡ್ತೇನೆ ಇಲ್ಲ ಅಂದ್ಬಿಟ್ಟು. ಬಟ್ ಎಲ್ರಿಗೂ ಮಾಡಲೇಬೇಕಾಗಿದೆ. ಯಾಕೆಂದರೆ ವಿ ಹ್ಯಾವ್ ಟು ಶೋ ಆಫ್ ಇಟ್. ಸೊ ಈ ಸೋಷಿಯಲ್ ಆಬ್ಲಿಗೇಷನು, ಸೋಷಿಯಲ್ ವ್ಯಾಲಿಡೇಷನ್ನಿಂದ ದೂರ ಬಂದುಬಿಟ್ಟು ನಿಮ್ಮ ರಿಕ್ವೈರ್ಮೆಂಟು ಮತ್ತು ನೀಡ್ಸ್ ಆ್ಯಂಡ್ ವಾಂಟ್ಸು ಮತ್ತು ಇನ್ಸ್ಟಂಟ್ ಗ್ರಾಟಿಫಿಕೇಷನನ್ನು ಬಿಟ್ಬಿಟ್ಟು ಡಿಲೇಡ್ ಗ್ರಾಟಿಫಿಕೇಷನನ್ನು ಫಾಲೋ ಮಾಡಿದ್ರೆ ದ್ಯಾಟ್ ವಿಲ್ ಬಿ ಫಾರ್ ಬೆಟರ್. ಸರ್, ಇನ್ನೊಂದು ನೀಡ್ಸ್ ಆ್ಯಂಡ್ ವಾಂಟ್ಸ್ ಅಂತಿದ್ದೀರಲ್ಲ, ಕ್ಯಾನ್ ಯು ಎಕ್ಸ್ಪ್ಲೈನ್ ದಟ್? ನೀಡ್ಸ್ ಅಂದರೆ ಈಗ ಬೇಸಿಕ್ ನೀಡ್ಸು. ಒಬ್ಬ ಫ್ಯಾಮ್ಲಿಗೆ ತನ್ನ ಜೀವನ ಸಾಗಿಸಲಿಕ್ಕೆ ಏನೇನು ನೀಡ್ಸ್ ಬೇಕು? 2 ಹೊತ್ತಿನ ಊಟ, 1 ಹೊತ್ತು ಬ್ರೇಕ್ಫಾಸ್ಟು, ಬೇಸಿಕ್ ಡ್ರೆಸ್ಸು, ಒಂದು ಸ್ವಂತ ಮನೆ ಇರಲಿ, ಫೈನು, ಒಂದು ನಿಮಗೆ ಅನುಕೂಲವಾಗಿರುವಂಥ ಒಂದು ಕಾರ್ ಇರಲಿ, ಸಾಕು. ಇದು ಬಿಟ್ಬಿಟ್ಟು ನನಗೆ 2 BHK ಮನೆ ಇದೆ ಅಂದ ತಕ್ಷಣ 3 BHK ಹೋಗೋದು, 30-40 ಸೈಟ್ ಇದೆ ಅಂದ ತಕ್ಷಣ 60-40 ಹೋಗೋದು, ಸ್ವಂತ ಮನೆ ಇದೆ ಅಂದ ತಕ್ಷಣ ವಿಲ್ಲಾಕ್ಕೆ ಹೋಗೋದು, ನಾರ್ಮಲ್ ಕಾರ್ ಇದೆ ಇನ್ನೊಂದು SUV ಹೋಗೋದು,
ಹೈ ಎಂಡಿಗೆ ಕಾರಿಗೆ ಹೋಗೋದು. ನನ್ನ ಹತ್ರ ಹಳೆ ವರ್ಜನ್ ಇದಿದೆ, ಏನು ಐಫೋನ್ ಇದೆ, ಹೊಸ ವರ್ಜನ್ ಬಂದಿದೆ, ಹೊಸ ವರ್ಜನ್ಗೆ ಹೋಗೋದು. ಇಟ್ ಇಸ್ ಆಲ್ ಕೈಂಡ್ ಆಫ್ ಎ ವಾಂಟ್ಸ್ ಅಲ್ಲ. ಸೊ ನಾವು ಏನು ಲೈಫ್ ಸ್ಟೈಲ್ ರಿಲೇಟೆಡ್ ಎಕ್ಸ್ಪೆನ್ಸಸ್ ಅನ್ನು ಹೆಚ್ಚಿಗೆ ಮಾಡ್ತಾ ಹೋಗ್ತೀವಿ, ದೇ ಆರ್ ಕಾಲ್ಡ್ ವಾಂಟ್ಸು. ನನಗೆ ಬೇಸಿಕ್ ಸರ್ವೈವಲಿಗೆ ಏನು ಬೇಕಾಗಿದೆಯಲ್ಲ, ದೇ ಆರ್ ಆಲ್ ಕಾಲ್ಡ್ ವಾಂಟ್ಸು. ಅದಕ್ಕೆ SL ಭೈರಪ್ಪ ಒಂದು ಕಡೆ ಹೇಳ್ತಾರೆ, ನೀನು 2 ಕಾರ್ ಇದೆ ಅಂದ್ಬಿಟ್ಟು 2 ಕಾರದಲ್ಲಿ 2 ಕಾಲಿಟ್ಟು ಹೋಗ್ಲಿಕ್ಕಾಗಲ್ಲ. 2 ಶರ್ಟ್ ಇದೆ ಅಂದ್ಬಿಟ್ಟು ಒಂದು ಕೈಯಲ್ಲಿ ಒಂದು ಕೈಯಲ್ಲಿ ಹಾಕ್ಲಿಕ್ಕಾಗಲ್ಲ. ಎಂಡ್ ಆಫ್ ದ ಡೇ ನನಗೆ ಬೇಕಾಗಿರೋದು ಒಂದೇ ಕಾರು, ಒಂದೇ ಶರ್ಟು. ಸೊ ಬೇಸಿಕ್ ಲಿಮಿಟೇಷನನ್ನು ನಾವು ಮರಿತಾ ಇದ್ದೀವಿ. ಸೊ ನಮ್ಮ ಫೈನಾನ್ಷಿಯಲ್ ಲೈಫಲ್ಲಿ ತೊಂದರೆ ಆಗ್ತಿರೋದು ಅಲ್ಲಿಂದ. ಅದಕ್ಕೆ ನಾನು ಹೇಳಿದೆ, ಒಂದು 20 ವರ್ಷದ ಹಿಂದೆ ಲಕ್ಪತಿ ಅಂತಿದ್ರು. ಇವತ್ತೆಲ್ಲರೂ ಎವ್ರಿ ಮಂತ್ ಲಕ್ಪತಿ ಅಲ್ವಾ. ಬಟ್ ಇನ್ನೊಂದು 15-20 ವರ್ಷ ಆದ ನಂತರ ಎವ್ರಿ ಮಂತ್ ಕರೋಡ್ಪತಿ ಆಗುವಂಥ ಚಾನ್ಸಸ್ಸು ಬರುತ್ತೆ, ಆಲ್ ಬಿಕಾಸ್ ಆಫ್ ದ ಇನ್ಫ್ಲೇಷನ್. ಅದಕ್ಕೆ ನಾವು ರೆಡಿ ಇದ್ದೀವಿ ಅಂತ ಯಾರು ತಿಳ್ಕೊಳ್ತಾ ಇಲ್ಲ. ಅದನ್ನು ತಿಳ್ಕೊಳ್ಳಾರ್ದೆ ಕಣ್ಣು ಮುಚ್ಚಿ ಇವತ್ತು ಇನ್ಕಮ್ ಬರ್ತಾ ಇದೆ, ನಾವು ಅರ್ನ್ ಮಾಡ್ತಾ ಇದೀವಿ ಅಂದ್ಬಿಟ್ಟು ಸ್ಪೆಂಡ್ ಮಾಡ್ತಾ ಇದ್ದಾರೆ. ಬಟ್ ನಿಮ್ಮ ಇನ್ಕಮ್ಮು ಪರ್ಮನೆಂಟ್ ಅಲ್ಲ. ನಿಮ್ಮ ಸ್ಪೆಂಡಿಂಗು ನಿಮ್ಮ ಜೀವ ಇರುವವರೆಗೂ ನಿಮ್ಮ ಸ್ಪೆಂಡಿಂಗ್ ನೀವು ಮಾಡಲೇಬೇಕು. ಬಟ್ ಇನ್ಕಮ್ ಇರೋದು ಫಾರ್ ದ ಲಿಮಿಟೆಡ್ ಪೀರಿಯಡ್. ಸೊ ಅದಕ್ಕೋಸ್ಕರ ನಿಮ್ಗೆ ಯಾವಾಗ ಇನ್ಕಮ್ ಇದೆಯಲ್ಲ ಆವಾಗಲೇ ನೀವು, ಯಾವಾಗ ಇನ್ಕಮ್ ಇರಲ್ಲ ಆ ಅವಧಿಗೋಸ್ಕರ ಹೂಡಿಕೆ ಮಾಡೋದು, ಕಾಷಿಯಸ್ ಆಗಿ ಸ್ಪೆಂಡ್ ಮಾಡೋದು ತುಂಬ ಇಂಪಾರ್ಟೆಂಟ್. ಹೌದು. ರಿಟೈರ್ಮೆಂಟ್ ಅಂತ ಪ್ಲ್ಯಾನ್ ಮಾಡಬೇಕಲ್ವ ಸರ್? ಸೊ ಇದು ಯಾವ ಟೈಮಲ್ಲಿ ಮಾಡಬೇಕಾಗತ್ತೆ? ಈಗ ಬಹಳಷ್ಟು ಜನ ಏನಾಗಿದೆ ಅಂದರೆ, ಒಂದು 2-3 ಟ್ರೆಂಡ್ ಇವೆ ಈಗ. ರಿಟೈರ್ಮೆಂಟ್ ಒಂದು, ಇನ್ನೊಂದು ಫೈರ್ ಅಂತಾರೆ. ಓಕೆ. ಫೈರ್ ಅಂದರೆ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ರಿಟೈರ್ ಅರ್ಲಿ. ಓಕೆ. ಇದು ರಿಟೈರ್ಮೆಂಟ್ ವರ್ಡ್ಗಿಂತ ಈ ಫೈರ್ ಅನ್ನುವಂಥ ಮೂಮೆಂಟ್ ತುಂಬ ಸ್ಪ್ರೆಡ್ ಆಗ್ತಾ ಇದೆ ಅಕ್ರಾಸ್ ದ ವರ್ಲ್ಡ್ ಆ್ಯಂಡ್ ಈವನ್ ಇನ್ ಇಂಡಿಯನ್ ಕಂಟೆಸ್ಟ್. ಯಾಕೆ ಅಂದರೆ ಮೆಜಾರಿಟಿ ಆಫ್ ದ ಗೈಸ್ ಹೂ ಆರ್ ಡ್ರೀಮಿಂಗ್ ಅಬೌಟ್ ದ ಫೈರ್ ಅಂದರೆ ಪ್ರೈವೇಟ್ ಸೆಕ್ಟರ್ದಲ್ಲಿ ಇರ್ತಾರೆ. ದೇ ವಿಲ್ ಎಂಟರ್ ದ ಪ್ರೈವೇಟ್ ಸೆಕ್ಟರ್ ವಿತ್ ಎಂಥೂಸಿಯಾಸಮ್. ನಾನು ಮಾಡ್ತೀನಿ, ಈ ಪ್ರೊಫೆಷನ್ದಲ್ಲಿ ನಾನು ಏನೋ ಅಚೀವ್ ಮಾಡ್ತೀನಿ ಅಂತ ಸ್ಟಾರ್ಟ್ ಮಾಡ್ತಾರೆ. ಓವರ್ ದ ಪೀರಿಯಡ್ ಆಫ್ ಎ ಟೈಮು ಎಲ್ಲ ಕರಿಯರಿಗೂ ಒಂದು ಲಿಮಿಟೇಷನ್ ಇರುತ್ತೆ. ಸೊ ಎಕ್ಸಾಸ್ಟೇಷನ್, ಲಿಮಿಟೇಷನ್ ಬಂದಾಗ, ನನಗಿದು ಮಾಡ್ಲಿಕ್ಕಾಗಲ್ಲ, ಐ ಹ್ಯಾವ್ ಟು ಕಮ್ ಔಟ್ ಫ್ರಮ್ ದಿಸ್ ಅಂತಾರೆ. ಆವಾಗ ನನಗೆ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಬೇಕಂತ ಸ್ಟಾರ್ಟ್ ಮಾಡ್ತಾರೆ. ಫೈನಾನ್ಷಿಯಲ್ ಇಂಡಿಪೆಂಡೆಂಟು, ರಿಟೈರ್ ಅರ್ಲಿ ಅನ್ನೋ ಅಂಥ ಕಾನ್ಸೆಪ್ಟು ರಿಟೈರ್ಮೆಂಟ್ಗಿಂತ ಈ ಕಾನ್ಸೆಪ್ಟ್ ತುಂಬ ಪಾಪ್ಯುಲರ್ ಆಗ್ತಾ ಇದೆ ಈಗ. ಫೈರ್ ಅಂತಾರೆ, ಫೈರ್ ಮೂಮೆಂಟ್ ನಾನು ಯಾವಾಗ ಅಚೀವ್ ಆಗ್ತೀನಿ, ಫೈರ್ ಮೂಮೆಂಟ್ ಯಾವಾಗ ಅಚೀವ್ ಆಗ್ತೀನಿ ಅಂತ. ಫೈರ್ ಮೂಮೆಂಟ್ ಅಚೀವ್ ಮಾಡ್ಬೇಕಂದ್ರೆ ನಾನು ಅದನ್ನೇ ಹೇಳ್ತಿರ್ತೀನಿ, ಅದಕ್ಕೆ 2 ಸೀಕ್ರೆಟು, ಏನು ಬೇರೆ ಸೀಕ್ರೆಟ್ ಇಲ್ಲ. ಒಂದು, ನಿಮ್ಮ ತಂದೆ ತಾಯಿಯಿಂದ ಸಿಕ್ಕಾಪಟ್ಟೆ ದುಡ್ಡು ಬಂದಿರಬೇಕು, ಅಂದರೆ ಕುತ್ಕೊಂಡು ತಿನ್ಬೇಕು ಆಗತ್ತೆ, ಜನರೇಷನಲ್ ವೆಲ್ತ್. ಅದು ಇಲ್ಲ ಅಂದರೆ ಒನ್ಸ್ ಯು ಸ್ಟಾರ್ಟ್ ಅರ್ನಿಂಗ್ ದೆನ್ ಇಮಿಡಿಯೇಟ್ಲಿ ಕಾನ್ಸಂಟ್ರೇಷನ್ ಫಾರ್ ಫೈರ್ ಅಂದ ತಕ್ಷಣ, ಅಥವಾ ನಿಮ್ಮ ಅರ್ಲಿ ರಿಟೈರ್ಮೆಂಟ್ ಆದ ತಕ್ಷಣ, ಇಟ್ ಈಸ್ ನಾಟ್ ಎ ಮ್ಯಾಜಿಕ್ ನಂಬರ್. ಅಥವಾ ಯಾರನ್ನಾದರೂ ನೀವು ಹೈರ್ ಮಾಡಿದ ತಕ್ಷಣ ಅದು ಮ್ಯಾಜಿಕ್ ಆಗಿ ನೀವು ಅಚೀವ್ ಮಾಡ್ತೀನಿ ಅಂತಲ್ಲ. ಇಟ್ ರಿಕ್ವೈರ್ಸ್ ಅ ಲಾಟ್ ಆಫ್ ಕಮಿಟ್ಮೆಂಟ್ಸು ಓವರ್ ದ ಪೀರಿಯಡ್ ಆಫ್ ಡಿಕೇಡ್ಸು. ನೀವಿರುವಂಥ ನಿಮ್ಮ ಕರೆಂಟ್ ಎಕ್ಸ್ಪೆನ್ಸಸ್ಸನ್ನು ಕಮ್ಮಿ ಮಾಡಿಬಿಟ್ಟು ನೀವು ಫ್ಯೂಚರ್ ಎಕ್ಸ್ಪೆನ್ಸಸ್ಸಿಗೆ ನೀವು ಈಗಲೇ ಹೂಡಿಕೆ ಮಾಡಿದ್ರೆ ಫೈನು. ಸೊ ಅದಕ್ಕೋಸ್ಕರ ರೈಟ್ ಟೈಮ್ ಅಂದರೆ ಟುಡೇ ಓನ್ಲಿ. ನಿಮ್ಗೆ ಯಾವಾಗ ಅರಿವಾಗಿದೆಯಲ್ಲ, ನಾನು ಇಲ್ಲಿವರೆಗೆ ಮಾಡಿಲ್ಲ, ಇವತ್ತು ಮಾಡಬೇಕು, ವೆದರ್ ಇಟ್ ಮೇ ಬಿ ಅಟ್ ದ ಏಜ್ ಆಫ್ 20, 25, 30, 35 ಆರ್ 50 ಆಲ್ಸೋ, ಇವತ್ತೇ ಸ್ಟಾರ್ಟ್ ಮಾಡಿ. ನೀವು ರಿಟೈರ್ಮೆಂಟ್ ಯಾರು ಏಜಿಗೆ ರಿಟೈರ್ಮೆಂಟ್ ಆಗ್ತೀವಿ ಅಂದರೆ ಬೈ ಡಿಫಾಲ್ಟ್ ಎಲ್ಲರೂ ಹೇಳೋದಂದರೆ 60 ಇಯರ್ಸ್. ಹೌದು, ಯಾಕಂದರೆ ಗೌರ್ಮೆಂಟ್ ಸೆಟ್ ಮಾಡಿದೆ, ನಾವು ಅದನ್ನೇ ತಿಳ್ಕೊಂಡಿದ್ದೀವಿ, ನನಗೂ ಅದೇ ಅನ್ವಯ ಆಗುತ್ತಂತ. ರಿಟೈರ್ಮೆಂಟ್ ಏಜ್ 60 ಇರೋದು ಗೌರ್ಮೆಂಟ್ ಎಂಪ್ಲಾಯೀಸ್ಗೆ. ನೀವೇನಾದರೂ ಸೆಲ್ಫ್ ಎಂಪ್ಲಾಯ್ಡು ಅಥವಾ ನೀವು ಬೇರೆ ಪ್ರೈವೇಟ್ ಸೆಕ್ಟರ್ದಲ್ಲಿ ವರ್ಕ್ ಮಾಡ್ತಾ ಇದ್ದರೆ ನಿಮಗೆ ರಿಟೈರ್ಮೆಂಟ್ ಏಜ್ ಯಾವಾಗ ಬರುತ್ತಂತ ನಿಮಗೆ ಗೊತ್ತಿಲ್ಲ. ಯಾಕೆಂದರೆ ಒಂದು, ರಿಟೈರ್ಮೆಂಟ್ ಏಜ್ ಯಾವಾಗ ಬರ್ಬೋದು ಅಂದರೆ ನಿಮ್ಮ ಬಾಡಿ ಆ್ಯಂಡ್ ಮೈಂಡ್ ಈಸ್ ನಾಟ್ ಸಪೋರ್ಟಿಂಗ್ ಯು. ನೀವು ವರ್ಕ್ ಮಾಡ್ಲಿಕ್ಕೆ ರೆಡಿ ಇದ್ದೀರಾ, ಬಟ್ ಬಿಕಾಸ್ ಆಫ್ ದ ಹೆಲ್ತ್ ಕಾಂಪ್ಲಿಕೇಶನ್ನು ನಿಮಗೆ ಬಾಡಿ ಮೈಂಡ್ ಸಪೋರ್ಟ್ ಮಾಡ್ತಾ ಇಲ್ಲ ಅಂದರೆ ಯು ಆರ್ ಫೋರ್ಸ್ ಟು ರಿಟೈರ್ ಅಲ್ಲ. ಒಂದನೇದ್ದು. ಎರಡನೇದ್ದು, ನಿಮ್ಮ ಇಂಡಸ್ಟ್ರಿಯಲ್ಲಿ ನೀವು ನೀಡ್ ಆಗಲಾರ್ದೆ ವಾಂಟು ಅಥವಾ ಲಯಬಿಲಿಟಿ ಆದರೆ ನಿಮ್ಮ ಇಂಡಸ್ಟ್ರಿಯಿಂದ ನೀವು ಯಾವಾಗಾದ್ರೂ ಕಿಕ್ ಸ್ಟಾರ್ಟ್ ಮಾಡ್ಬೋದು ನಿಮ್ಮನ್ನು. ಹೌದು. ಸೊ ಅಂಥ ಸಿಚುವೇಶನ್ದಲ್ಲಿ ನಿಮ್ಗೆ ರಿಟೈರ್ಮೆಂಟು 60 55 ಆಗ್ಬೋದು, 50 45 ಆಗ್ಬೋದು. ಸೊ ಅದಕ್ಕೋಸ್ಕರ ನಿಮ್ಮ ರಿಟೈರ್ಮೆಂಟು 60 ವರ್ಷ ಅಂತ ತಿಳ್ಕೊಬೇಡಿ. ಎರಡನೇದು, ಯಾವಾಗ ಸ್ಟಾರ್ಟ್ ಮಾಡ್ಬೇಕಂದ್ರೆ ಇಮಿಡಿಯೇಟ್ಲಿ ಆ್ಯಂಡ್ ದಟ್ ಆಲ್ಸೋ ಟುಡೇ ಇಟ್ ಸೆಲ್ಫ್ ಓನ್ಲಿ. ನನಗೆ ಇವತ್ತಲ್ಲಿ ಖುಷಿ ಇಂಪಾರ್ಟೆಂಟು, ಮುಂದೆ ನನ್ನ ಜೀವನದಲ್ಲಿ ಖುಷಿ ಇಂಪಾರ್ಟೆಂಟ್ ಅನ್ನೋದು ಸಿಲೆಕ್ಟ್ ಮಾಡೋದು ಇಂಪಾರ್ಟೆಂಟು. ನನಗೆ ಇವತ್ತಲ್ಲಿ ಖುಷಿ ಬೇಕಂದರೆ ಯು ಸ್ಪೆಂಡ್ ಎ ಲಾಟ್ ಟುಡೇ ಓನ್ಲಿ ಆ್ಯಂಡ್ ಫಾರ್ಗೆಟ್ ಅಬೌಟ್ ಟುಮಾರೋಸ್ ಹ್ಯಾಪಿನೆಸ್. ನನಗೆ ಮುಂದೆ ನನಗೆ ಹ್ಯಾಪಿನೆಸ್ ಆಗಿರಬೇಕು, ನನಗೆ ಯಾವುದೇ ಫೈನಾನ್ಷಿಯಲ್ ತೊಂದರೆ ಇರಬಾರ್ದಂದ್ರೆ ದೆನ್ ಟು ಸರ್ಟನ್ ಎಕ್ಸ್ಟೆಂಟ್ ಯು ಹ್ಯಾವ್ ಟು ಬಿ ರೆಡಿ ಟು ಸ್ಯಾಕ್ರಿಫೈ ಮಾಡಿಬಿಟ್ಟು ಮುಂದಿನ ಜೀವನಕ್ಕೆ ಇಡೋದು ಒಳ್ಳೆಯದು. ಸೊ ಅದಕ್ಕೋಸ್ಕರ
ರಿಟೈರ್ಮೆಂಟ್ ಈಗಲೇ ಸ್ಟಾರ್ಟ್ ಮಾಡಿ. ಇಟ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಗೋಲ್ ಆಫ್ ಯುವರ್ ಫೈನಾನ್ಷಿಯಲ್ ಲೈಫ್ ಆಗಿರಬೇಕು. ಬೇರೆ ಎಲ್ಲ ಗೋಲ್ಗಳಿಗೂ ಲೋನ್ ಇದೆ. ಎಜುಕೇಷನ್ಗೆ, ನಿಮ್ಮ ಮಕ್ಕಳಿಗೆ ಎಜುಕೇಷನ್ಗೆ ನೀವು ಫಂಡ್ ಮಾಡ್ಲಿಕ್ಕೆ ಆಗಲಿಲ್ಲ ಅಂದರೆ ಎಜುಕೇಷನ್ ಲೋನ್ ತೊಗೋಬೋದು. ಮ್ಯಾರೇಜ್ ಆಗಲಿಲ್ಲ ಅಂದರೆ ಮ್ಯಾರೇಜಿಗೆ ಲೋನ್ ತೊಗೊಂಡ್ಬಿಟ್ಟು ಮಗನಿಗೆ ಹೇಳ್ಬೋದು, ಮಗಳಿಗೆ ಹೇಳ್ಬೋದು ನೀವು ತೀರಿಸಿ, ಇಲ್ಲ ಅಂದರೆ ನಾನು ವರ್ಕಿಂಗ್ ಮಾಡ್ತಾ ಇರ್ತಾರೆ ನಾನು ತೀರಿಸ್ತೀನಿ ಅನ್ಬೋದು. ಬಟ್ ರಿಟೈರ್ಮೆಂಟಿಗೆ ಲೋನ್ ಇಲ್ಲ. ಯು ಹ್ಯಾವ್ ಟು ಕ್ರಿಯೇಟ್ ಯುವರ್ ಓನ್ ವೆಲ್ತ್. ರಿಟೈರ್ಮೆಂಟ್ ಟೈಮ್ದಲ್ಲಿ ನಿಮ್ಗೆ ಯಾರೂ ಲೋನು ಕೊಡಲ್ಲ. ನಾನು ರಿಟೈರ್ಮೆಂಟ್ಗೋಸ್ಕರ ನಾನು ಸ್ಪೆಂಡ್ ಮಾಡಬೇಕಾಗಿದೆ, ಅದಕ್ಕೆ ನಾನು ಲೋನ್ ಕೊಡಂದ್ರೆ ಯಾರೂ ಕೊಡಲ್ಲ. ಯು ಹ್ಯಾವ್ ಟು ಕ್ರಿಯೇಟ್ ಯುವರ್ ಓನ್ ವೆಲ್ತ್. ಸೊ ಅದಕ್ಕೋಸ್ಕರ ಫೈನಾನ್ಷಿಯಲ್ ಪ್ಲಾನಿಂಗ್ ಅಂದಾಗ ರಿಟೈರ್ಮೆಂಟ್ ಈಸ್ ಎ ಬಿಗ್ಗೆಸ್ಟ್ ಗೋಲು. ನಂತರ ನನಗೆ ಒಂದಿಷ್ಟು ಜನ ಹೇಳ್ತಿರ್ತಾರೆ, ನನ್ನ ಗಂಡು ಮಕ್ಕಳಿದ್ದಾರೆ, 2-3 ಜನ ಇದ್ದಾರೆ, ಯಾರಾದರೂ ನನಗೆ ಹೆಲ್ಪ್ ಮಾಡ್ಬೋದು ಅಂತ. ನೀವೇನಾದರೂ ನನ್ನ ಮಕ್ಕಳಿದ್ದಾರೆ ಅಂದರೆ ದೇ ಮೇ ಫೀಲ್ ಕಿಡ್ಸು ಆ ಟೈಮ್ದಲ್ಲಿ ನಿಮ್ಮ ಮಗ ನಿಮ್ಮವನು ಇರ್ಬೋದು, ನಿಮ್ಮ ಸೊಸೆ ಮೊಮ್ಮಕ್ಕಳು ನಿಮ್ಮವ್ರು ಇರಲ್ಲ. ಸೊ ಅವಾಗ ಅವ್ರು ಏನು ಅನ್ಬೋದು ಅಂದರೆ ನಿಮ್ಮನ್ನೇ ಲಯಬಿಲಿಟಿ ಅಂತ ತಿಳ್ಕೊಬೋದು. ಸೊ ಅದಕ್ಕೋಸ್ಕರ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಬೇಕು. ಬೇರೆ ಮಕ್ಕಳ ಮೇಲೆ ಯಾರ ಮೇಲೆ ಡಿಪೆಂಡ್ ಇರಬಾರ್ದು. ಅಂದರೆ ಯು ಹ್ಯಾವ್ ಟು ಕ್ರಿಯೇಟ್ ಅ ರಿಟೈರ್ಮೆಂಟ್ ಪ್ಲಾನಿಂಗ್ ವೆಲ್ ಇನ್ ಅಡ್ವಾನ್ಸ್. ಯಾವುದಾದ್ರೂ ಒಂದು ಬುಕ್ ರೆಕಮೆಂಡ್ ಮಾಡಿ ಸರ್. ಬುಕ್ಸ್ ಅಂದ ತಕ್ಷಣ ಈ ಇನ್ವೆಸ್ಟ್ಮೆಂಟ್ ಅಲ್ಲಿ ಮಾಡಿ ಇಲ್ಲಿ ಮಾಡಿ ಅಂತ ಹೇಳುವಂಥ ಭಾಳ ಬುಕ್ಸ್ ಇವೆ. ಬಟ್ ನನ್ನ ಪ್ರಕಾರ ಈ ಇನ್ವೆಸ್ಟ್ಮೆಂಟು ಅಥವಾ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಅಂದರೆ 90% ಇರೋದು ಬಿಹೇವಿಯರ್ ಕಂಟ್ರೋಲು. ಓಕೆ. ಸೊ 10-20% ಈ ಕ್ಯಾಲ್ಕುಲೇಷನ್ನು, ಆ ಪ್ರಾಡಕ್ಟು, ಈ ಪ್ರಾಡಕ್ಟು, ಆ ಸ್ಟಾಕು, ಆ ಮ್ಯೂಚುವಲ್ ಫಂಡ್ ಇರುತ್ತೆ. ಸೊ ಅದಕ್ಕೋಸ್ಕರ ಐ ಆಮ್ ಎ ಫರ್ಮ್ ಬಿಲೀವರ್ ಇನ್ ಬಿಹೇವಿಯರ್ ಫೈನಾನ್ಸು. ಅಂದರೆ ನಮ್ಮ ಮಾನಸಿಕವಾಗಿ ನಾವು ಹೇಗೆ ರಿಯಾಕ್ಟ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ. ಸೊ ಅದಕ್ಕೋಸ್ಕರ 1-2-3 ಬುಕ್ಸನ್ನು ಹೇಳ್ತೀನಿ. ಒಂದನೇದು ದ ಸೈಕಾಲಜಿ ಆಫ್ ಮನಿ ಅಂತ. ಇಟ್ ಇಸ್ ರಿಟರ್ನ್ ಬೈ ಮಾರ್ಗನ್ ಹಸಲ್. ಅವ್ರು ಏನು ಮಾಡಿದ್ದಾರೆ ಅಂದರೆ ಆ ಬುಕ್ದಲ್ಲಿ ಇಟ್ಸ್ ಎ ವಂಡರ್ಫುಲ್ ಬುಕ್. ನೀವು ಯಾವುದೇ ನಾನ್ ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡಿಂದ ಬಂದವರು ಕೂಡ ಅದರಿಂದ ಬೆನಿಫಿಟ್ ಆಗ್ಬೋದು. ಯಾಕೆಂದರೆ ಅವ್ರು ಏನು ಮಾಡಿದ್ದಾರೆ ಅಂದರೆ ಹಿಸ್ಟ್ರಿಯನ್ನು ಹ್ಯೂಮನ್ ಬಿಹೇವಿಯರ್ಗೆ ಕನೆಕ್ಟ್ ಮಾಡಿಬಿಟ್ಟು ತುಂಬ ಹೇಗೆ ವರ್ಕ್ ಆಗುತ್ತೆ, ಹೇಗೆ ನಾವು ಬಿಹೇವ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಬರೆದಿದ್ದಾರೆ. ಸೊ ಅವ್ರದ್ದೊಂದು ಬುಕ್ ಹೇಳ್ತೀನಿ. ಎರಡನೇದ್ದು, ನೀವೇನಾದರೂ ಮ್ಯೂಚುವಲ್ ಫಂಡ್ಗಳ ಬಗ್ಗೆ ಇನ್ವೆಸ್ಟ್ ಮಾಡಬೇಕು, ಮ್ಯೂಚುವಲ್ ಫಂಡ್ದಲ್ಲಿ ಇನ್ವೆಸ್ಟ್ ಮಾಡ್ಬೇಕಂದ್ರೆ ನನ್ನ ಪ್ರಕಾರ ಕಾಮನ್ ಸೆನ್ಸ್ ಆನ್ ಮ್ಯೂಚುವಲ್ ಫಂಡ್ ಅಂತ ಜಾನ್ ಬೋಗ್ಲೆ, ಹಿ ವಾಸ್ ದ ಫಸ್ಟ್ ಪರ್ಸನ್ ಹೂ ಇಂಟ್ರೊಡ್ಯೂಸ್ ದ ಲೋ ಕಾಸ್ಟ್ ಇಂಡೆಕ್ಸ್ ಫಂಡ್ಸು USA. ಅನ್ಲಕ್ಕಿಲಿ ಅವರು ಇವತ್ತಿಲ್ಲ, ಬಟ್ ಅವ್ರು ಬರೆದಂಥ ಒಂದು ಬುಕ್ ಇದೆ, ಕಾಮನ್ ಸೆನ್ಸ್ ಆನ್ ಮ್ಯೂಚುವಲ್ ಫಂಡ್ಸ್ ಅಂತ. ನೀವೇನಾದರೂ ಮ್ಯೂಚುವಲ್ ಫಂಡು ಹೇಗೆ ವರ್ಕ್ ಆಗುತ್ತೆ ಅಥವಾ ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿಯಲ್ಲಿ ನಿಮ್ಮನ್ನು ನೀವೇ ಹೇಗೆ ಪ್ರೊಟೆಕ್ಟ್ ಮಾಡ್ಬೇಕಂದ್ರೆ ದಟ್ ಈಸ್ ದ ಸೆಕೆಂಡ್ ಬುಕ್ ವಿಚ್ ಐ ರೆಕಮೆಂಡು. ಮೂರನೇದು ಯುವರ್ ಮನಿ ಯುವರ್ ಬ್ರೈನ್ ಅಂತ, ಯುವರ್ ಮನಿ ಆ್ಯಂಡ್ ಯುವರ್ ಬ್ರೈನ್ ಅಂತ. ಅಂದರೆ ನಾನು ಆಗಲೇ ಹೇಳಿದಾಗೆ ಇಟ್ಸ್ ಆಲ್ ಅಬೌಟ್ ಬಿಹೇವಿಯರ್ ಅಂತ ಇದೆಯಲ್ಲ. ಸೊ ಅದಕ್ಕೋಸ್ಕರ ಯುವರ್ ಮನಿ ಆ್ಯಂಡ್ ಯುವರ್ ಬ್ರೈನ್ ಅಂತ ಜೇಸನ್ ಜವೇಗ್ ಅವರು ಬರೆದಿದ್ದಾರೆ. ಅದು ಕೂಡ ವಂಡರ್ಫುಲ್ ಬುಕ್ ಇದೆ. ನಂತರ 4ನೇದು ಫೈನಲಿ ಇಂಟೆಲಿಜೆಂಟ್ ಇನ್ವೆಸ್ಟರ್ ಅಂತ. ಇಟ್ ವಾಸ್ ರಿಟರ್ನ್ ಇನ್ ಮೇ ಬಿ ಒಂದು 1946-49 ಬರೆದಿರುವಂಥ ಬುಕ್ ಅದು, ಬೆಂಜಮಿನ್ ಗ್ರಹಾಮ್ ಅವರು. ಬಟ್ ಇವತ್ತಿಗೂ ಕೂಡ across the world this book is considered as a bible across the world for all investors. In fact ಬೆಂಜಮಿನ್ ಗ್ರಹಾಮ್ ಅನ್ನ ವಾರನ್ ಬಫೆಟ್ ಅವರು ತಮ್ಮ ಗುರು ಅಂತ ತಿಳ್ಕೊತಾರೆ ಈ ಇನ್ವೆಸ್ಟ್ಮೆಂಟ್ಗೋಸ್ಕರ. ಸೊ ಇಂಟೆಲಿಜೆಂಟ್ ಇನ್ವೆಸ್ಟರ್ ಬುಕ್ ಅನ್ನು ಓದಿ. ಸೊ ದೀಸ್ 4-5 books ಆರ್ ಬೇಸಿಕ್ ಬುಕ್ಸ್ ವಿಚ್ ಯು ಕ್ಯಾನ್ ಸ್ಟಾರ್ಟ್. ನೀವೇನಾದರೂ ಫೈನಾನ್ಷಿಯಲ್ ವರ್ಲ್ಡ್ ಇದ್ರ ಬಗ್ಗೆ ತಿಳ್ಕೊಬೇಕಂದ್ರೆ. ಓಕೆ, ನೈಸ್. ಯಾವುದಾದ್ರೂ ಮೂವಿ ರೆಕಮೆಂಡೇಶನ್ಸ್ ಇದೆ? ಮೂವಿ ಇಂಡಿಯನ್ ಕಂಟೆಸ್ಟ್ ಬಗ್ಗೆ ಅಂದರೆ ಒಂದು ಅದೇ ಇದಾಗಿತ್ತಲ್ಲ, ಯಾವುದು 1992 ಸ್ಕ್ಯಾಮ್ 1992. ಇದನ್ನು ನೋಡಿ. ಇನ್ನೊಂದು 2 ವರ್ಷದಿಂದ ತೆಲುಗಿ ಸ್ಕ್ಯಾಮದ್ ಒಂದು ಮೂವಿ ಬಂತು, ವೆಬ್ ಸೀರೀಸ್ ಬಂತು, ಅದನ್ನ ನೋಡಿ. ನಂತರ ಗುರು, ನಂತರ ಫಾರಿನ್ ಇದಕ್ಕೆ ಹೋಗ್ಬೇಕಂದ್ರೆ ವಾಲ್ ಸ್ಟ್ರೀಟ್ ಅಂತ ಒಂದು ಮೂವಿ ಇದೆ. ನಾನು ಯಾಕೆ ಈ ಸ್ಕ್ಯಾಮ್ಸ್ಗಳ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ ಬಿಹೈಂಡ್ ಎವ್ರಿ ಸ್ಕ್ಯಾಮು ದೇರ್ ಇಸ್ ಅ ಗ್ರೀಡ್ ಆ್ಯಂಡ್ ಫಿಯರ್. ಈ 2ರಿಂದನೇ ಎಲ್ಲ ಸ್ಕ್ಯಾಮ್ ಆಗಿದೆ. ಸೊ ಅದಕ್ಕೋಸ್ಕರ ನಾವು ಈ ಸ್ಕ್ಯಾಮ್ಗಳಿಂದ ನಮ್ಮನ್ನು ನಾವೇ ಪ್ರೊಟೆಕ್ಟ್ ಮಾಡ್ಬೇಕಂದ್ರೆ ಈ ಸ್ಕ್ಯಾಮ್ ರಿಲೇಟೆಡ್ ಮೂವಿ ನೋಡಿದ್ರೆ ವಿ ವಿಲ್ ಪ್ರೊಟೆಕ್ಟ್ ಅವರ್ ಸೆಲ್ಫ್. ಸೊ ಈ 2-3 ಎಸ್ಪೆಷಲಿ ಸ್ಕ್ಯಾಮ್ 1992 ಇದೆಯಲ್ಲ, ಇಟ್ಸ್ ಎ ವಂಡರ್ಫುಲ್ ಮೂವಿ. ಅಂದರೆ ಸ್ಟಾಕ್ ಮಾರ್ಕೆಟ್ದಲ್ಲಿ ಯಾವ ಥರ ನಿಮ್ಮನ್ನು ಮ್ಯಾನಿಪುಲೇಟ್ ಮಾಡ್ಬೋದು. ಈ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಈಗಲೂ ಕೂಡ ಸ್ಟ್ರಿಕ್ಟ್ ಆಗಿದೆ ಅಂದ್ರೂ ಕೂಡ ದೆರ್ ಈಸ್ ಎ ಪ್ರೊಬಬಿಲಿಟಿ. ಸೊ ನಿಮ್ಮನ್ನು ನೀವು ಅವೇರ್ ಮಾಡ್ಕೋಬೇಕಂದ್ರೆ ಈ 2-3 ಮೂವಿಯನ್ನು ನಾನು ರೆಕಮೆಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು.